ಕರುಣಾ ಸಾಗರ, ಹೇ ಭಕ್ತವತ್ಸಲ ಜಗದೊಡೆಯ, ಈ ಕರುಣಾ ಸಾಗರ ಕಾಡಿನ ಮಧ್ಯ ಭಾಗದ ಶನಿ ರಾಜ ಬಿದ್ದಿದ್ದೀನು ನಮ್ಮಪ್ಪ. ಮುಂದೆ ಹೇಳೋಣ ಅಂದ್ರೆ ಈ ತೊನುವಿನ ಬಲವಿಲ್ಲ ಶನಿ ರಾಜದ ಮಹಾರಾಜ ಎಲ್ಲ ಮೇಲೆ ಎದ್ದು ಮಹಾರಾಜ ಮುಂದೆ ನಡೀತಾ ಇದ್ದಾನೆ. ನಡೆಯುವಾಗ ಮುದ್ದಾದ ಪಾದಕ್ಕೆ ಮುದ್ದಾದ ಕೈಗಳಿಗೆ ಕಲ್ಲು ಮುಳ್ಳುಗಳು ತಾಗಿದವು. ಮಹಾರಾಜನ ಮುದ್ದಾದ ಮೈ ಆ ಕಲ್ಲು ಮುಳ್ಳು ತಾಗಿದ ತಕ್ಷಣ ರಕ್ತ ಸ್ವರಲಾರಂಭಿಸಿತು, ಗಡ್ಡ ಮೀಸಲು ಬೆಳಲಾರಂಭಿಸಿತು, ಬಟ್ಟೆಗಳು ಹರಿದು ಚಿಂದಿಗಳಾಯಿತು. ಮಹಾರ ಕಾಡಿನ ಮಧ್ಯಭಾಗದ ವಿಕ್ರಮರಾಜ ನಿಜವಾಲು ನಡೆಯಲಾರದೆ ಹೆಡುವುದ ಹೆಡವಿ ಹೆಡವಿ ಕಾಡಮೃಗಗಳ ನೋಡಿ ಗಡಗಡನೆ ನಡುವುದ. ಹೇ ಕರುಣಾ ಸಾಗರ ಏನು ಮಾಡಲು ಮಹಾರಾಜ ಕಾಡು ಮಧ್ಯ ಭಾಗದ ಮಹಾರಾಜ ಮೆಲ್ಲ ಮೇಲೆ ನಡೆತಾ ಇದ್ದಾನೆ. ನಡೆದು ಬರುವಾಗ ಮಹಾಶನಿ ರಾಜ ಹಸು ಹೆಗ್ಗಳವಾಗಿದೆ ನಮ್ಮಪ್ಪ. ತಿನ್ನೋಣ ಅಂದ್ರೆ ಅನ್ನವಿಲ್ಲ, ಕುಡಿಯೋಣ ಅಂದ್ರೆ ನೀರಿಲ್ಲ, ನಿಲ್ಲೋಣ ಅಂದ್ರೆ ಸೂರಿಲ್ಲ, ಕಷ್ಟಪಟ್ಟ ಮುಂದೆ ನಡೆಯೋಣ ಅಂತ ತೊನುವಿನಲ್ಲಿ ಏನು ಮಾಡಲು ನಮ್ಮಪ್ಪ. ಅಪ್ಪ ಕೆಲವು ತಾಸಿನಿಂದ ನಾನು 50 ವರ್ಷಕ್ಕೆ ಏಕ ಇವತ್ತು ಈ ಕ್ಷಣ ಮಾತ್ರ ಏನಿಲ್ಲದಪ್ಪ. ಮನುಷ್ಯನ ಸಕಲ ಸಂಪದ ಕೊಡುವನು ನೀನೆ, ಅಂಕರ ಪಟಗೆಲ್ಲ ಕಿತ್ತುಕೊಳ್ಳುವನು ಎಲ್ಲ ಕಿತ್ತುಕೊಂಡ್ಬಿಟ್ಟಲು ನಮ್ಮಪ್ಪ. ರಾಜನಾಥ ತನ್ನ ಹೋಯಿತು, ತಿರುಕತನ ಬಂದಿತು. ಈ ಕಾಡಿನ ಮಧ್ಯ ಭಾಗದಲ್ಲಿ ಏನು ಮಾಡಲು ಶನಿ ರಾಜ ಕಿತ್ತು ತಿಂತಾ ಇದ್ದಾನೆ. ಅಪ್ಪ ಸ್ವಲ್ಪ ನಡೆದ್ರೆ ಉಳಿಯಾರದು ನಮ್ಮಪ್ಪ ಜೀವ ಹೋಗುತ್ತ ಕನ್ನಡ ಸಾಗರ ಉಳಿಯ ಜೀವ ಅಂತ ಮಹಾರಾಜ ದುಃಖಿತನ ಕಣ್ಣಿನ ಸೂಸ್ಕೊಂಡು ಮಹಾರಾಜ ಮುಂದಕ್ಕೆ ಬರ್ತಾ ಇದ್ದಾನೆ. ಬರುವಾಗ ಶನಿ ರಾಜ ನಮ್ಮಪ್ಪ ಅದನ್ನ ಕಣ್ಣಿಗೆ ನೀರಿನ ಕೊಳವನ್ನ ನಿರ್ಮಾಣ ಮಾಡಿದ್ದಾನೆ. ಮಹಾರಾಜ ನೀರನ್ನು ನೋಡಿ, ಅಮ್ಮ ತಾಯಿ ಗಂಗಾ ಭವಾನಿಯೇ, ಭಾಗೀರಥಿಯೇ, ಪಾಪ ನಿವಾಸಿನಿಯೇ, ತಾಯಿ ನಮ್ಮಮ್ಮ ಮನುಷ್ಯ ಕೆಲವಾದ ಅನ್ನ ಹೇಳ್ತಿದ್ರೆ ಬದುಕಿರ್ತಾನೆ, ಬದುಕುವುದು ಅಸಾಧ್ಯವಾದ ಮಾತು. ಶನಿರಾಜ ನೀರು ಕೊಟ್ಟರು ನಮ್ಮಪ್ಪ ಅಂತ ಕುಡಿಲುವುದ ಮಹಾರಾಜ ಕುಡಿಲುವ ಕೈಲು ನೀರ ಮಾಯವಾಯಿತು. ನಮ್ಮಪ್ಪ ನಿನ್ನ ಲೀಲೆ ನೀರು ಮಾಯವಾಯಿತು. ಕೊಳಕ್ಕೆ ಬಾಗಿದ ಮಹಾರಾಜ ಆ ಕೊಳದ ನೀರೇ ಬತ್ತಿ ನೀರಂತ ಬತ್ತ ಬೆಲೆವಾಯಿತು. ನಮ್ಮ ಮುಂದೇನು ನಮ್ಮ ಮನಸ್ಥಿತಿ. ಮಹಾರ ಮುಂದಕ್ಕೆ ಕೈ ಕಾಲಿಡ್ತಾನೆ, ಹಣ್ಣುಗಳ ಕಾಣ್ತಾ ಇದೆ, ತಿನ್ನೋನ ಕೈ ಇಡ್ತಾ ಇದ್ದಾನೆ, ಇಟ್ಟಾಗ ಹಣ್ಣುಗಳ ಮಾಯ. ನೀರು ಮಾಯ, ಇಲ್ಲಿ ಹಣ್ಣುಗಳ ಮಾಯ. ವಿಶ್ರಾಂತಿ ತೆಗೆದುಕೊಂಡು ಮುಂದೆ ಸಾಗರದ ಮಹಾರಾಜ ಮುಂದಕ್ಕೆ ಬರುವಾಗ ಮಹಾರಾಜ ವಿಶಾಲವಾಗಿ ಬೆಳೆದು ನಿಂತ ಅಶ್ವತ್ಥ ವೃಕ್ಷ ಆ ಬುಡದಲ್ಲಿ ವಿಶ್ರಾಂತಿ ತೆಗೆದುಕೊಂಡು ಮುಂದೆ ಓಡದ ಮಹಾರಾಜ ಮರದ ಬುಡದಲ್ಲಿ ನಿಂತ ಶನಿರಾಜನ ಮಾಯಗಳಿಂದ ಎಲೆಗಳನ್ನ ಬಡ 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 ನೆರಳು ಮಾಯವಾಯಿತು. ನಮ್ಮಪ್ಪ ನಿನ್ನ ಲೀಲೆ. ಮೂಲತೋ ಬ್ರಹ್ಮರೂಪಾಯೋ ಮಧ್ಯತೋ ವಿಷ್ಣು ರೂಪಿಣೆ ಅಗ್ರಸಸ್ಸ ಸ್ವರೂಪಾಯ ವೃಕ್ಷರಾಜಾಯ ನಮಸ್ತೆ ನಮಸ್ತೆ ಅಂತ ಹೇಳ್ತಾರೆ ನಮ್ಮಪ್ಪ. ಅರಳಿ ಮರ ಅಂದ್ರೆ ಸಾಮಾನ್ಯ ಮರವಲ್ಲ ಶನಿ ರಾಜ. ಮೂಲ ಅಂದ್ರೆ ಬಡದಲ್ಲಿ ಬ್ರಹ್ಮನಿಗೆ ಆಶ್ರಯ ಕೊಟ್ಟಿದ್ಯಾ ತಪಸ್ಸನ್ನು ಆಚರಣೆ ಮಾಡಲು. ಮತ್ತೆ ವಿಷ್ಣು ರೂಪಿಣಿ ಅರಳಿ ಮಧ್ಯದಲ್ಲಿ ವಿಷ್ಣುವಿಗೆ ಆಶ್ರಯ ಕೊಟ್ಟಿದ್ಯಾ. ಅಗ್ರ ಸಸ್ಸಾಯ ಶಿವರೂಪಾಯ ತುತುದಿಯಲ್ಲಿ ಶಿವನಿಗೆ ಆಶನ ಕೊಟ್ಟಿದ್ಯಾ. ರಂಬೆ ಶಿವಣ್ಣನಿಗೆ ಆಶನ ಕೊಟ್ಟಿದ್ಯಾ. ಈ ಪಾಪಿ ರಾಜನಿಗೆ ಆಶ್ರಯ ಕೇಳಲಿಲ್ಲ. ನಿಲ್ಲು ನೆರಳು ಸೀದ ಮಾಡ್ಬಿಟ್ಟು ಕರುಣ ನನ್ನ ಪಾಲಿಗೆ ಇಷ್ಟು ಕಠಿಣನಾದ್ರೆ ಯುಗೋ ಶನಿ ರಾಜನಾದ ನಾನು ಬದುಕುವುದು ಮಹಾರಾಜ. ನಿಜವಾದ ಉಳಿಯಲಾದ ಜೀವ ಶನಿ ರಾಜ ಅಂತ ಮಹಾರಾಜ ಜರದಿ ಕೆಟ್ಟನಲ್ಲೋ ಅಂತ ಮಹಾ ದುಃಖಿತನಾಗಿ ಕಣ್ಣಿಸುವುದು ಮಹಾರಾಜ. ಮುಂದಕ್ಕೆ ಬರುವಾಗ ಸೊಂಟ ನೋಡ್ತಾ ಇದ್ದಾನೆ. ಅವನ ಸೊಂಟದಲ್ಲಿ ನಡಿನ ವಡ್ಯಾಣವಿದೆ. ವಡ್ಯಾಣ ಅಂದ್ರೆ ಡಾಬು ಸೊಂಟಕ್ಕೆ ಧರಿಸ್ಕಂತ ಆದ್ರು ಆಗಿನ ಹೆಣ್ಣು ಮಕ್ಕಳು ಸೊಂಟಕ್ಕೆ ಯಾಕೆ ಧರಿಸ್ಕಂತ ಆದ್ರು. ಸೊಂಟಕ್ಕೆ ಭದ್ರವಾಗಿರ್ಲಿ, ಸೊಂಟ ಇರಲಿ, ಶೋಕಿಗೆ ಧರಿಸ್ಕಂತ ಇರಲ್ಲ. ಇತ್ತೀಚೆಗೆಲ್ಲ ಶೋಕಿ ಧರಿಸ್ಕಂತಾರೆ. ಶುಭಾರಂಭ ಬಂದ್ಬಿಟ್ರೆ ಸಾಕು ಶೋಕಿಗಳಿಗೆ ಧರಿಸ್ಕೊಂತಾರೆ. ಅವ್ರು ಡಾಬ್ ಭದ್ರಾಯಿಂದ ಸೊಂಟ ಭದ್ರಾಯಿಲಿ ಧರಿಸ್ಕೊಳ್ಳೋದು, ಶೋಕಿಗೆ ಧರಿಸ್ಕೊಳ್ಳೋದು. ಆ ಕಳ್ಳೆನ ಶೋಕಿ ಧರಿಸ್ಕೊಂಡಿರ್ತಾರಲ್ಲ ಏನ ಆ ಡಾಬಾ ಕಿತ್ಕೊಂಡು ಹೋಗ್ಬಿಟ್ಟ ಅಂತ ಇಟ್ಕೋನು. ಬೆಳಿಗ್ಗೆ ಅಡ್ರೆಸ್ ಹುಡುಕೊಂಡ್ಬಂದು ಅಮ್ಮಂಗೆ ಕೊಟ್ಬಿಟ್ಟು ಸುಮ್ನೆ ಹೋಗಲ್ಲ. ಕೆನೆ ಬಾರ್ಸೋತಾನೆ. ಇಂಥದಪ್ಪ ಇಂಥ ಬಸ್ಕೊಳ್ಳೋದೇನು ಅಂತ ಡಾಬ್ಗಳು. ಅದ್ರ ಆಗಿನ ಕಾಲದಲ್ಲಿ ಚಿನ್ನ ಡಾಬ್ಗಳು, ಬೆಳ್ಳಿ ಡಾಬು ನಾನು ಕಣ್ಣಾರ ಕಂಡಿದ್ದೇನೆ. ಮಧ್ಯದಲ್ಲಿ ಬೆಳ್ಳಿ ಡಾಬ್ ಧರಿಸ್ಕೊಂತ ಇದ್ರು. ಸೊಂಟ ಭದ್ರವಾಗಿರ್ಲಿ, ಸೊಂಟ ಬೀರ್ಲಂಗಿರ್ಲಿ ಅಂತ. ಈಗಿನ ಕಾಲದ ಹೆಣ್ಮಕ್ಳು ನಮ್ಮನೆಗೆ ಒಂದು ಮಜ್ಜಿ ಡಾಬ್ ಇಟ್ಟು ಅಂತ ಚಿನ್ನ ಡಾಬ್ ಧರಿಸ್ಕೊಂಡು
ಆಚೆಗೆ ಹೋಗಿ ಬಸ್ ಸ್ಟಾಪ್ ಹೋಗಿ ಮನೆ ಬರುವ ಡಾಬಾಳ ಗೋಲಿ ಸೊಂಟ ನಿಜವಾಗ್ಲೂ ಇರೋಲ್ಲ ಕಳ್ಳರು ಮುರಿದಾಗಿ ಬಿಡ್ತಾರೆ ಡಾಬ್ ಕಿತ್ಕೊಂಡೋಗಿ ಅದಕ್ಕೆ ಸೊಂಟಿಗೆ ಹೆಣ್ಮಕ್ಳಿಗೆ ಭದ್ರ ಇಲ್ಲ ಮತ್ತೆ ಸೊಂಟಿಗೆ ಇವತ್ತು ಹೆಣ್ಮಕ್ಳಿಗೆ ಭದ್ರ ಅಂದ್ರೆ ಹೌದಾನೆ ಇವತ್ತು 60 ವರ್ಷದ ಹೆಂಗ್ಸ್ನ ಬಟ್ಟೆ ಹೋಗುದು ಒಣಗಾಕ್ ಹೋಗು ಅಂದ್ರೆ ಆಯ ಮನೆ ಬಟ್ಟೆ ಹೋಗುದು ಜಾಸ್ತಿ ಒಣಗಾಕಿ ಕೆಳಗೆ ಬರ್ತಾರೆ ಈ ಮದುವೆ ಆದಾರಲ್ಲ ಹೆಣ್ಮಕ್ಳು 20 ವರ್ಷದವ್ರ ಬಟ್ಟೆ ಹೋಗಿ ಅಂತ ನನ್ ಕೈಲಾಗಲ್ಲಪ್ಪ ಮಿಷಿನ್ ತಂದ್ಕೊಡು ಏನಕ್ಕೆ ಬಟ್ಟೆ ಹೋಗಿ ಒಳ್ಳೆ ತಂದ್ಕೊಟ್ರೆ ಜಾಸ್ ಒಣಗಾಕ ಜಾಸ್ ಅದ ಅಪ್ಪ ನೀನ್ ಜಾಸ್ ಕೊಡು ನಾನು ನಿಂತು ಕೊಡ್ತೀನಿ ಆಯ್ತು ಅದು ಜಾಸ್ ಕೊಟ್ಟು ಒಣಗಾಕ ಹೋಗಿ ಮ್ಯಾಲ್ಕೆ ನನ್ ಕೈಲಾಗಲ್ಲ ಬಕೆಟ್ ಮ್ಯಾಕ್ ತಂದ್ಕೊಡು ಒಣಗಾಕ್ತೀನಿ ಯಾಕೆ ಸೊಂಟ ಊಟ ಗಾಳಿ ಮಹಾರಾಜ ಡ್ಯಾಣವನ್ನ ತನಗೆ ಹಿಡಿದುಕೊಂಡು ಕಾಡಿನ ಮಧ್ಯವಾದ ಮಹಾರಾಜ ದಾರಿ ಸಾಗಲಿ ಹಸು ಬಾರಿಕೆ ಶೂರ ವಿಕ್ರಮ ಎದ್ದು ಹೊರಟಿದ್ದಾರೆ ಯಾವ ಕಡೆ ದಾರಿ ಇದೆಯಲ್ಲ ಕಾಮನಗರಡೆ ಮಹಾರಾಜ ಮುಂದಕ್ಕೆ ಮಹಾರಾಜ ದಾರಿ ಸಾಗಲಿ ಮುಂದಕ್ಕೆ ದಾರಿ ಕಾಣದಾಗಿದೆ ದಾರಿ ಸಾಗಲಿ ಹಸು ಬಾರಿಕೆ ಶೂರ ವಿಕ್ರಮ ಎದ್ದು ಹೊರಟಿದ ತಾಪಲಿಂಗ ನಾಮ ಹೋಗುವಾಗ ಮಹಾರಾಜ ಸುಮ್ಮನೆ ದಾರಿ ಸಾಗಲಾರದ ಮಹಾರಾಜ ರಾಮಪ್ಪನೇ ಭಜನೆ ಮಾಡಿಕೊಂಡು ದಾರಿ ಬೇಗ ಸಿಗಲಿ ಊರು ಸಿಗಲಿ ಹಣ್ಣು ಸುಖವಾಗಲಿ ಮಹಾರಾಜ ರಾಮಪ್ಪನ ಭಜನೆ ಮಾಡಿಕೊಂಡು ಮಹಾರಾಜ ಮುಂದಕ್ಕೆ ಬರ್ತಾರೆ ನೋಡಿ ಆಗಿನ ಕಾಲದಲ್ಲಿ ಜನಗಳೆಲ್ಲ ಹೋಗ್ಬೇಕಾದ್ರೆ ರಾಮಪ್ಪನ ಭಜನೆ ಮಾಡ್ಕೊಂಡು ಶ್ರೀರಾಮನ ಭಜನೆ ಮಾಡ್ಕೊಂಡು ಹೋಗ್ತಾರೆ ರಾಜಂದಿರಲ್ಲ ಈ ಕಾಲದಲ್ಲಿ ಆಗಿದೆ ಈ ವಯಸ್ಸಾದವರು ನಮ್ಮ ಅಡುಶಪ್ಪನಂತವ್ರು ಅವರನ್ನ ಬಸ್ ಸ್ಟಾಪ್ ಇಲ್ಲಿ ಮನೆ ಬರ್ಬೇಕಲ್ಲ ಇಲ್ಲಿಂದ ದಾಸಿನ ಬೋರ್ಡ್ಗಳಿಂದ ಇಲ್ಲಿ ಬರ್ಬೇಕಾದ್ರೆ ಒಂದು 20 ನಿಮಿಷ ಆದ್ರೂ ಬೇಕು ಬರ್ಬೇಕಾದ್ರೆ ಬೇಸರ ಆಗ್ಬಾರ್ದು ಅಂತ ಇವ್ರು ಏನ್ ಮಾಡೋರು ಇವ್ರಿಗೆಲ್ಲ ರಾಮ ಭಜನೆ ಏನು ಗೊತ್ತಿರಲಿಲ್ಲ ಯಕ್ಷಗಾನ ಇವರದೆಲ್ಲ ಸಂಗೀತ ಸಿನಿಮಾ ಪ್ರಪಂಚ ಇವೆಲ್ಲ ಗೊತ್ತಿರಲಿಲ್ಲ ಇವ್ರದ್ ಕಾಲದಾಗ ಏನಿತ್ತು ಯಕ್ಷಗಾನ ಇತ್ತು ಎರಡು ಕಲ್ಲ ಹಾಕೊಂಡ್ಬಿಡೋರು ರೋಷಣೆ ಬಿದ್ದಿರೋ ಕಲ್ಗಳು ಅವೆರಡು ಕಲ್ಲ ಹಾಕೊಂಡು ಅವನ್ನೇ ತರ ಮಕ್ಕ ಹಾಕೊಂಡ್ರು ಇವ್ರದಲ್ಲಿ ಯಕ್ಷಗಾನ ಹೇಗೆ ಹೇಳಿದು ಯಕ್ಷಗಾನ ಸಂಗೀತ ಅಷ್ಟು ಗೊತ್ತಿರಲ್ಲ ಸಿನಿಮಾ ಪಂಚ ಯಕ್ಷಗಾನ ಆಡ್ಕೊಂಡ್ ಬರೋರು ಯಾರು ಅಡಿಶಬ್ದ ಅಂತ ಇನ್ನು ಮಧ್ಯಮ ಕಾಲ ಹುಡುಗ ಅಂದ್ರೆ ಮಧ್ಯಮ ಕಾಲ ನಾವು ರೇಣುಕಂಪ್ರು ಅಂತವ್ರು ಅವ್ರಿಗೆಲ್ಲ ಯಕ್ಷಗಾನ ಗೊತ್ತಿಲ್ಲ ಅವ್ರದೆಲ್ಲ ಏನದು ಸ್ವಲ್ಪ ಸಿನಿಮಾ ಪ್ರಪಂಚ ನಾಟಕದ ಹುಚ್ಚವರಿಗೆ ಅವ್ರದೆಲ್ಲ ಸಂಗೀತ ಅವ್ರದೆಲ್ಲ ಸಂಗೀತ ಆಡ್ಕೊಂಬರೋರು ಯಕ್ಷಗಾನ ಆಡೋರು ಬರೋದೇ ಇಲ್ಲ ಸಂಗೀತ ಆಡ್ಕೊಂಬರೋರು ಹೇಳಿದ್ರೆ ಸಂಗೀತ ಹೆಂಗಿತ್ತಂದ್ರೆ ಪ್ರೇಮದಿ ಕರೆಯುಗ
ಸಿನಿಮಾ ಪ್ರಪಂಚ ಸಿನಿಮಾ ಪ್ರಪಂಚ ಸಂಗೀತ ಋಷಭಾರದು ಯಕ್ಷಗಾನ ಇವ್ರು ಏನು ಮಧ್ಯಮ ಕಾಲದಲ್ಲ ಸಂಗೀತ ಹಿಂದೆ ಪುನಿಯನ್ ತೋರ್ದು ಇವ್ನು ಯಕ್ಷಗಾನ ಗೊತ್ತಿಲ್ಲ ಸಂಗೀತ ಗೊತ್ತಿಲ್ಲ ಇವ್ರದ್ದು ಸಿನಿಮಾ ಪ್ರಪಂಚ ಥಿಯೇಟರ್ ಇಂದ ಆಚೆ ಬಂದ್ರೆ ಸಾಕು ಬಾ ಬಾರೆ ಬಾರೆ ನನ್ನ ಹಿಂದೆ ಮುಂದೆ ಒಂಟಿಯಾಗಿ ನಾನು ಜಂಟಿಯಾಗಿ ಚಿನ್ನ ಬಾಬಾರೆ ಚಿನ್ನ ಬಾಬಾರೆ ಇವ್ರದೆಲ್ಲ ಸಿನಿಮಾ ಪ್ರಪಂಚ. ಇನ್ನು ಇವ್ರದೆಲ್ಲ ಒಂಥರ ಆದ್ರೆ ಹೆಣ್ಮಕ್ಳದೇ ಒಂಥರ. ಹೆಣ್ಮಕ್ಳು ಇವ್ರನ್ನ ಆಚೆ ಆಡಲ್ಲ, ಬಸ್ ಸ್ಟಾಪ್ ಇಷ್ಟ ಎಲ್ಲ ಆಡಲ್ಲ. ಇವ್ರು ಯಾವಾಗ ಆಡ್ತಾರೆ, ಮನೆಗೆ ಯಾರು ಇರಬಾರ್ದು, ಅಪ್ಪ ಅಮ್ಮ ಯಾರು ಇರಬಾರ್ದು, ಬಾಗಿಲ ಹಾಕಿಬಿಟ್ಟು 4 ಗೋಡೆ ಮಧ್ಯೆ ಮಾತ್ರ ಇರೋದು. ವಿಕ್ರಮರಾಜ ವಿರಹ ಆಡ್ಲಿಲ್ಲ, ಯಕ್ಷಗಾನ ಆಡ್ಲಿಲ್ಲ, ಸಂಗೀತ ಆಡ್ಲಿಲ್ಲ, ಸಿನಿಮಾ ಪ್ರಪಂಚ ಆಡ್ಲಿಲ್ಲ. ಇವನೇನು ಮಾಡ್ದ, ವಿಕ್ರಮರ ದಾರಿ ಸಾಗಲಿ ಅಂತ ಬಿಟ್ಟು ರಾಮಪ್ಪನ ಭಜನೆ ಮಾಡಿಕೊಂಡು ಮಹಾರಾಜ ದಾರಿ ಸಾಗಲಿ ಅಸೂಬಾಯರ್ಗ ಕಾಣದ ಶೂರ ವಿಕ್ರಮ ಎದ್ದು ಹೊರಟಿದನು. ಯಾವ ಕಡೆ? ನೆನಪಿಟ್ಟುಕೊಳ್ಳಿ, ತಾಮಲಿಂಗ ನಾಮನ ಕಡೆ. ಈ ಕಥೆ ಇಲ್ಲೇ ಇರಲಿ. ಹಿಂದೆಗಡೆ ಉಜ್ಜಯಿನಿ ನಗರದಲ್ಲಿ ಕಾರವಾರ ದೇವರ ಮಂತ್ರಿ ಬಾರಬೈಲಿ ಯೋಗ್ಯನಾದ ರಾಜ ಅಂತ ಕೊಟ್ಬಿಟ್ಟಿದ. ಏನ ನಿಮ್ ರಾಜ ಯೋಗ್ಯನಾ? ಹೌದಾ? ನಿನ್ ಪ್ರಕಾರ ಯೋಗ್ಯ, ನನ್ನ ಪ್ರಕಾರ ಅವನು ಅಯೋಗ್ಯ. ಯಾಕೆ? ನಮ್ ಊರಿಲ್ವಾ, ಕೇರಿ ಇಲ್ವಾ, ಹೆಂಡತಿ ಇಲ್ವಾ, ಮಕ್ಕಳಿಲ್ವಾ, ಪಟ್ಟಣ ಇಲ್ವಾ? ಲೇ, ಒಂದ್ ದಿನಕ್ಕೆ ಎಷ್ಟು ದಿನ ಕಾಯ್ಲಿ, ಒಂದ್ ದಿನಕ್ಕೆ ಒಂದು ಇಷ್ಟೊತ್ತು, ಒಂದ್ ಕುದುರೆಗೆ ಎಷ್ಟೊತ್ತೊಂದೇ ಕಾಯ್ಲಿ. ಮರ್ಯಾದೆ ಹೇಳ್ತಾ ಇದೀನಿ. ನಿಮ್ಮ ರಾಜನ್ನಾದ್ರು, ಕುದುರೆಯನ್ನಾದ್ರು, ಹಣವನ್ನಾದ್ರು ನೋಡೋ ಕೊಡ್ಲಿಲ್ಲ ಮಂತ್ರಿ ಅಂದ್ರೆ ಮಂತ್ರಿ ಆದ ರಾಜ ನ್ಯಾಯನೇ. ಈಗ ಮಗನ ಮೇಲೆ ಹಾಗೆ ಹುಗಿದು ಬಿಡ್ತೀನಿ. ಊಸ್ಕೊಂಡ್ಲ ಹಣ ಕೊಡ್ಲ, ಹಣ ಕೊಡೋದು ಜಮೀನಲ್ಲಿ ಇದೆಯಾ? ಎಲ್ಲಿದೆ? ರಾಜನ ಭಂಡಾರದಲ್ಲಿ ಹಣವಿದೆ. ಹೊಡೆಯೋಣ, ಭಂಡಾರವಣ ಕೊಡೋಣ ಎಂಬುದಾಗಿ ಮಂತ್ರಿ ಭಂಡಾರ ಇಡಬೇಕು ಅಂತ ಹೋಗ್ತಾ ಇದ್ದಾರೆ. ಭಂಡಾರದಲ್ಲಿ ಎಷ್ಟಪ್ಪ ಹಣ ಇದೆ ಅಂದ್ರೆ ಸತ್ಯವಾಲು ಉಜ್ಜಯಿನಿ ನಗರದಲ್ಲಿ 16 ವರ್ಷಗಳ ಕಾಲ ಮಳೆ ಜೊತೆಗೆ ಹೋದ್ರು ಕೂಡ ಸುಖವಾಗಿ ಸಾಕುದು. ಅಷ್ಟು ಹಣವಿದೆ ಭಂಡಾರದಲ್ಲಿ, ತುಂಬಿದು ಕನಾಡ್ತಾ ಇದೆ ಹಣ ಎಂಬುದು. ಭಂಡಾರ ಹೊಡಿಬೇಕು ಅಂತ ಇದ್ದಾರೆ ಮಂತ್ರಿಗಳು. ಶನಿ ರಾಜ ಅಲ್ಲಿ ನಿಂತು ದಿಷ್ಟಿ ಆ ಕಡೆ ಬಿಟ್ಟು ಆತ ನೆಣಿಗೆ ನಮ್ಮ ಒಂದು ಚಮತ್ಕಾರವನ್ನು ಶನಿ ರಾಜ ಅಲ್ಲಿ
ಇವತ್ತಾದ ಶನಿರಾಜನಾದ ನಮ್ಮಪ್ಪ ದಿಷ್ಟಿ ಬಿಟ್ಟಿರದೆ ಬಂಡಾಳ ಕಡೆ ಶನಿರಾಜನ ಕೃಪೆಯಿಂದ ಬಂಡರ ಹಣವ ಲಕ್ಷಣ ಮಾತ್ರದಲ್ಲಿ ಬಂಡ ಹೊಡೆದು ಮಹಾರಾಜ ಗಡ 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 ನಡಿಬಿಟ್ಟ. ತುಂಬಿ ತುಳುಕಾಡುವಂತ ಖಜಾನೆ, ಈ ಖಜಾನೆಗೆ ಎಂತ ಬರ ಬಂದಿದೆ ಅಂದ್ರೆ ರಾಜನಿಗೆ ಎಂತ ಕಟ್ಟಕೊಂಡಿರ್ಬೋದು. ನಮ್ಮ ರಾಜ ಹೇಳಿದನು, ಏನ್ ಮಾಡ್ತಾ ಇದ್ದಾನೋ ರಾಜನ ಕರ್ಸ್ತಾನ ಅಂದ್ರೆ ರಾಜ ಬೆಟ್ಟದ ಹುಡುಕಿ ಕಣ್ಣಿಂದ ಆಗ್ರೆ ಮಾಡ. ರಾಜ ಬೆಟ್ಟ ಎಲ್ಲೇ ಹುಡುಕಿದ್ರು ಕೂಡ ನಿಮ್ಮ ರಾಜ ಕಡೆ ಬಂದ್ರು, ಹೋದ್ರು, ಇಲ್ಲಿ ಕೂತಿದ್ರು, ನಿಂತಿದ್ ನೋಡುವರೇ ಯಾರು ಇಲ್ಲ. ಯಾಕೆ ಹೇಳ್ತಾನೆ, ಕುದುರೆ ನೆಲದೊಳಗಿದ್ಯಾ? ಎಲ್ಲೋಗಿದೆ? ಭಾರತದಲ್ಲಿ ಹೋಗಿದೆ, ಯಾರು ನೋಡಿಲ್ಲ. ಹುಡುಕಿ ಹುಡುಕಿ ಬೇಸತ್ತು ಹಿಂದಕ್ಕೆ ಬಂದಿದ್ದ. ಬೇಸತ್ತು ಹಿಂದಕ್ಕೆ ಬಂದಾಗ ಎಲ್ಲಯ್ಯ ರಾಜ ಭಟ್ರ ಎಲ್ಲಿ ರಾಜ? ಇನ್ನೆಲ್ಲಪ್ಪ ರಾಜ ಬಂದ್ರಿ ಕಳ್ಕೊಂಬಿಟ್ಟು ಅನಾಥರಾಗ್ಬಿಟ್ಟು ನಿಜವಾಗ್ಲೂ ರಾಜನ ಕಳ್ಕೊಂಬಿಟ್ಟು ನಮ್ಮ ರಾಜ ಬದುಕಿಲ್ಲವಯ್ಯ. ಆ ಹಾಳು ಕುದನ ರಾಜನ ತಾಣಿಗೆಲ್ಲೋ ಕೊಂದು ಬಿಟ್ಟಿದೆ, ಅಥವಾ ನಮ್ಮ ರಾಜ ಎಲ್ಲೋ ಸತ್ತೋಗಿದ್ದಾನೆ, ಹಾಳು ಕುದನ ರಾಜನ ಕೊಂದು ಬಿಟ್ಟಿದೆ ಅಂತ ಕಣ್ಣೀರ್ ಸೂಸ್ತಿರ್ಬೇಕಾದ್ರೆ ಈ ಮಹಾನುಭಾವಿ ಮಸಲ ಕಣ್ಣೀರ್ ಆಗ್ತಾ ಇದ್ದೀರಾ. ಖಾರ ಮನುಷ್ಯರ ಮಸಲ ಕಣ್ಣೀರನ್ನ ಆಗ್ತಾ ಇದ್ದೀರಾ. ರಾಜ ಸತ್ತೋದ ಸತ್ತೋಗಿ ತಂಗಿ ಹೇಳ್ತಿದ್ರ, ಹಣಕ್ಕೆ ಕೊಡ್ತೀರಾ? ಅಕ್ಕಕ್ಕೆ ಮತ್ತೆ ಮುಗಿದು ಬಿಡ ಹೋಗಿತೀನಿ ಮರ್ಯಾದೆ ತೆಗೆದ್ರಂತೂ ಅನುಮಾನ ಇಲ್ಲ. ಮರ್ಯಾದೆ ಮೇಲೆ ಮನುಷ್ಯ ಬದುಕಿದ್ರು ಒಂದೇ. ಅದಕ್ಕೆ ಏನ್ ಮಾಡುದು, ಬಂಡ ಹೊಡಿಬೇಕು ಅಂತ ನಮ್ಮಪ್ಪ ಹೊಡಿತಿದ್ರೆ ಬಂಡಾರವನ್ನ ಹೊಡೆದಾಕ್ಷ ಶನಿರ ದೃಷ್ಟಿ ಆ ಕಡೆ ಬಿಟ್ಟಿದ್ದಾರೆ. ಅಪ್ಪನ ಕೃಪೆಯಿಂದ ಈ ಬಂಡಾರ ಹಣವ ಲಕ್ಷಣ ಮಾತ್ರದಲ್ಲಿ ಮಾಯವಾಗಿದೆ. ತುಂಬಿ ತಿರುಕಾಡುವಂತ ಖಜಾನೆ ಹೊರಬಂದು ಕೂತಿದೆ. ನಮ್ಮಪ್ಪ ನಿನ್ನ ಮಾಯ ತುಂಬಿ ತಿರುಗಾಡುವ ಖಜಾನೆಗಿಂತ ಬರ ಬಂದಿದೆ ಅಂದ್ರೆ ನಮ್ಮ ರಾಜನ ಶನಿ ರಾಜನ ಅಂತ ಕಷ್ಟ ಕೊಟ್ಟಿದ್ದಾರೆ. ಎಲ್ಲಿದು ನಮ್ಮ ಮಹಾರಾಜ? ಹೌದಪ್ಪ. ಏನ್ ಮಾಡ್ತಾ ನಮ್ಮ ಮಹಾರಾಜ? ಈಗ ಹಣ ಕೊಳ್ಳಿನ ಕಾರವಾರ ಬಿಡಲ್ಲ, ಮರ್ಯಾದೆ ತೆಗೆದುಬಿಡ್ತಾನೆ. ಹೋದ್ಮೇಲೆ ಮರ್ಯಾದೆ. ಮನುಷ್ಯ ಬದುಕಿದ್ರು ಒಂದೇ, ಸತ್ರು ಒಂದೇ, ಸಾಯುವುದ ಮೇಲೆ ಒಂದು ಯೋಚನೆ ಮಾಡ್ತಾನೆ. ಆಗ ಶನಿರಾಜ ಯೋಚನೆ ಮಾಡ್ತಾನೆ, ಓಹೋ ಮಂದಿ ಸಾಯುವಂತ ಯೋಚನೆ ಮಾಡ್ತಾನೆ. ಬಿಬ್ಬಿಳ ಸಾಯೋದಕ್ಕೆ ಇಲ್ಲ. ಯಾಕೆ ಅಂದ್ರೆ ಬಂದಿನ ಕಷ್ಟ ಯಾರಿಗೆ? ರಾಜನಿಗೆ. ಮಂತ್ರಿಯಾಗಿ ಶಿಕ್ಷೆ ಹೌದು ತಾನೆ. ಈ ಕಲಿಗಾಲದಲ್ಲಿ ಎತ್ತಿ ಜ್ವರ ಬಂದಾಗ ಎಮ್ಮೆ ಬರಿ ಹಾಕ್ಬಿಟ್ರೆ ಎತ್ತಿ ಜ್ವರ ಬರ್ತದ. ಬಂದಿರ ಕಷ್ಟ ಯಾರಿಗೆ? ರಾಜನಿಗೆ. ರಾಜನಿಗೆ ಕಟ್ಟಪಡ ನಮ್ಮಪ್ಪ ಏನ್ ಮಾಡ್ತದೆ, ಮಂತ್ರಿಗೋಸ್ಕರವಾಗಿ ಬಂಡಾದ ಎಲ್ಲಾ ಮಲುಮಲಿ ಸ್ವಲ್ಪ ಚಿನ್ನದ ನಾಣ್ಯ ಗೋಚರ ಮಾಡಿದ್ದಾರೆ. ಚಿನ್ನದ ನಾಣ್ಯವನ್ನ ಗೋಚರ ಮಾಡಿದ್ದಾರೆ. ಗೋಚರ ಮಾಡ್ಬಿಟ್ರು. ಯಾವಾಗ ಗೋಚರ ಮಾಡಿ ಕೆಳಗಿಳಿಗಿ ಕೆಳಗಿಳಿದು ಹುಡುಕಿ ನೋಡ್ತಾ ಇದ್ದಾನೆ ಮಂತ್ರಿ. ಆ ಮನೆಯಲ್ಲಿ ಕಾಸು ವಿಸಮಿಕ್ಕದ ಹಾಗೆ ಕುದಕರೆ ಎಷ್ಟು 1 ಲಕ್ಷ ಮಾತ್ರ ನಮ್ಮಪ್ಪ ಉಳಿಸಿದಾನೆ. ಶನಿ ರಾಜ 1 ಲಕ್ಷ ಉಳಿಸಿ ಮರ್ಯಾದೆ ಮತ್ತು ಪ್ರಾಣ ಎರಡು ಕಾಪಾಪಟ್ಟನ ಕರಣ ಜನಗಳು ಅದಕ್ಕೆ ನಿನ್ನ ಆಪತ್ ಬಾಂಧವ ಅಂತ ಕರೆಯುವುದು ಎಂಬುದಾಗಿ 1 ಲಕ್ಷವನ್ನ ಮಾಡಿಕೊಂಡು ಒಂದು ಕಾರವನ್ನು ಕೈ ಕೊಟ್ಟರು. ಕಾರವನ್ನು ಲಕ್ಷ ತೆಗೆದುಕೊಂಡು ಅಂದ್ರೆ ನಿಮ್ಮ ರಾಜವರ ಕಾಯಿ ಬಂದಿತ್ತು. ಸದಾ ಸಂಚಾರಿ ನನ್ನ ವ್ಯಾಪಾರ ವ್ಯಾಪಾರವೇ ನನ್ನ ಜೀವನ. ಜೀವನ ವ್ಯಾಪಾರವೇ ನನ್ನ ಜೀವನ. ಬಂದಾಗಿದ್ದವ ನಿದ್ದೆನೇ ಅವ್ರ ಜೀವನ ಹೌದಾನೆ. ಹಾಗಾಗಿ ಮಹಾರಾಜ ಜೀವನ ವ್ಯಾಪಾರವೇ ಜೀವನ. ಈ ಹೊರಟಿದ್ದೀನಿ ನಾನು. ಅವ್ರು ನೋಡಕ್ಕಾಗ್ತಿಲ್ಲ, ಬಂದಿಲ್ಲ ಪಾಪ. ಅವ್ರ ಕಷ್ಟ ಬಹಳ ಕಷ್ಟ ಅನ್ಭವಿಸ್ತಾರೆ ಅವ್ರೊಬ್ರು ಮಾತ್ರ. ಬಂದಾಗಿಂದ ಬಹಳ ಕಷ್ಟ ಅವ್ರಿಗಪ್ಪ. ನಿಮ್ ನೋಡಕ್ಕಾಗ್ತಾ ಇಲ್ಲ, ನಿಮ್ ಕಷ್ಟ ನನ್ನ ಕೈಲಿ ಇನ್ಯಾವ್ದು ನೋಡಕ್ಕಾಗಲ್ಲ. ಅಡಿಗೆ ಮನೆ ಕಾಲ ಐತಿ ಸುಮ್ಮನೆ ಮಲಿಕೊಂಡ್ಬಿಡ ಅಲ್ವಾ? ನಿನ್ ಕಷ್ಟ ನೋಡಕ್ಕಾಗಲ್ಲ, ಮತ್ತೆ ಬಾಳ ಅನುಭವಿಸ್ತಾ ಇದ್ಯಾ. ಹಾಗಾಗಿ ಈ ಕಾರವಾರ ಹಣ ಕೊಡೋಣ ಅಂದ್ರೆ ಹಣ ಕೊಟ್ಟಿದ್ದೀನಿ, ನಾನು ಹೊರಟಿದ್ದೀನಿ ನನ್ನ ಪಟ್ಟಣಕ್ಕೆ. ನಾನು ಹೋದ್ಮೇಲೆ ನಿಮ್ಮ ರಾಜ ಬರ್ಬೋದು. ರಾಜ ಬಂದ ಕುಜ ನೋಡ್ಕೊ, ಚೆನ್ನಾಗಿ ಸಾಕ್ಬೇಕಂತೆ, ಏಕರಿಸ್ಬೇಕಂತೆ. ನಾಲ್ ನೋಡಿ ಮಾತನಾಡಿ ಅಪ್ಪ ಕರ್ಪುರದ ಶನಿದೇವರಲ್ಲಿ ಮಂತ್ರಿ ತಾತ್ಕಾಲಿಕವಾಗಿ ರತ್ನ ಸಿಂಹಾಸನ ಕೂತು ರಾಜ್ಯನ ಹೇಳ್ತಾ ಇದ್ದಾನೆ. ಮಂತ್ರಿ ಯಾವ ರತ್ನ ಸಿಂಹಾಸನ ಕೂತಿದ್ದಾರೆ? ಎಲ್ಲಿ ರತ್ನ ಸಿಂಹಾಸನ? ಯಾವ ರತ್ನ ಸಿಂಹಾಸನ? ಉಜ್ಜಯಿನಿ ನಗರ ರತ್ನ ಸಿಂಹಾಸನ ಕೂತು ಮಂತ್ರಿ ತಾತ್ಕಾಲಿಕವಾಗಿ ಪ್ರಜೆಗಳೇ ಯಾರು ಹೆದರಬೇಡಿ, ರಾಜ ಸತ್ತಿಲ್ಲ. ಹೇಗೆ ಹೇಳ್ತೀನಿ ಧೈರ್ಯವಾಗಿ ನಾನು ಅಂದ್ರೆ, ಇವತ್ತು ನಮ್ಮ ರಾಜನ ಯಾರು ಕಾಡಿದ್ದಾರೆ? ಶನಿ ರಾಜ ಸತ್ಯವನ್ನು ಹೇಳ್ತಾ ಇದ್ದೀನಿ. ಯಾವುದೇ ಕಾರಣಕ್ಕೂ ನಮ್ಮ ಮನುಷ್ಯನ ಸಾಯಿಸೋದಿಲ್ಲ, ತಪ್ಪಿ ಶಿಕ್ಷೆ ಕೊಡ್ತಾನೆ. ಶನಿರಾಜನ ಆದಿ ಕರ್ತವ್ಯನಪ್ಪ ಅಂದ್ರೆ, ಶನಿರಾಜ ರಾಶಿ ಬಂದ ಜನಗಳು ಹೆದರಿ ಬಿಡ್ತಾರೆ. ಸತ್ಯ ಶನಿರಾಜ ರಾಶಿ ಬಂದಾಗ ಒಳ್ಳೆ ದಾರಿ ತರುವುದೇ ನಮ್ಮಪ್ಪನ ಆದಿ ಕರ್ತವ್ಯ ಈ ಕಲಿಗಾಲದಲ್ಲಿ. ಅವನ ಎಂದ ಕೆಟ್ಟವನಾಗಿದ್ರು ಊನ ಮಾಡಿ ಅವನೊಂದು ದಾರಿ ತರ್ತಾನೆ ನಮ್ಮಪ್ಪ. ಶನಿರಾಜ ಆದಿ ಕರ್ತವ್ಯ ಅದು. ಹಂಗ ನಮ್ಮ ರಾಜನ ಅಹಂಕಾರ ಅವಡಿಸಿತ್ತು, ಒಳ್ಳೆ ದಾರಿ ತರದ ನಮ್ಮಪ್ಪನ ಆದಿ ಕರ್ತವ್ಯ ಆಗಿ ತರ್ತಾರೆ. ರಾಜನ ಸತ್ತಿಲ್ಲ, ಬದುಕಿದ್ದಾನೆ, ಹುಡುಕ್ಸ್ತೀನಿ, ಕರೆಸ್ತೀನಿ, ನೀವು ಧೈರ್ಯವಾಗಿರಿ. ಧೈರ್ಯ ತುಂಬಿಕೊಂಡು ತಾತ್ಕಾಲಿಕ ರಾಜ್ಯನ ಆಳ್ತದಾನೆ ಮಂತ್ರಿ.
ಮಂತ್ರಿ ಹಾ. ತಾತ್ಕಾಲಿಕ ರಾಜನಿಗೋಸ್ಕರಾಗಿ ಆಳ್ತಾ ಇದ್ದ. ರಾಜನ ಅತಿ ಕೇಳುದು ಹೌದು. ಸಜ್ಜನ ಸವಾಸ ಹೆಜ್ಜೇನು ಜೇನು ಸವಿದಂತೆ ಸವಿದಂತೆ ಹೌದು. ದುರ್ಜನ ಸವಾಸ ಹೆಜ್ಜೇನು ಕಡಿದಂತೆ ಸರ್ವಜ್ಞ ಅಂತ ಹೇಳ್ತಾರೆ. ಒಳ್ಳೆ ಸ್ನೇಹ ಮಾಡಿದ್ರೆ ಯಾವಾಗಲೂ ನಿಜವಾಗ್ಲು ಒಳ್ಳೇದೇ ಆಗುತ್ತೆ ಸ್ವಾಮಿ. ಮನಸ್ಸು ಸರಿ ಇರಬೇಕು. ಹೌದು. ಈ ಮನಸ್ಸು ಸರಿ ಇಲ್ಲ ಅಂದ್ರೆ ಹಾ. ಏನು ಪ್ರಯೋಜನ ಇಲ್ಲ. ಹೌದು. ಹೌದು ತಾನೆ. ರಾಜ ನ್ಯಾಯ ನೀತಿ ಬಾಳ್ದಿದ್ದ ಹೌದು. ಆ ಗುಣಗಳು ಮಂತ್ರಿಗಳು ಒದಗಿ ಬಂದಿತ್ತು. ಹಾ. ಇಲ್ಲಿ ಇವನೇ ರತ್ನ ಇವನೇ ರಾಜ ಆಳ್ಬೋದಾಯ್ತು. ಹೌದು. ಅದು ರಾಜನ ಯಾಕೆ ಹುಡುಗಿಸ್ತಾ ಇದ್ದ ಅಂದ್ರೆ ಹಾ. ನ್ಯಾಯ ನೀತಿ ರಾಜ ಬಾಳಿದ ಆ ಹೌದು. ಗುಣಗಳು ಮಂತ್ರಿಗೆ ಒದಗಿತ್ತು. ಹಾ. ಅದಕ್ಕೆ ಸವಾಸ ಒಳ್ಳೆ ಸ್ನೇಹ ಮಾಡಬೇಕು ಅನ್ನೋದು. ಹೌದು. ಹೌದು ತಾನೆ. ಇವ್ರಿಗೊಂದು ಕತೆ ಕೇಳ್ತಾರಲ್ಲ, ಹಾ. ಈ ಮಗಳ ಕೂತ್ಕೊಂಡು ಕತೆ ಕೇಳ್ತಾರಲ್ಲ ಭಕ್ತಿಯಿಂದ, ಹೌದು. ಅವ್ರ ಮಗಳು ಕೂತ್ಕೊಂಡ್ರೆ ನಾವು ಕತೆ ಕೇಳೋಣ ಸ್ವಾಮಿ. ನಾವು ಕತೆ ಕೇಳೋಣ ಭಕ್ತಿಯಿಂದ ಅನಿಸ್ತದೆ. ಹೌದು. ತೂಗಿಸ್ತಾರಲ್ಲ ಅವ್ರ ಮಗಳ ಕೂತ್ಕೊಂಡ್ರೆ ನಾವು ತೂರ್ಸೋಣ ಸ್ವಾಮಿ. ನಾವು ತುಳಿಸ್ತಾನೆ. ಅಡಿಗೆ ಮನೆ ಮಲಗಿರಲ್ಲ ಹಾ. ಕಾಲ್ ಚಾಚ್ಕೊಂಡು ಹೌದು. ಅವ್ರ ಮಗಳಿಗೆ ಹೋದ್ರೆ ನಾವು ಕಾಲ್ ಹಿಡ್ಕೊಂಡ್ ಮಲ್ಗನ ನಾವು ಕಾಲ್ ಮಲಿಕಣ ಅನಿಸ್ತದೆ. ಎಳಕೆ ಕೂತಿರ್ತಾರ ಹಾ. ಅವ್ರ ಮಗಳಿಗೆ ಹೋದ್ರೆ ನಾವು ಬಾಯ್ ತುಂಬಿ ರೊಟ್ಟಿ ಹಾಕೋಣ ಎಳಕೆ ಅನಿಸ್ತದೆ. ಸಂಜೆ ಆತದಂಗೆ 6 ಗಂಟೆಗೆ ಹೌದು. ನೆಂಟಿ ಬಿಡ್ಕೊಂಡ್ ಕೂತಿರ್ತಾರಲ್ಲ ಹೌದು. ಆಚೆ ಕಡೆ ಹಾ. ಮೋರಿ ಮೇಲೆ ಹಾ. ಅವ್ರ ಮಗಳಿಗೆ ಹೋದ್ರೆ ನಾವು ಒಂದು ಪೆಗ್ ಹಾಕೋಣ ಸ್ವಾಮಿ. ಪೆಗ್ಗಾಕಣ ಅನಿಸ್ತದೆ. ಹೌದು. ಅದಕ್ಕೆ ಸಜ್ಜನ ಸವಾಸನದು ಒಳ್ಳೆ ಸ್ನೇಹ ಮಾಡಿದ್ರೆ ಯಾವಾಗಲೂ ಒಳ್ಳೇದೇ ಆಗೋದು. ಅವನಿಗೆ ಅದೇ ಅಭ್ಯಾಸ, ಬೆಗ್ಗಾಕಿ ಅಭ್ಯಾಸ. ಹಾಗಾಗಿ ಮಹಾರಾಜ ಸಜ್ಜನ ಸವಾಸ ಹೆಜ್ಜೇನು ಅಂತ ಹಾಗಾಗಿ ಒಳ್ಳೆ ಸ್ನೇಹ ಮಾಡಿದ. ಆ ಗುಣಗಳ ಮಂತ್ರಿಗಳು ಒದಗಿ ಬಂದಿತ್ತು. ಹೌದು. ಅದಕ್ಕೆ ಮಂತ್ರಿ ಹುಡುಕಾಡ್ತಿದ್ದ ರಾಜನಲ್ಲಿ ಅಂತ. ಕಾರಣದ ಸಿರದ ಕಾರಣವಾಗಿ ಹೌದು. ಕಲಿಸ್ತೀನಿ ಎದುರಬೇಡಿ, ಉಡಿಸ್ತೀನಿ ಧೈರ್ಯವಾಗಿರಿ. ಹಾ. ಧೈರ್ಯ ತುಂಬಿಕೊಂಡು ಹೌದು. ತಾತ್ಕಾಲಿಕ ರಾಜನ ಹೇಳ್ತಾ ಇದ್ದಾನೆ. ಹಾ. ಯಾರು ಮಂತ್ರಿ ಎಲ್ಲಿ ಉಜ್ಜಯಿನಿ ನಗರದಲ್ಲಿ. ಹೌದು. ಇತ್ತ ಕಡೆ ಹಾ. ನಮ್ಮ ರಾಜನೆಲ್ಲ ಬಿಟ್ಟು ಬಂದಿದ್ದು ನಾವು. ಹೌದು. ಎಲ್ಲಿ ಬಿಟ್ಟು ಬಂದಿದ್ದು? ರಾಮಲಿಂಗ ಕಾಡಿನ ಮಧ್ಯೆ ಬಂದಿದ್ದು. ಹೌದು. ಮಹಾರಾಜ ನಡೀತಾ ಬಂದ ಏನಾಯ್ತು, ಹಾ. ಚಿನ್ನ ಕೃಪೆಯಿಂದ ಹೌದು. ಕಾಡೆ ಹೋಗಿತ್ತು. ಹಾ. ನಾಡು ಪ್ರಾಪ್ತಿ ಆಯ್ತು. ಅಂದ್ರೆ ಹೌದು. ನಾಡೆ ಎದುರಾಯಿತು. ಹೌದು. ತಾಮಲೆ ನಗರ ಎದುರಾಯಿತು. ಹಾ. ಮಹಾರಾಜ ಬಂದು ನೋಡ್ತಾ ಇದ್ದಾನೆ. ಹೌದು. ಬಣ್ಣ ಬಣ್ಣಗಳಿಂದ, ಹಾ. ರಂಗವಲ್ಲಗಳಿಂದ ಹೌದು. ಮತ್ತು ರತ್ನಗಳಿಂದ, ವಜ್ರ, ವೈಡೂರ್ಯಗಳಿಂದ, ಹಸಿರು, ತೋರಣಗಳಿಂದ ಈ ರಾಜ ಬೀದಿ ಶೃಂಗಾರ ಮಾಡಿದ್ರಂತೆ. ಹೌದು. ವಿಕ್ರಮ ರಾಜ ಯೋಚನೆ ಮಾಡ್ತಾನೆ, ಬೆಲೆ ಬೆಲೆ ಹಾ. ಇವ್ರಿಗೆ ನಿಜವಾಗ್ಲೂ ಯಾರ ರಾಜ ಯೋಗ್ಯನು ಯೋಗ್ಯ ಯಾವತ್ತೂ ಅಷ್ಟು ಯೋಚನೆ ಮಾಡಿ. ಊರಿಗೆ ರಾಜ್ಯ ಯೋಗ್ಯನಾದ್ರೆ ಹಾ. ಆ ಊರು, ಚೆನ್ನಾಗಿರುತ್ತೆ. ಮನೆಯಲ್ಲಿ ಯಜಮಾನ ಯೋಗ್ಯನಾದ್ರೆ, ಆ ಮನೆ ಚೆನ್ನಾಗಿರುತ್ತೆ ಸ್ವಾಮಿ. ಮನೆ ಯಜಮಾನ ಕುಡುಕಾದ್ರೆ ಆ ಮನೆ ತುಂಬಾ ತೂರಾಟ ಸ್ವಾಮಿ. ಮನೆ ದೂರ ಆಡ್ತಿರ್ತದೆ. ಹೌದು. ಅದಕ್ಕೆ ಹಾಗಾಗಿ ಊರಿಗೆ ರಾಜ ಯಾರು ಯೋಗ್ಯ. ಹಾ. ಇಂದು ಊರಿನ ನನಗೆ ಯಾರಾದ್ರೂ ಅನ್ನ ಕೊಡಲ್ವಾ, ಕೊಡ್ತಾರೆ, ನೀರನ್ನು ಕೊಡಲ್ವಾ? ಕೊಡ್ತಾರೆ. ನಾನು ಮಾಡಿದ ದಾನ ಧರ್ಮ ಗೋಸ್ಕರವಾಗಿ ಹಾ. ನನಗೆ ಯಾರು ಅನ್ನ ಕೊಟ್ಟೇ ಕೊಡೋದು. ವಿಕ್ರಮರಾಜ ಬೀದಿಯಲ್ಲಿ ಹಾ. ಅಪ್ಪ ಹಾ. ಶ್ರೀರಾಮನ ಭಜನೆ ಮಾಡ್ಕೊಂಡು ಮುಂದೆ ಸಾಗಿದ್ರೆ ಹೌದು. ರಾಮನ ಕೃಪಾ ಕಟಾಕ್ಷದಿಂದ ನನಗೆ ಅನ್ನದ ಮಾರ್ಗ. ಆದ್ರೂ ಆಗ್ಬಹುದು. ವಿಕ್ರಮರಾಜ ನಿಜವಾಲು ಹಾ. ಕೇವಲ ಅನ್ನಕ್ಕೋಸ್ಕರ ಮಹಾರಾಜ ದೃಷ್ಟಾನ ಭಜನೆ ಊಟ ಮಾಡ್ತಿದ್ದ ಮಹಾರಾಜ. ಹೌದು. ಕೇವಲ ಅನ್ನಕ್ಕೋಸ್ಕರ ಮಹಾರಾಜ ಹಾ. ಬೀದಿಯ ರಾಮಪ್ಪ ಹಾ. ಅಪ್ಪ ಶ್ರೀರಾಮ ಹಾ. ನನಗೆ ಅನ್ನವನ್ನ ತೋರಿ ಕಾಪಾಡು ರಾಮ ಅಂತ ವಿಕ್ರಮರಾಜ ಹಾ. ಆ ಬೀದಿ ಶ್ರೀರಾಮನ ಭಜನೆಯನ್ನ ಮಾಡ್ತಾ ಇದ್ದಾರೆ. ರಾಮ ಮಂತ್ರವ ಜಪಿಸೋ ಹೇ ಮನುಜ, ರಾಮ ಮಂತ್ರವ ಜಪಿಸೋ ಮನುಜ, ರಾಮ ಮಂತ್ರವ ಜಪಿಸೋ ರಾಮ. ಹೌದು. ರಾಮಪ್ಪನ ಭಜನೆ ಮಾಡಿಕೊಂಡು ಮಹಾರಾಮ ಎಲ್ಲ ಮುಂದಕ್ಕೆ ಸಾಗ್ತಾನೆ. ಹೌದು. ಆದ್ರೂ ಕೂಡ ಯಾವ ಮುತ್ತಿದ್ರು ಅನ್ನ ಕೊಡಲಿಲ್ಲ. ಹಾ. ದಿಕ್ಕಿದನಾದ ಶನಿರಾಜ ಹೌದು. ಉಜ್ಜಯಿನಿ ನಗರದ ರಸುವಂತ ಬಂದ ಜನಗಳಿಗೆ ಬೀದಿ ಬೀದಿ ಅನ್ನ ಛತ್ರನ ಹಾ, ನಿರ್ಮಾಣ ಮಾಡಿದ್ದೆ. ಕಳಿಸಿದ್ದೆ ನಾನು. ಹೌದು. ಬಾಯರಿಗೆಂದ ಬಂದಿರುವ ಶೆಟ್ಟಿ ಬಾವಿಗಳ ಹಾ. ಇಷ್ಟು ಗಿಡಗಳ ನಿರ್ಮಾಣ ಮಾಡಿದೆ. ಹೌದು. ಎಲ್ಲಿ
ಉಜ್ಜಯಿನಿ ನಗರದಲ್ಲಿ ರಾಮಲಿಂಗ ನಗರಿಯಲ್ಲಿ ಕುಡಿಯೋಣಾದ ನೀರಿಲ್ಲ ಪಾಪಿಯದ ರಾಜನಿಗೆ ತಿನ್ನೋಣಾದ ಅನ್ನವಿಲ್ಲ ನಿಲ್ಲೋಣಾದ ಸೂರ್ಯ ಇಲ್ಲದ ಮಾಡೋಣ ಕರುಣ ಸಾಗರ ಹೌದಪ್ಪ ಕಠಿಣನಾಗ್ಬಿಡು ನಮ್ಮಪ್ಪನ ಪಾಲಿಗೆ ಶನಿ ರಾಜ ಆಗಲಾರದ ವ್ಯಥೆಯಿಂದ ಮಹಾರಾಜ ದುಃಖಿತನಾಗಿ ಕಣ್ಣಿನ ಸೂಸುಕೊಂಡು ಮಹಾರಾಜ ಮುಂದಕ್ಕೆ ಬರ್ತಾ ಇದ್ದಾನೆ ಅಲ್ಲಿ ಮುತ್ತೈದೆಯರು ಮನಬಾಗಿಲಿಂದ ಮಾತಾಡ್ತಿದ್ರೆ ಪಾಪ ನೆಡಲಾರದ ವ್ಯಕ್ತಿ ಎಡವಿಯವನು ಬೀಳ್ತಾ ಇದ್ದಾರೆ ಸೂತ ಕಾಣುತ್ತೆ ಬೇರೆಕೆಂದ ಕಾಣುತ್ತೆ ಇವನಿಗೇನೋ ತೊಂದರೆಯಲ್ಲಿ ಬಂದಿದ್ದಾನೆ ಅಂತ ಬಿಟ್ಟು ಮತ್ತೆ ಇದೇರು ಮನಬಾಗಿಲಿಂದ ಮಾತಾಡಿದ್ರೆ ಹೊರದು ಯಾರು ಕೂಡ ನೇತರು ನಿನಗೆ ಹಸಿವ ಬಾಯಾರಿಕೆನಾ ನಿನಗೆ ಅನ್ನ ಬೇಕಾ ನೀರು ಬೇಕಾ ಅಥವಾ ಊಟ ಬೇಕಾ ಯಾವ ಮುತ್ತಿದ್ರು ವಿಕ್ರಮರಾಜನ ಕೇಳಲೇ ಇಲ್ಲ ಹೆಣ್ಮಕ್ಳಿಗೆ ಶ್ರೇಷ್ಠವಾದ ಮುತ್ತುಗಳು 5 ಇವತ್ತೊಂದವರೆಗೆ ಮುತ್ತೈದನ್ನ ಕರಿತೀವಿ ಯಾವ 5 ಮುತ್ತುಗಳು ಅಂದ್ರೆ ಮುತ್ತು ರತ್ನ ವಜುಳಿಯ ಪಚ್ಚೆ ಅವಳ ನೀಲ ಹೌದು ಇವಂತ ಮತ್ತೆ ಕರೆಕಾಗತ್ತಾ ಅಲ್ಲ ತಾನೆ ಗಂಡ ಕೊಟ್ಟ ಮುತ್ತು 2 ಪರಮಾತ್ಮ ಕೊಟ್ಟ ಮುತ್ತು 3 ಗಂಡ ಕೊಟ್ಟ ಮುತ್ತುಗಳು ಯಾವುವು ಹೆಣ್ಣಿಗೆ ಕೊಡ್ತಾನಲ್ಲ ಅವಲ್ಲ ಅದಲ್ಲ ಸ್ವಾಮಿ ಮತ್ತೆ ಗಂಡ ಕೊಟ್ಟ ಮುತ್ತಲ್ಲಿ ಯಾವ 2 ಮುತ್ತು ಹೌದು ಕಾಲಿ ಮಾಂಗಲ್ಯ ಹಾಗೂ ಕಾಲುಂಗುರ ಪರಮಾತ್ಮ ಕೊಟ್ಟ 3 ಶಾಶ್ವತ 3 ಮುತ್ತು ಹೆಣ್ಣು ಮಕ್ಕಳಿಗೆ ಅವು ಮೂಗುತ್ತಿ ನೀನ್ ಯಾಕೆ ಕೊಡಿ ಮೂಗುತ್ತಿ ಅರಿಶಿನ ಕುಂಕುಮ ವಾಲೆ ಜುಮ್ಕೆ ನಕ್ಲೀಸು ನೀನ್ ಯಾಕೆ ಬೈತೆ ಹುಡುಗಿನ ತಿಳ್ಕಂತ ಹೆಣ್ಣು ಮಕ್ಕಳ ಶ್ರೇಷ್ಠವಾದ ಮುತ್ತುಗಳು 5 ಸಹ ನೀಡಿದ ಮೂಗುತ್ತಿಯಿಂದ ಹೌದು ತಾನೆ ಮೂದಿ ಮುಖವನ್ನ ಬೆಳಗ್ಗೆದ್ದು ಗಂಡನ ಮೇಲೆ ಹೆಣ್ಮಕ್ಳು ಮುಖವನ್ನು ಈ ಕಲಿಗ ನಿಜವಾಗ್ಲು ತೋರಿಸ್ಬಾರ್ದು ಹೌದು ನಾನು ಹೇಳ್ತಿರೋ ಮಾತೆಲ್ಲ ಇದು ವೇದ ಶಾಸ್ತ್ರ ಹೇಳ್ತಿರೋ ಮಾತು ಮೂತಿಲ ಮುಖವನ್ನ ಬೆಳಗ್ಗೆ ಎದ್ದು ಗಂಡನ ಮಕ್ಕಳು ಹೆಣ್ಮಕ್ಳು ತೋರಿಸಿ ದರಿದ್ರ ಅದು ಅದಕ್ಕೆ ಮೂತಿಲ ಮುಖವನ್ನು ಹೆಣ್ಮಕ್ಳು ಬೆಳಗ್ಗೆ ತಕ್ಷಣ ಗಂಡನಿಗೆ ಮುಖವನ್ನ ತೋರಿಸ್ಬಾರ್ದು ನಮ್ ತಾಯಿದ್ರೆ 2 ಕಡೆ ಮುಚ್ಚಿಸ್ಕೊಂತ ಹೌದು ಸ್ವಾಮಿ ನಿಂತಿದ್ದೀರಲ್ಲ ಒಂದ್ ಕಡೆಗೆ ಬಂದವ್ರೆ ಈ ಊಟ ಮಕ್ಕಳಿಗೆ ಸುಸಲ್ಲ ಅದು ಮಕ್ಕಳು ತಪ್ಪ ಇಲ್ಲ ಸ್ವಾಮಿ ತಂದೆ ತಾಯಿ ತಪ್ಪು ಈಗೆಲ್ಲ ಪ್ರೆಸ್ಸಿಂಗ್ಗಳು ಯಾಕಂದ್ರೆ ಇಕ್ಕಂದ್ರೆ ಬೇಡದಾಗ ತಾಲಿ ನೋಟ ಚಿನ್ನ ಬೆಲೆ ಜಾಸ್ತಿ ಆಗೋಯ್ತಲ್ಲ ಸ್ನಾನಕ್ಕೆ ಹೋದ್ರೆ ಚಿನ್ನ ಕರಗೋತದೆ ಸ್ನಾನಕ್ಕೆ ಹೋದಾಗ ಅಂದ್ರೆ ತೆಗ್ದಿಕ್ ಬಿಡ್ತಾರೆ ಗಂಡ್ ಕರಗೋದು ಚಿಂತೆ ಮಾಡಲ್ಲ ಅವ್ರು ತಾಲಿ ಮಾತ್ರ ಕರಗಬೇಡ ಹೌದಾನೆ ಆಗಾಬಿಡದೆ ಬರ್ತದೆ ಇವತ್ತು ಮೂಗುತ್ತಿನ ಮುಖವನ್ನ ಬೆಳಗ್ಗೆದ್ದು ಹೆಣ್ಣು ಮಕ್ಕಳು ಗಂಡನ ಮುಖವನ್ನು ತೋರಿಸಬಾರ್ದಂತೆ ಅಕಸ್ಮಾತ್ ಕಳೆದೋದ್ರೆ ಇಕ್ಕಬೇಕಂತೆ ಹುಡುಕಿ ಇಕ್ಕಬೇಕಂತೆ ಫಸ್ಟ್ ಕಳೆದ್ರೆ ಹೊಸ ಕಳೆದ್ರೆ ಹುಡುಕಿ ಇಕ್ಕಬೇಕಂತೆ ಆ ಸಿಗ್ಲಿಲ್ಲ ಅಂದ್ರೆ ಹೊಸದ ತಂದು ಇಕ್ಕಬೇಕಂತೆ ನಾನು ಹೇಳಿದೀನಿ ಅಂತ ಆಗ ಕಳೆದು ಬಿಟ್ಟಿರ ಗಂಡ ಕೊಡ್ತಾನೆ ಅಂತ ಹೌದಾನೆ ನಿಜವಲ್ಲ ಮುಗಿದ ಬೆಳಗ್ಗೆ ಹೆಣ್ಮಕ್ಳು ಗಂಡ ಮುಖ ತೋರಿಸಬಾರ್ದು ಹೆಣ್ಮಕ್ಳು ಶ್ರೇಷ್ಠವಾದ ಮುತ್ತುಗಳು ಗಂಡ ಕೊಟ್ಟ ಮುತ್ತು ಕೊರಳಿನ ಮಾಂಗಲ್ಯ ಕಾಲಲ್ಲಿ ಪರಮಾತ್ಮ ಶಾಸ್ತ್ರ 3 ಮುತ್ತು ಕೊಟ್ಟವನೆ ವ್ಯಾಪಾರ ಅಂದ್ರೆ ಹಣೆಯಲ್ಲಿ ಅರಿಶಿನ ಕುಂಕುಮ ಕೈಯಲ್ಲಿ ಬಳೆ ತುರುಬೇನಲ್ಲಿ ತಿಳ್ಕೊಬೇಕು ಸುಮಾರು ಜನ ಗೊತ್ತಿಲ್ಲ ಮತ್ತೆ ಇದ್ರು ಅಂದ್ರೆ ಸುಮ್ಮನೆ ಕೂತಿದ್ದು ಯಾರು ಹೇಳದೇ ಇಲ್ಲ ಹೌದಾರೆ ತಿಳ್ಕೊಬೇಕು ನೀವೆಲ್ಲ ತಿಳ್ಕೊಂಡ್ರೆ ಹೆಣ್ಣು ಮಕ್ಳಿಗೆ ಇಷ್ಟ ಅಷ್ಟೇ ಪಕ್ಕದ ಮನೆಗೆ ಹೋಗಿ ಏನೇನೋ ಮಾತಾಡ್ತಿರ ದಿನ ಯಾಕ ಅವಳ ಹಂಗಂತ ಕಣೆ ಒಡಬಿಟ್ಲಂತ ಫೋನ್ ಮಾಡಿ ಅದನ್ನ ಬಿಟ್ಟು ಇವನ್ ತಿಳ್ಕೊಂಡ್ರೆ ಅಕ್ಕ ಮೊನ್ನೆ ಅದ್ ಯಾರ ಅಮ್ಮ ಗುಳು ಅಂತ ಹೇಳ್ತಿದ್ಲು ಯಾಕವ ಆದ್ರೆ ಅಯ್ಯೋ ಚುಚ್ಚಿಬಿಟ್ರು ಸ್ವಾಮಿ ನನಗೆ ಚುಚ್ಚೇ ಬಿಟ್ಲು ಸ್ವಾಮಿ ಎಲ್ಲವ ಅಂದೆ ಆ ಸೀರಿಯಲ್ ಸ್ವಾಮಿ ಅಂತಾರೆ ಅದನ್ನ ಯೋಚನೆ ಮಾಡ್ತಾರೆ ನಾನು ಭಯ ಬಿಡ್ತೇವೆ ಚುಚ್ಚಿಬಿಟ್ರು ಅಂತ ಹಾಗಾಗಿ ಮತ್ತೆ ಹೆಣ್ಮಕ್ಳಿಗೆ ಶ್ರೇಷ್ಠವಾದ 5 ಮುತ್ತುಗಳು ಹೆಣ್ಣು ಮಕ್ಕಳಿಗೆ ಆಗ ಅದರಲ್ಲಿ ಈ ಭಾರತ ದೇಶ ನಮ್ಮ ತಾಳಿ ಬಹಳಷ್ಟು ಮಹತ್ವವಿದೆ ಹೌದು ಸ್ವಾಮಿ ಮಹತ್ವ ನೀವೇ ಕೊತ್ತು ಯೋಚನೆ ಮಾಡಿ ಈ ಕಲಿಗಾಲದಲ್ಲಿ ತಾಲಿ ಕದ್ದವನಿಗೆ ಜೈಲಿನಲ್ಲಿ 6 ತಿಂಗಳ ಶಿಕ್ಷೆ ಅಷ್ಟೇ 6 ತಿಂಗಳ ಶಿಕ್ಷೆ ತಾಲಿ ಕಟ್ಟಿದನೇನೆ ಜೀವವಾದ ಶಿಕ್ಷೆ ಸ್ವಾಮಿ ಮನೆಯವನು ಜೀವವಾದ ಶಿಕ್ಷೆ ಕಟ್ಟಿಲ್ಲ ಅವನಿಗೆ ಗಾಲಿ ಅವನಿಗೆ ಶಿಕ್ಷೆ ಕಟ್ಟಿದವನಿಗೆ ಜೀವವಾದ ಶಿಕ್ಷೆ ನಿನ್ಗೆ ಯಾಕೆ ಶಿಕ್ಷೆ ಹೌದಾನೆ ಆ ರಾಜ ಯಾರು ಅನ್ನ ಕೊಡಲಿಲ್ಲ ಯಾರು ಅನ್ನ ಕೊಡಲಿಲ್ಲ ದಿಕ್ಕಿತನ ರಾಜ ಈಗ ಬೀದಿಲಿ ಯಾರು ಅನ್ನ ಕೊಡ್ತಾರ ಮತ್ತೊಂದು ಬೀದಿಗೆ ಹೋಗೋಣ ಅಲ್ಲಿ ಯಾರು ಪುಣ್ಯ ದೇವತಾ ಕಾರ್ಯ ಮಾಡ್ತಾ ಇದ್ರೆ ಶುಭ ಕಾರ್ಯ ಮಾಡ್ತಾ ಇದ್ರೆ ಅನ್ನ ತಿಂದುಕೊಂಡು ಮುಂದೆ ಪ್ರಯಾಣ ಮಾಡಿದ ಎಂಬುದಾಗಿ ಮಹಾರಾಜ ಈ ಬೀದಿನ ಬಿಟ್ಟು ಮತ್ತೊಂದು ಬೀದಿಗೆ ಬಂದಿದ್ದಾರೆ ಅದು ವರ್ತಕರ ಬೀದಿ ವರ್ತಕರು ಅಂದ್ರೆ ಶೆಟ್ರು ಬೀದಿ ಅದು ವ್ಯಾಪಾರದ ಬೀದಿ ಶೆಟ್ರು ವ್ಯಾಪಾರ ಬಿಟ್ಟು ಅನ್ನ ಕೊಡ್ತಾರ ಇಲ್ಲ ಸ್ವಾಮಿ ವ್ಯಾಪಾರ ಬಿಟ್ಟು ಅನ್ನ ಕೊಡಲ್ಲ ಅನ್ನ ಕೊಡ್ತಾರೆ ವ್ಯಾಪಾರ ಬಿಟ್ಟು ಅನ್ನ ಕೊಡಲ್ಲ ಅವರು ಹೌದಾನೆ ಏನ್ ಮಾಡೋಣ ಈ ಬಿಸಿಲು ಬೇಗ ತಡೆಯಲಾಗ್ತಲ್ಲ ನೆರಳಲ್ಲಿ ಕೂತಿಕೊಂಡು ವಿಶ್ರಾಂತಿಯನ್ನ ಪಡೆದುಕೊಂಡು ಹೋಗೋಣ ನಡಲು ಒಡ್ಡಾಣೆ ಇತ್ತಲ್ಲ ಕೈಯಲ್ಲಿ ಕರವಸ್ತ್ರ ಸುತ್ತಿಕೊಂಡಿದ್ದಲ್ಲ ಮಹಾರಾಜ ಬಂದ ಅದ ಕೈ ಹಿಡಿದುಕೊಂಡು ಮಹಾರಾಜ ಮುಂದಕ್ಕೆ ಬರ್ತಾ ಇರಬೇಕಾದ್ರೆ ಅದೇ ಬೀದಿಯಲ್ಲಿ ಧನಪಾಲ ಶೆಟ್ಟಿ ಎಂಬ ವರ್ತಕರು ಆ ಶೆಟ್ರಿಗೆ ಮಧ್ಯಾಹ್ನ 3 ಗಂಟೆ ಆಗಿದೆ ಶೆಟ್ಟಿಗೆ ಒಂದು ದಮಡಿ ವ್ಯಾಪಾರ ಆಗಿಲ್ಲ ಮಧ್ಯಾಹ್ನ 3 ಗಂಟೆ ಆದ್ರೂ ದಮಡಿ ವ್ಯಾಪಾರ ಆಗಿಲ್ಲ ಅಡುಶೆಪ್ಪರಿಗೆ 3 ಗಂಟೆ ಆದ್ರೂ ಒಂದ್ ಚೂರು ತೂರಿಸಿಲ್ಲ ಮನೆಗಾಗಿದ್ರೆ
ಶಗ ಎತ್ತುಗುಡ್ಸ್ಕೊಂಡು ಮಲ್ಗೆ ಬಿಟ್ಟಿರೋ ಮನೆ ಬಿಟ್ಟರೆ ಎಷ್ಟೊತ್ತಿಗೆ ಹಾಗೆ ಅದನ್ನ 3 ಗಂಟೆ ಆದ ಒಂದು ಅಂಗಡಿ ವ್ಯಾಪಾರ ಆಗಿಲ್ಲ. ವ್ಯಾಪಾರ ಆಗಿಲ್ಲ. ಹಾಗಾದ್ರೆ ಈಗ ಆಗ್ಬಿಟ್ರೆ ಅಂಗಡಿ ಗತಿ, ಗೋವಿಂದ ವ್ಯಾಪಾರದ ಗತಿ, ಗೋವಿಂದ ಜೀವನದ ಗತಿ, ಗೋವಿಂದ ಸಂಸಾರದ ಗತಿ. ಗೋವಿಂದ. ಈ ಊರಿಗೆ ದೊಡ್ಡ ಅಂಗಡಿ ಅಂದ್ರೆ ಹಾ, ನಂದೆ. ಹೌದು. ನನ್ಗೊಂದು ಅಂಗಡಿ ವ್ಯಾಪಾರ ಆಗಿಲ್ಲ. ಈಗ ಅದು ಜೀವನ ಮಾಡೋದು ಹೇಗೆ? ಸಂಸಾರ ಶಾಶ್ವತ ಹಾಗೆ. ಶೆಟ್ರಿ ಚಿಂತೆ ಆಗ್ಬಿಡ್ತು. ಎದ್ದುಗಳಿಗೆ ಬರುವ ಯಾರ ಮಕ ನಾನು ನೋಡ್ಕೊಂಡ್ಬಿಟ್ಟ ನನಗೊಂದು ಅಂಗಡಿ ವ್ಯಾಪಾರ ಆಗಿಲ್ಲ. ವ್ಯಾಪಾರ ಆಗಿಲ್ಲ. ಹೌದು. ಅದಕ್ಕೆ ಮನುಷ್ಯ ಎದ್ದ ತಕ್ಷಣ ನಿಜವಾಗ್ಲೂ ದೇವರ ಮುಖವನ್ನು ಪ್ರತಿಯೊಬ್ಬರು ನೋಡ್ಬೇಕಂದ್ರೆ ನೋಡ್ತಾರೆ. ಯಾಕಪ್ಪ ಮನುಷ್ಯ ಎದ್ದ ತಕ್ಷಣ ದೇವರ ಮುಖ ನೋಡ್ತಾರೆ ಅಂದ್ರೆ ಮನುಷ್ಯನಿಗೆ ಆ ದಿನ ಬರುತ್ತಲ್ಲ, ತೊಂದರೆಗಳು, ನೋವುಗಳು, ಬಾಧೆಗಳು, ಸಂಕಟಗಳು, ಅಪಘಾತಗಳು ಹೌದು. ದೂರ ಮಾಡಿ ಸುಖದ ದಾರಿ ತೋರಿಸಿ ಪರಮಾತ್ಮ ನಮ್ಮನ್ನು ಕಾಪಾಡ್ತಾನೆ. ಹೌದು. ಒಂದು ಗಾದಿ ಇದೆ, ತಲೆ ಮೇಲೆ ಬಂದಿದ್ದು ಎಲ್ಲೋಯ್ತು ಎಂಬುದು. ತಲೆ ಮೇಲೆ ಹೋಯಿತು ಅಂತ. ಹಾಗೆ ನಿಜವಾಗ್ಲೂ ಪರಮಾತ್ಮ ದೊಡ್ಡದನ್ನ ಆಗದನ್ನ ಚಿಕ್ಕದಾಗಿ ನಮ್ಮನ್ನು ಕಾಪಾಡ್ತಾನೆ. ಹೌದು. ಭಗವಂತ ನಂಬಿದವರಿಗೆ ಯಾವತ್ತೂ ಮೋಸ ಆಗಲ್ಲ. ಭಗವಂತ ನಂಬಿದವರಿಗೆ ಎಂದಿಗೂ ಮೋಸ ಆಗಿಲ್ಲ. ಅದಕ್ಕೆ ಎದ್ದ ಪ್ರತಿಯೊಬ್ಬರು ಎಲ್ಲರೂ ದೇವ್ರ ಮಕ್ಕಳೇ ಕಲಿಗಾಲದ ನೋಡ್ತಾರೆ. ಹೌದು. ಕೆಲವರು ಜನ ಈ ಕಲಿಗಾಲದಲ್ಲಿ ಎದ್ದ ತಕ್ಷಣ ದೇವ್ರ ಮಕ್ಕಳು ಬಿಟ್ಬಿಟ್ಟವ್ರೆ. ಮದುವೆ ಆದಾರಲ್ಲ ಹೆಂಡತಿ ಮಕ್ಕ ನೋಡ್ತಾರೆ, ಹುಡುಗರೆಲ್ಲ ಮೊಬೈಲ್ ನೋಡ್ತಾರೆ ಸರ್. ಮೊಬೈಲ್ ಮಕ್ಕ ನೋಡ್ತಾರೆ. ಹೌದಾನೆ? ಯಾಕಪ್ಪ ಹೆಂಡತಿ ಮಕ್ಕ ನೋಡ್ತಾರೆ ಅಂದ್ರೆ ಹೆಂಡತಿ ಚೆನ್ನಾಗೊಳೆ ಬೆಳಗೊಳೆ ಅಂತ. ಹೌದಾನೆ? ನೀವು ಒಟ್ಟು ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಹೆಚ್ಚು ದಿನ ಏನು ಬೇಡ, ಒಂದು 7 ದಿನ ಎದ್ದ ತಕ್ಷಣ ಬೆಳಗ್ಗೆ ಎದ್ದ ತಕ್ಷಣ ಹೆಂಡತಿ ಮಕ್ಕ ನೋಡಿ. ಹೌದು ಸ್ವಾಮಿ. ದಿವ ನೋಡಿದೀರಾ ನೀವು? ಇನ್ನ ಗೊತ್ತಿಲ್ಲ ಸ್ವಾಮಿ. ಬೆಳಗ್ಗೆ ಹೊತ್ತು ನೋಡ್ರಪ್ಪ. ಹಾಗಾಗಿ ಹೆಣ್ತಿನೂ ಅಷ್ಟೇ, ನನ್ನ ಗಂಡ ಚೆನ್ನಾಗವನೆ ಅದು ಬೆಳಗ್ಗೆ ಹೊತ್ತು ನೋಡಿದ್ರೆ ಅವನು ಅಷ್ಟೇ ಜುಟ್ಟು ಗಡ್ಡ ಬಿಡ್ಕೊಂಡು ಕೂತಿದ್ರೆ ಚೆನ್ನಾಗಂತ ಅವನು ದೇವಗಣಕ್ಕೆ ಕಾಣೋದು. ಹೌದಾನೆ? ಅದಕ್ಕೆ ಹಾಗಾಗಿ ತಿರ್ಗಂತ ಇವನು ದೇವಗಣನೆ ಕಾಣ್ತಾನೆ. ಈ ಕಲಿಗಾಲದಲ್ಲಿ ಮಧ್ಯರಾತ್ರಿಯಲ್ಲಿ 1 ಗಂಟೆ 2 ಗಂಟೆ ರಾತ್ರಿಗೆ ಹೆಂಡತಿ ಎದ್ದು ಗಂಡನ ಮಕ್ಕ ಇದ್ದಿದ್ರಲ್ಲಿ ಪರವಾಗಿಲ್ಲ, ನಿಂತು ಬತ್ತ ತಿರ್ಗಾ. ಹೌದಾನೆ? ಈ ಗಂಡೆದ್ದು ಹೆಂಡತಿ ಜುಟ್ಟಿಗೆ ತಗೊಂಡು ಮಲಗಿರ್ತಾಳಲ್ಲ, ಎಷ್ಟು ಗಂಟೆಗೆ ಸ್ವಾಮಿ? 1 ಗಂಟೆ ರಾತ್ರಿಗೆ. ಅವೇನ ಗಂಡು ನೋಡ್ಬಿಟ್ಟ ಮುಗೀತು. ಬೆಳಿಗ್ಗೆ ಕರ್ಕೊಂಡು ಹೋಗ ಅವನ್ನ ಎಲ್ಲಿಗೆ ಸ್ವಾಮಿ? ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಹೌದು. ಕರ್ಕೊಂಡು ಯಂತ್ರ ಮಂತ್ರ ಅದ್ ಸಂಬಂಧ ತಿರ್ಗಿ ಅವನು ಬಿಡೋದು, ಈಗ ಬಿಡೋದು. ಅದಕ್ಕೆ ಮನುಷ್ಯ ಬೆಳಗ್ಗೆ ಹೊತ್ತು ದೇವ್ರ ಮಗ ನೋಡ್ಬೇಕಂದ್ರೆ ಸ್ವಾಮಿ. ಮೊನ್ನೆ ಯಾರು ಬಂದ ದೇವಸ್ಥಾನಕ್ಕೆ, ಸ್ವಾಮಿ ಹೌದು ನಮ್ಮ ಯಜಮಾನ್ರು ಇಂತ ಕೂತ್ಕೊಂತ ರಾತ್ರಿ ಹೊತ್ತು ನೋಡಿ ಸ್ವಾಮಿ ಒಂಚೂರು ನೋಡಿ ಅಂತ. ಯಾಕಯ್ಯ ಏನಾಯ್ತು ಅಂತೆ? ಏನೆಲ್ಲ ಸ್ವಾಮಿ ಯಾಕೋ ಗೊತ್ತಿಲ್ಲ ಆತದ ಈ ಇಂತ ಶ್ರೀಕೃಷ್ಣಗೆ ಆಗ್ತದೆ, ದಿವನೋದಂಗೆ ಆಗ್ತದೆ ಅಂತ. ಯಾವತ್ತಾನ ಹೆಂಡತಿ ಮಕ್ಕಳ 1 ಗಂಟೆಗೆ ರಾತ್ರಿಗೆ ಹ್ಞೂ ಸ್ವಾಮಿ ಅದಕ್ಕೆ ಮತ್ತೆ ಹೇಳಕ್ಕಿಲ್ವ ನೀನು ಅಂದ್ಬಿಟ್ಟು ಯಂತ್ರ ಹಾಕಿ ಮಂತ್ರ ಹಾಕಿ 50 ರೂಪಾಯಿ ಇಸ್ಕೊಂಡು ಕಳಿಸ್ತೀವಿ. ಅವತ್ತಿನ ಸುರಗೆ ಅದಕ್ಕೆ ಹೇಳೋದು. ಹಾಗಾಗಿ ಬೆಳಗ್ಗೆ ತನಕ ದೇವರ ಮಕ್ಕಳ ಮನುಷ್ಯ ನೋಡ್ಬೇಕಂತ ಎದ್ದು ನೋಡ್ಬೇಕು. ಮೊನ್ನೊಬ್ಬ ಬಂದಿದ್ದ, ಸ್ವಾಮಿ ಡಾಕ್ಟರ್ ತಗೊಂಡಿದ್ದೆ ಸ್ವಾಮಿ, ನನಗೆ ಡಾಕ್ಟರ್ ತಗೋದೆ, ಹೊಟ್ಟೆ ಉರಿ ಏನ್ ಮಾಡಿದ್ರು ಸಂಕಟ ಕಡಿಮೆ ಆಗ್ತಿಲ್ಲ. ದೇವಸ್ಥಾನಕ್ಕೆ ಎಂತಂದ್ರು ಬರ್ತಾರೆ ಅಂದ್ರೆ ತಲೆ ಕೆಟ್ಟೋತದ ಒಂದ್ಸಲ. ಹೊಟ್ಟೆ ಉರಿಯಿಂದ ಹೊಟ್ಟೆ ಉರಿ ಸ್ವಾಮಿ, ಏನ್ ಮಾಡೋ ನಿಂತ್ ಬಿಡಲ್ಲ, ಗಬ ಬಂದು ಉರಿತದ ಹೊಟ್ಟೆ. ಡಾಕ್ಟರ್ ತಗ ಹೋಯ್ದು ಮಾತ್ರೆ ಕೊಟ್ರು, ಅದು ಕಡಿಮೆ ಆಗಿಲ್ಲ. ನೀವೇನಾನು ಹೇಳಿ ಸ್ವಾಮಿ, ನಾನ್ ಏನಪ್ಪ ಹೇಳಿ ಡಾಕ್ಟರ್ ತಗೋದು ಕಡಿಮೆ ಆಗ್ಲಿಲ್ಲ ಅಂದ್ರೆ ನಾನು ಇನ್ನೇನು ಹೇಳಿ ಅಂದ್ಬಿಟ್ಟು, ಸ್ವಾಮಿ ಎಲ್ಲಿದ್ ಯಾವ್ರು ಅಂದೆ, ಹಿಂಗೆ ದಾಸನಹಳ್ಳಿ. ಹೌದಾ? ರೋಡಾಗೆ ಮನೆ ಪಕ್ಕದ ಎಷ್ಟು ಮನೆ ಕಟ್ಟವ್ರೆ, ಮನೆ ಎಲ್ಲಾ ಕಟ್ಕೊಂಡ್ಬಿಟ್ರ ಸ್ವಾಮಿ. ನಾವು ಮುಂದೆ ಹಳೆ ಮನೆ, ಮುಂದೆ ಹಳೆ ಮನೆ ಅಂತ. ಅದಕ್ಕೆ ಕಣ ನಿನಗೆ ಹೊಟ್ಟೆ ಉರಿ, ತಲೆ ಕೆಡ್ಸ್ಕೊಂಬೇಡ. ನೀನು ಕಟ್ಟಿದ ಮನೆ ಚಿಂತೆ ಮಾಡಬೇಡ, ನಿಮ್ಮೆಣ್ಣು ತಗೋ ಒಳ್ಳೇದಾಗ್ತದೆ. ಮನೆ ಕಟ್ಟಿದ ಎಲ್ಲ ಹೊಟ್ಟೆ ಉರಿ ಕಡಿಮೆ ಆಗ್ತದೆ, ಆಟ ಮನೆ ಕಟ್ಟೋಗು ಅಂದೆ. ಅವ ಹಂಗೆ ಹಿಂಗೆಲ್ಲ ಹೊಟ್ಟೆ ಉರಿ ಬರ್ತಿರ್ತದೆ ಮನುಷ್ಯನಿಗೆ. ಹಾಗಾಗಿ ವಿಕ್ರಮರ ಎದ್ದುಗಳಿಗೆ ಇವತ್ತು ಯಾರ ಮಕ ನಾನು ನೋಡ್ಕೊಂಡ್ಬಿಟ್ಟು ಒಂದಂಬಡಿ ವ್ಯಾಪಾರವಾಗಿಲ್ಲ. ಮನೆಗೆ ಹೋಗೋಣ, ಊಟ ಮಾಡಿ ಮಲಿಕೋಣ. ಬೆಳಗ್ಗೆನಾ ಬೆಳಗ್ಗೆ ಅಂತ ಬಾಗಿಲು ತಿರುಪತಿ ವಾಸ ಇಟ್ಟಂತ ಶೆಟ್ರು ಬಾಕಲಾಕಿ ಮನೆಗೆ ಹೊರಟಿದ್ದಾರೆ. ವಿಕ್ರಮರಾಜರು ನಡುವಿನ ಒಡ್ಡಾಣ ತಿರುಗಿನ ಉದ್ದೇಶ ಅಂಗಡಿ ಮುಂದಕ್ಕೆ ಬರ್ತಾ ಇದಾರೆ. ಅಂಗಡಿ ಮುಂದಕ್ಕೆ ಬರ್ತಾ ಇದ್ದಾರೆ. ಶೆಟ್ರು ತಿರುಗಂತರ ಕಾಣ್ತಾವನೆ. ಇಲ್ಲಿ ಅಂತ ಗಂಟಿದೆ. ಎಂತ ಗಂಟು? ಚಿನ್ನದ ಬೆಳ್ಳಿದಿರ್ಬೇಕು, ಬೆಳ್ಳಿದು ಇರ್ಬೇಕು, ಚಿನ್ನದ ತಾವನೆ. ಹಾಗಾಗಿ ಅದನ್ನ ಅಡಗಿಸ್ಕೊಂಡ ಬೇಸರ ಉಂಟು. ಅಡಗಿಸ್ಕೊಳ್ಳೋಣ ರೂಪಾಯಿಗೆ ಯಾವಾಗ 5 ಪೈಸೆ ಬಡ್ಡಿ ಆಗ್ತಿದೆ. ಹೌದು, ರೂಪಾಯಿಗೆ 10 ಪೈಸೆ ಬಡ್ಡಿ ಹಾಕೋಣ. ಇದೆಂತ ಬಡ್ಡಿ? ಮನೆ ಹಾಳ್ ಬಡ್ಡಿ. ಹೌದು ತಾನೆ? ಬೆಳಗಿಂದ ಆಗಿದೆ ನಷ್ಟ. ಈ ಪಡ್ಕೊಡೋಣ ದನಪ ಶೆಟ್ರು ಮತ್ತೆ ಬಾಗಿಲ ತೆರೆದು ಹೋಗಿ ಅಂಗಡಿ ಒಳಗೆ ಕೂತ್ರು. ವಿಕ್ರಮರಾಜರ ಅಂಗಡಿ ಮಧ್ಯಕ್ಕೆ ಬಂದ್ರು. ಅಂಗಡಿ ಒಳಗೆ ಮಹಾರಾಣಿ ಕೆಲಸ ಇದೆಯಾ? ಮಹಾರಾಣಿ ಪಾಪ ಹಸುವು ಗಳವಾಗಿದೆ, ವಾಯಾರಿಕೆ, ನಡೆದು ತ್ರಾಣವಿಲ್ಲ, ಬದುಕು ಆಸೆ ಮಹಾರಾಜ ಕಳ್ಕೊಂಡ್ಬಿಟ್ಟಿದ್ದಾನೆ. ಶನಿರಾಜನ ಕೋಪಿಸಿ ಬದುಕು ಆಸೆನೆ ಕಳ್ಕೊಂಡ್ಬಿಟ್ಟಿದ್ದಾನೆ. ಮಹಾರಾಜ ದುಃಖಿತನಾಗಿ ಕಣ್ಣಿನ ಸೂಸಿಕೊಂಡು ಮಹಾರಾಜ ಶಿವ ಶಿವ ಶಂಕರ ರಾಮಚಂದ್ರ ಪ್ರಭು ಕಾಪಾಡು ನಮ್ಮಪ್ಪ, ನನ್ನನ್ನು ಕಾಪಾಡು ಅಂತ ಜಗಲಿ ಒಂದೆರಳು. ಆ ಜಗಲಿ ಮೇಲೆ ನೆರಳಲ್ಲಿ ಶಿವ ಶಿವ ಅಂತ ಕೂತ್ಬಿಟ್ರು. ಪುಣ್ಯಾತ್ಮ ಕಾಲಿಟ್ಟುಗಳಿಗೆ ಆಗ ಶೆಟ್ರಿಗೆ ಶುರುವಾಯ್ತು ಬಿಡುವಿಲ್ಲ ವ್ಯಾಪಾರ. ಶೆಟ್ರು ಒಬ್ಬ ಅಂಗಡಿಗಳಿಗೆ ಒಬ್ಬೊಬ್ಬರಾಗಿ
ಇಬ್ಬಿಬ್ಬರಾಗಿ ಹಾ. ಮೂರಾಗಿ ಹೌದು. ಒಂದು ಗುಂಪಾಗಿ ಎಣ್ಣೆ ಹೋಗ್ತಾವ್ರೆ ಹಾ. ಶೆಟ್ರು ಯೋಚನೆ ಮಾಡಿದ್ರು ಒಂದು ದಮಡಿ ವ್ಯಾಪಾರ ಅಲ್ಲ ಮಧ್ಯಾಹ್ನ 3 ಗಂಟೆ ಅದು ಹೌದು. ಇಷ್ಟೊಂದು ವ್ಯಾಪಾರ ಇದು ಕಾರಣಕರ್ತ ತಿರ್ಕ ತಿರ್ಗ ಮಕ ನೋಡಿದೆ ಹೌದು. ಇಷ್ಟೊಂದು ವ್ಯಾಪಾರ ಆಯ್ತು ಹಾ. ಎಲ್ಲೋದ ಹೌದು. ಪ್ರಯತ್ನ ಪಡ್ತಾರೆ ಹಾ. ಶೆಟ್ರಿಗೆ ಆಚೆ ಹೋಗಕ್ ಆಗ್ತಲ್ಲ ಯಾಕೆ ಜನಗಳ ಹವಳಿ ಆಗಿದೆ ಹಾ. ತೆಗೆದುಕೊಡ್ರಿ ತೆಗೆದುಕೊಡ್ರಿ ಹಣವನ್ನ ಹಾ. ಕೊಡ್ರಿ ಸರ್ಕನ್ನ ಶೆಟ್ರಿ ಸಂಜೆವರೆಗೂ ಹೌದು. ವ್ಯಾಪಾರ ಮಾಡ್ತಾ 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 ಹಾ. ಸಂಜೆ ಆದ ನಂತರ ನೋಡಿದ್ರೆ ಹೌದು. ಸರಕು ಸಂಪೂರ್ಣ ಖಾಲಿ ಆಗಿದೆ ಹೌದು. ಗಲ್ಲ ತುಂಬಿ ಬರ್ತೀಯ ಭರ್ತಿ ಆಗೋಗಿದೆ ಹೌದು. ಹಾಗಾಗಿ ಹಾ. ಗಲ್ಲ ತುಂಬಿ ಭರ್ತಿ ಆಗೋಗಿದೆ ಹೌದು. ಅಂದ್ರೆ ಇದು ಕಾರಣ ತಿರ್ಕ ಎಲ್ಲೋದ ಹಾ. ವ್ಯಾಪಾರ ಮುಗಿಸಿ ಆಚೆ ಬಂದು ನೋಡ್ತಾ ಇದ್ರೆ ಹೌದು. ಬಲಭಾಗದಲ್ಲಿ ಹಾ. ಪರದೇಶಿ ಸ್ಥಾನದಲ್ಲಿ ಕೂತಿದ್ದಾರೆ ಹಾ. ಯಾರು ವಿಕ್ರಮರಾಜರು ಶೆಟ್ರು ಯೋಚನೆ ಮಾಡ್ತಾರೆ ಇವ್ನ ತಿರುಗಿ ಮೆಮ್ಸಿದ್ದಾರೆ ನಾನೇ ಕೆಟ್ಟೆ ನಾನೇ ಕೆಟ್ಟೆ ಹೌದು. ಇವ್ನು ಯಾರೋ ಮಹಾಪುರುಷ ಹಾ. ಈ ಪುಣ್ಯಾತ್ಮ ಕಾಲಿಟ್ಟಗಳಿಗೆ. ಕಾಲಿಟ್ಟಗಳಿಗೆ ಹೌದು. ನಾನು ಲಾಭವನ್ನ ಪಡ್ಕೊಂಬಿಟ್ಟೆ ಪಡ್ಕೊಂಡ್ಬಿಟ್ಟಿದ್ದೀನಿ ಹಾ. ಇವ್ನಿಗೆ ಆಸೆ ತೋರಿಸಿ ನಮ್ಮ ಮನೆಗೆ ಇಸ್ಕೊಬೇಕು ಹೌದು. ವಿಕ್ರಮರಾಜ ಹಾ. ಶನಿರಾಜನ ಕೋಪ ಸಿಲುಕಿ ಹೌದು. ಇವತ್ತು ಎಂದ ಕಷ್ಟಕ್ಕೆ ಸಿಲುಕಾಗಿದೆ ಶನಿರಾಜನ ಕೋಪಕ್ಕೆ ಹಾ. ಸಿಲುಕಿ ಗುರಿಯಾಗಿದ್ದಾನೆ ಹೌದು. ಕಷ್ಟದಲ್ಲಿ ನರಳಿತಾ ಇದ್ದಾನೆ ಹೌದು. ಆದ್ರೂ ಪುಣ್ಯಾತ್ಮ ಕಾಲಿಟ್ಟುಗಳಿಗೆ ಹೌದು. ಅವನಿಗೆ ಶೆಟ್ರಿ ಯಾಕೆ ವ್ಯಾಪಾರ ಆಯ್ತು ಹಾ. ಅಂದ್ರೆ ನೋಡಿ ಕೆಲವರು ಯೋಗಗಳಿಗೆ ಹೌದು. ಉಡ್ತಾರ ಯೋಗಗಳಿಗೆ ಹಾ. ಆ ಯೋಗದಲ್ಲಿ ಉಡಿತವರಿಗೆ ಹೌದು. ಏನ್ ಕೈ ಇಕ್ಕಿರೋದು ಒಳ್ಳೆದೇ ಒಳ್ಳೆದೇ ಆಗುತ್ತೆ. ಚಿನ್ನನಾಗಿ ಬೆಳಗ್ತದೆ ಹಾ. ಆ ಯೋಗಗಳಿಗೆ ಹುಟ್ಟಿದ ಗಳಿಗೆ ಇದೆಯಲ್ಲ ಹಾ. ಅದು ಬಹಳಷ್ಟು ಮುಖ್ಯ ಮನುಷ್ಯನಿಗೆ ಹೌದು. ಅಂತ ಯೋಗಗಳಿಗೆ ವಿಕ್ರಮರಾಜ ಹುಟ್ಟಿದ್ರು ಹಾ. ಈ ಪುಣ್ಯಾತ್ಮ ಗಾಯಿಗಳಿಗೆ ಹಾ. ಬಿಡುಗಡೆ ವ್ಯಾಪಾರ ಹಾಗ ಶೆಟ್ರಿಗೆ ಹೌದು. ಶುರುವಾಯಿತು ಪ್ರಾರಂಭವಾಯಿತು ಹೌದು. ಸಂಜೆ ಆದ ನಂತರ ಸರಕೆಲ್ಲ ಖಾಲಿ ಆಯ್ತು ಶೆಟ್ರು ಬಾಲ ಗಲ್ಲು ತುಂಬಿ ಬೇರಿತೆ ಆಯ್ತು ಹೌದು. ಆಚೆ ಬಂದು ನೋಡ್ತಾ ಇದ್ದಾರೆ ಹಾ. ಬಲಭಾಗದಲ್ಲಿ ಪರದೇಶಿ ಸ್ಥಾನದಲ್ಲಿ ಕೂತಿದ್ದಾರೆ ಹಾ. ವಿಕ್ರಮರಾಜ ದೇಶಿಕನಾದಂತ ವಿಕ್ರಮರಾಜರು ಹೌದು. ಶೆಟ್ರು ಯೋಚನೆ ಮಾಡ್ತಾರೆ ಹಾ. ತಿರುಗಂತರ ಕಾಂತ ಅಷ್ಟೇ ಹೌದು. ತಿರುಗ ಮೆಮ್ಸಿದ್ರೆ ನಾನೇ ಕೆಟ್ಟೆ ಇವನು ಯಾರ ಮಹಾಪುರುಷ ಹೌದು. ಈ ಪುಣ್ಯಾತ್ಮ ಕಾಲಿಟ್ಟಗಳಿಗೆ ಹೊರಗಿಡ್ತೀನಿ ಹೌದು. ಇವನಿಗೆ ಆಸೆ ತೋರಿಸಿ ನಮ್ಮ ಮನೆಗೆ ಇಸ್ಬೇಕು ಹಾ. ಏನ್ ಆಸೆ ತೋರ್ಸನ ಹೌದು. ಒಳ್ಳೆ ತಿರುಗಂತರ ಕಾಂತವನೆ ಹೌದು. ಹೊಸು ಬಂದಿರ್ಬೋದು ಸಾಮಾನ್ಯ ಅನ್ನ ಇಟ್ರೆ ಏನ್ ಮಾಡ್ತಾನೆ ಹೌದು. ಹೊಡೆದು ಉಣ್ತಾನೆ ಹಾ. ಮುಂದಕ್ಕೊಂಡೋತಾನೆ ಮತ್ತೆ ಇವ್ನು ಆಸೆ ತೋರ್ಸ್ತಾನೆ ಮನೆಗೆ ಇಸ್ಬೇಕಲ್ಲ ಹಾ. ಏನ್ ಆಸೆ ತೋರ್ಸನ ಹೌದು. 10 ರೂಪಾಯಿ ಖರ್ಚುಬಿಟ್ಟು ಅಂಗಡಿ ಪಕ್ಕ ಅಂಗಡಿ ಹಾಕೊಡೋಣ ಹಾ. ಈ ಗಡ್ಡ ಮೀಸೆ ಬಿಟ್ಕೊಂಡವನೆ ಹೌದು. ಎಲ್ಲ ಹಾ. ಅಂಗಡಿ ಕರ್ಕೊಂಡು ಹೋಗಿ ಹೌದು. ಅವನ್ನೆಲ್ಲ ತಗ್ಸಿ ಹಾ. ಕೂರ್ಸಿರಿ ಅಂಗಡಿ ಕೂರ್ಸ್ಬಿಟ್ರೆ ಹೌದು. ಇವನ್ನ ಅಂಗಡಿ ವ್ಯಾಪಾರ ಮಾಡ್ತಾನೆ ಹಾ. ವ್ಯಾಪಾರ ಏನೋ ಮಾಡ್ತಾನೆ ಹೌದು. ಚೆನ್ನಾಗಿ ಗಂಟು ಮಾಡ್ಕೊಂಡು ರಾತ್ರಿ ಎದ್ದು ಬಿಟ್ರೆ ಆಯ್ತು ನಷ್ಟದ ಕೆಲ್ಸ ಮತ್ತೆ ಏನ್ ಹಂಗೆ ಇವ್ನ ಆಸೆ ತೋರ್ಸೋದು ಹೌದು. ಶಿಟ್ಟು ಯೋಚನೆ ಮಾಡ್ತಾ ಇದ್ರೆ ಹಾ. ಮೊದ್ಲು ಇವ್ನಿಗೆ ಆಸೆ ತೋರಿಸ್ಬೇಕು ಆದ್ರೆ ಅನ್ನದ ಆಸೆ ತೋರಿಸಿದ್ರೆ ಇರಲ್ಲ ಆಗ ಏನೋ ಬೇರೆ ಆಸೆ ತೋರಿಸ್ಬೇಕು ಏನ್ ತೋರ್ಸೋಣ ಮೊದ್ಲು ಇವನು ಯಾರು ಕುಲ ಯಾವುದು ಗೊತ್ತಿಲ್ಲ ಕುಲ ಉತ್ತಮ ಕುಲ ಆದ್ರೆ ಹಾ. ಕುಲ ಬಹಳ ಮುಖ್ಯ ಮನುಷ್ಯನಿಗೆ ಇವತ್ತು ಹಾ. ತಿಳಿದವರಿಗೆ ಹೌದು. ಗೊತ್ತಾನೆ? ಬಹಳಷ್ಟು ಅವ್ರವ್ರ ಕುಲ ಅವರಿಗೆ ನೋಡಿ ಮನುಷ್ಯ ಹೌದು. ಅವ್ರ ಕುಲ ಅವ್ರ ಮನದೇವರು ಹಾ. ಅವರ ತಂದೆ ತಾಯಿ ಹಾ. ಯಾರು ಇಷ್ಟಪಡ್ತಾನೆ ಅವ್ನು ಯಾವತ್ತೂ ಬೆಳಗ್ಗೆ ಮುಂದೆ ಬರ್ತಾನೆ ಹೌದು. ಅವ್ನು ಇಷ್ಟಪಡ್ದದನು ಹಾ. ಯಾವುದೇ ಕಾರಣಕ್ಕೂ ಮುಂದೆ ಮುಂದೆ ಬರಲ್ಲ ಸ್ವಾಮಿ. ಸಾಧ್ಯನೇ ಇಲ್ಲ ಹೌದು. ಅಪ್ಪ ಅಮ್ಮನ ಸಾಕ್ತವನು ಹಾ. ಕುಲದೇವರು ದೇವ್ರು ನಂಬಿರೋನು ದೇವ್ರು ನಮ್ದಲ್ಲೇ ಓದೋನು ಹೌದು. ಇವೆಲ್ಲ ದೇಶ ನಮ್ದಲ್ಲೇ ಓದೋನು ಹಾ. ನಮ್ ದೇಶ ಯಾವತ್ತು ನನಗೇನು ಮಾಡ್ತು ಹೌದು. ಇದು ಮುಖ್ಯ ಅಲ್ಲ ಹಾ. ನಾನು ಊರಿಗೆ ನಾನೇನು ಮಾಡಿದೆ ಹೌದು. ಹುಟ್ಟಿದ ಮೇಲೆ ನನ್ನ ದೇಶಕ್ಕೆ ನಾನು ಏನ್ ಕೊಟ್ಟೆ ಕಿಂಚಿತ್ ಅದೇನು ಮಾಡ್ಬೇಕು ಅದು ಮುಖ್ಯ ಹಾ. ಹೌದಾನೆ ಇದು ಉತ್ತಮ ಕುಲ ಅದನ್ನ ಮನೆಗೆ ಇಸ್ಕೊಳ್ಳೋಣ ಹೌದು. ಇಲ್ಲ ಅಂದ್ರೆ ಹಾ. ಮುಂದಕ್ಕೆ ಕಳ್ಸು. ಮುಂದೆ ಕಳಿಸ್ಬಿಡೋಣ ಕುಲ ಕೇಳೋದು ಹೆಂಗೆ ಹಾ. ಪರಿಚಯ ಇದ್ರೆ ಕುಲ ಕೇಳಬಹುದು ಹೌದು. ಪರಿಚಯ ಇಲ್ಲ ನೋಡಿಲ್ಲ ಮಾತಾಡಲ್ಲ ಏನ್ ಕುಲ ಕೇಳೋದು ಹಾ. ತುಂಬಾ ಕಟ್ಟದ ಕೆಲಸ ಹೆಸರು ಕೇಳಿ ಹೆಸರು ಹೇಳ್ತಾನೆ ಹಾ. ಊರ್ ಕೇಳಿದ್ರೆ ಊರ್ ಹೇಳ್ತಾನೆ. ಹೌದಾನೆ ಕುಲ ಕೇಳ ಹೇಳ್ತಾನ ಇಲ್ಲ ಸ್ವಾಮಿ. ಯೋಚನೆ ಮಾಡ್ತಾನೆ ಹಾ. ಆ ಬೇರೆ ಪರಿಚಯ ಇದ್ರೆ ಕೇಳಬಹುದು ಪರಿಚಯ ಕೇಳೋದು ಕಷ್ಟ ಹಾ. ಹೇಗೆ ಕೇಳೋದು ಶೆಟ್ರು ಮೊದಲೇ ಬುದ್ಧಿವಂತ ಜಾತಿ ಹೌದು. ಶೆಟ್ರು ಬಹಳಷ್ಟು ಬುದ್ಧಿವಂತ ಜಾತಿ. ನಿಜವಲ್ಲ ಶೆಟ್ರಿಗೆ ನಮ್ಗೂ ಒರೇ ವ್ಯತ್ಯಾಸ ಅಂದ್ರೆ ಅವ್ರ ತಾಳ್ಮೆ ಇರುತ್ತೆ ಹೌದು. ನಮಗೆ ತಾಳ್ಮೆ ಇರಲ್ಲ ಸ್ವಾಮಿ. ನಮಗೂ ಅವ್ರಿಗೂ ಎಷ್ಟೇ ವ್ಯತ್ಯಾಸ ಹಾ. ಶೆಟ್ರಿಗೆ ಎಷ್ಟು ತಾಳ್ಮೆ ಇರುತ್ತೆ ಅಂದ್ರೆ ಅಂಗಡಿ ತಪ್ಪ ಹೋದ್ರೆ ಹಾ. ಬಹಳ ನೈದಿಂದ ಮಾತಾಡ್ತಾರ ಅವ್ರು ಹೌದು. ಅಕ್ಕ ಹಾ. ಅಮ್ಮ ಹಾ. ಅಣ್ಣ ಹಾ. ತಮ್ಮ ಬಾರಪ್ಪ ಹೌದು. ಏನ್ ಬೇಕಾ ಸಕ್ಕರೆ ಬೇಕಾ ಬೆಲ್ಲ ಬೇಕಾ ಟೀ ಬೇಕಾ ಹೌದು. ಏ ಅಣ್ಣಾರು ಬಂದರೆ 1 ರೂಪಾಯಿ ಕಡಿಮೆ ಕೊಡೋರಿಗೆ ಅಂತ ಹಾ. ಅಂತಾರೆ ಶೆಟ್ರುಗಳು ಅಣ್ಣ ಅಂತ ಹೊರತು ಹೋಗಲೇ ಬಾರ ಇರೋನಲ್ಲ ಹಾ. ನಮ್ಮರದೇ ಒಂದ್ ಚೂರು ಜಗಳ ಆದ ಸಾಕು ಬಾಯಿ ಬಂದಾಗ ಮಾತಾಡ್ಬಿಡ್ತಾರೆ ಬಾಯಿ ಹೊಲಸ ಬಾಯಿ ಬಂದ್ಬಿಡ್ತದೆ ಹೌದು. ಆದಷ್ಟು ಬಾಯಲ್ಲಿ ಹೊಲಸ ಬರಲ್ಲ ಹಾ. ಅವಳು ನಯದಿಂದ ವಿನಯದಿಂದ ಮಾತಾಡ್ತಾರೆ ನಮ್ಮ ಹೆಣ್ಮಕ್ಳು ಅಷ್ಟೇ ಬಹಳ ವಿನಯ ಗಂದಿನ ಮಾತಾಡ್ಸ್ಬೇಕಾದ್ರೆ ಹೌದು. ಅವರು ಬಹಳ ವಿನಯ ಹೌದು. ತಾಳಿ ಕಟ್ಬಿಟ್ರೆ ಸಾಕು ಹಾ. ರೀ 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 ಅಂತ ಕರೆ ಚಾಲು ಹೌದು. ಬರ್ರಿ ಹಾ. ಊಟ ಮಾಡ ಬರ್ರಿ ನೀವ್ ತಗೋರಿ ಬಾಯಿ ಮಾತಿ ಮುಂಚೆ ಹೂ ರೀ 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 ಅಂತ ಇರ್ತಾರೆ ಹೌದು. ಕೆಲವರು ಹಾ. ಅದ್ರಾಗೆ 100ರಾಗೆ ಹಾ. ಒಂದ್ 5 ಜನ ಹೌದು. 95 ಜನ ಗಂಡನ ಕರೆಯೋದು ಹೆಂಗೆ ಅಂದ್ರೆ ಹಾ. ಹೇ ಏ ಬಾಯಿಲಿನ ಏಯ್ ಬಾಯಿಲಿನ ಓ ದನ ಮಾಡ್ಕೊಂಡ್ಬಿಟ್ಟಾರ ಹೌದು. ಅವನ್ನ ಎಮ್ಮೆ ಮಾಡ್ಕೊಂಡ್ಬಿಟ್ಟ ದನ ಮಾಡ್ಕೊಂಡ್ಬಿಟ್ಟಾರೆ ಹೌದು. ಇವ್ನಿಗೂ ಅಷ್ಟೇ ಏನು ಸಮಸ್ಯೆ ಇಲ್ಲ ಏನ್ ತಿಂದಿಗೆ ಗೊತ್ತಾಗ್ಬಿಡ್ತದೆ ಇದು ಮೆಮ್ಮೆ ಸೌಂಡ್ ಅಂತ ಬಿಡ್ಬಿಡ್ತಾರೆ ಹೌದು. ಹೌದಾನೆ ಹಾ. ನೈದಿಂದ ಮಾತಾಡ್ಬೇಕು ಅದಕ್ಕೆ ಅನ್ನೋದು ಹೌದು. ಸುಮಾರು ಜನ ನನ್ನ ಕತೆ ಮನೆಗೆ ಹೋದಾಗಲ್ಲ ಹಾ. ಯಜಮಾನ ಕರೀದ್ ಬೇಕು ಅಂತ ಹೇಳ್ತೀನಿ ಹೌದು. ಏಯ್ ಬೈಲಲ್ಲಿ ಏನು ಬಾಯ್ ಕರೀತಾರೆ ಬಾಯಿಲಿನ ಹೌದಾನೆ ಹೌದು. ಅಟ್ಲಿ ನೀವು ಮನೆಗೆ ತೆಗೆ ಕರ್ಕೊಳ್ಳಿ ಜನಗ್ ಮುಂದೆ ನಾನು ರೀ ಅಂತ ಕರ್ತ ಅವನಿಗೊಂದು ಬೆಲೆ ಹೌದು ಸ್ವಾಮಿ. ಸಾಕ್ತಾನೆ ಸಾಕ್ತಾನೆ ಎಷ್ಟು ಚೆನ್ನಾಗಿ ನೋಡ್ಕಂತ ನಿಮ್ಮನ್ನ ಹೌದು ಸ್ವಾಮಿ. ಅಲ್ವಾ ಹಾ. ಅಂತವನ್ನ ಹೌದು. ಏಯ್ ಏಯ್ ಹೇಳ್ತಾನೆ ಹಾಗಾಗಿ ಸ್ವಲ್ಪ ನಯದಿಂದ ಇರ್ಬೇಕು ಮನುಷ್ಯ ಹೌದು. ಆಗ ಮಾತು ಬಹಳ ಮುಖ್ಯ ಅನ್ನೋದು ಅದಕ್ಕೆ ಮಾತು ಯಾವ ರೀತಿ ಬೇಕಾದ್ರೂ ಬರುತ್ತೆ ಹಾ. ಯಾವ ರೀತಿ ಬೇಕಾದ್ರೂ ಬರುತ್ತೆ. ಹೋಗುತ್ತೆ ಹೌದು. ಒಂದ್ಸಲ ಒಬ್ಬನ ಕನ್ಸ್ಬಿತ್ತಂತೆ ಏನಂತ ಹೌದು. ಹೊಲೆಲ್ಲ ಒಂದೇ ಉದುರೋಗಿದ್ದು ಅಂತೆ
ಕನ್ಸಲಿ ಹಾ. ಅಲ್ಲೆಲ್ಲ ಉದ್ರೋಗ್ಬಿಟ್ಟು ಹೌದು. ರಾಜ ಅವನು ಹಾ. ಅಲ್ಲೆಲ್ಲ ಉದ್ರೋಗ್ಬಿಟ್ವಲ್ಲ ಅವನು ಅನುಮಾನ ಬಂದ್ಬಿಡ್ತು ಹೌದು. ಅಲ್ಲೆಲ್ಲ ಉದ್ರೋಗ್ಬಿಟ್ವಲ್ಲ ಇದು ಅರ್ಥ ಏನ್ ತಿಳ್ಕೊಬೇಕು ಅಂತ ಹಾ. ಯಾರು ರಾಜಪೇತ ಕರೆದು ಹೌದು. ರಾಜಪೇತಾರೆ ಹಾ. ನನಗೆ ಅಲ್ಲೆಲ್ಲ ರಾತ್ರಿ ಕನ್ಸಲಿ ಬಿದ್ದೋಗಿದ್ದು ಪೂರ್ತಿ ಹೌದು. ಅದ ಅರ್ಥ ಏನ್ ಹೇಳಿ ಅಂತ ಹಾ. ರಾಜಪೇತ ನೇರವಾಗಿ ಹೇಳಿಬಿಟ್ರು ಹೌದು. ಏನಿಲ್ಲ ಸ್ವಾಮಿ ಹಾ. ಅಲ್ಲಿ ಅರ್ಥ ಇಷ್ಟೇ ಹಾ. ನಿಮ್ ಕುಟುಂಬ ಸಂಪೂರ್ಣವಾಗಿ ಕಳ್ಕೊಂಡ್ಬಿಡ್ತೀಯ ನೀನು ಹೌದು. ನಿಮ್ ಕುಟುಂಬ ಸಂಪೂರ್ಣವಾಗಿ ಒಬ್ಬರೇ ಕಳ್ಕೊಂಡ್ಬಿಡ್ತೀಯ ನೀನು ಅಂತ ರಾಜ ಹಿಂಗ್ ಸಿಟ್ಟತ್ ಬಿಡ್ತು ಹಾ. ಅಲ್ಲ ಕಣಯ್ಯ ಹಾ. ಒಲ್ಪಿದ್ದು ನಾನೇ ಕೇಳಿದ್ರೆ ನಮ್ಮ ಕುಟುಂಬ ಕಳ್ಕೊಂತೀನಿ ಅಂತ ಹೇಳ್ಬಿಟ್ಟು ಹೌದು. ಸುಳ್ಳುಗಳು ತಿಂದ್ಬಿಟ್ಟು ರಾಜ ಹಾ. ಮೊದಲೇ ರಾಜ ಶಿಕ್ಷೆ ಕೊಟ್ಬಿಟ್ಟು ಅವನಿಗೆ ಹೌದು. ಚಾಂದಿ ಜೈಲಿಗೆ ಹಾಕ್ಬಿಡಿ ಅಂತ ಹಾ. ಜೈಲಿಗೆ ಹಾಕ್ಬಿಡಿ ಅಂತ ಹೌದು. ಇನ್ನೊಬ್ಬನ ಕಳಿಸ್ತಾ ಸುಳ್ಳು ಹೇಳಂತ ಇನ್ನೊಬ್ಬನ ಕಳಿಸ್ತಾ ಹಾ. ಅವ್ನ ಮನೆ ಕೇಳಿದ್ ನೋಡಿ ಸಾರ್ತಾರೆ ಹೌದು. ಕನ್ಸ್ ಬಿದ್ದಿತ್ತು ಹಾ. ಅಲ್ಲೆಲ್ಲ ಬಿದ್ದೋಗ್ಬಿಟ್ಟಿವೆ ಹೌದು. ಇದು ಅರ್ಥ ಏನು ಒಂದೇ ಕೇಳ್ದ ಹಾ. ಅದಕ್ಕೆ ಅವ್ನು ಒಳ್ಳೆ ಮಾತಾಗ ಹೇಳ್ದ ಹೌದು. ಬುದ್ಧಿ ಬಂತ ಅವನು ಹಾ. ಏನ ಸ್ವಾಮಿ ನಿಮ್ಮ ಮನೆಯವರಿಗೆ ಎಲ್ಲರಿಗೆ ಆಯಸ್ಸು ನಿಮಗೆ ಜಾಸ್ತಿ ಆಯಸ್ಸು ಇರೋದು ಅಂತ ಹೌದು. ಎಲ್ಲ ಮನೆ ನಿಮ್ಮ ಒಬ್ಬರಿಗೆ ಹಾ. ಜಾಸ್ತಿ ಆಯಸ್ಸು ಅಂತ ಹೌದು. ಅವನಿಗೆ ಬಹುಮಾನ ಕಟ್ಟಿ ಕಳಿಸಿದಂತ ಎರಡು ಒಂದೇ ಅರ್ಥ ಹೌದು. ಹೌದಾನೆ ಹಾ. ಜಾಸ್ತಿ ಆಯಸ್ಸು ಅಂದ್ರೆ ಮುಂಚೆ ಎಲ್ಲ ಅವ್ರು ಸಾಯ್ತಾರೆ ಅಂತ ಹೌದು. ಅದು ಅವನು ಬುದ್ಧಿವಂತ ಅವನು ಹಾ. ನಿಮ್ಗೆ ಜಾಸ್ತಿ ಆಯಸ್ಸು ಇರೋದು ಅಂತ ಹೌದು. ಅವನು ಬಹುಮಾನ ಕೊಟ್ಟು ಕಳಿಸ್ತಾನೆ ಹಾ. ಅದಕ್ಕೆ ಬಹಳಷ್ಟು ಮುಖ್ಯ ಮನುಷ್ಯನಿಗೆ ಹಾಗಾಗಿ ಈತ ಪುಣ್ಯಾತ್ಮಕ ಆಯ್ಕೆಗಳಿಗೆ ನಮ್ಮನ್ನ ಆ ಸದಸ್ಯ ಮನೆಗೆ ಶ್ರಮಿಗೆ ಏನ ಸದಸ್ಯನ ಹಾ. ಸರ್ ಅಂಗಡಿ ಕೊಟ್ರೆ ಹೌದು. ಆಗಲಾರದು ಹಾ. ಇವನು ಮಾಡ್ದು ಇವನು ಯಾರು ಹಾ. ಎಲ್ಲಿಂದ ಬಂದವನೆ ಯಾವ ಕೂತವನೆ ವಿಚಾರಣೆ ಮಾಡಿ ನೇರವಾಗಿ ಬಂದು ಅದನ್ನು ಮುಂದೆ ನಿಂತುಬಿಡಿಸಿಟ್ರು ಹೌದು. ಹೇಗೆ ನಿಂತಿದ್ದಾರೆ ಹಾ. ನೆಂಟನಂತೆ ಹಾ. ಮಂಟೋಪದಿಯಾಗಿ ಹೌದು. ಕೆಳಗಡೆ ಜೋಡಿಸಿಕೊಂಡು ಹಾ. ಅಪ್ಪ ದೇಶಿಕ ಯಾವ ಸ್ವಾಮಿಗಳು ಹಾ. ಇಲ್ಲಿ ಯಾಕೆ ಬಂದು ಕೂತಿದ್ದೀರಾ ಹಾ. ಹಸು ಅಂತ ಕಾಣುತ್ತೆ ಹೌದು. ಬಾರಿಕೆ ಅಂತ ಕಾಣುತ್ತೆ ಹಾ. ನಿಮ್ಮಮ್ಮ ಈಗಾಗಲೇ ಕೆಳಗೆ ಬಿದ್ದು ಬಿಡ್ತದೆ ಹೌದು. ನಿಮ್ಮಮ್ಮ ಈಗಲೂ ಅವಳ ಕೆಳಗೆ ಬಿದ್ದೋಗ್ತದೆ ಅಪ್ಪ ನಿಮ್ ನೋಡಿ ನನಗೆ ಯಾಕೋ ಭಯ. ಅಯ್ಯೋ ಅಯ್ಯೋ ಅನಿಸ್ತದೆ ಹೌದು. ಹಾಗಾಗಿ ನೋಡಮ್ಮ ರೈತದಿಂದ ಯಾವ ಊರು ಎಲ್ಲಿ ಮದಿ ಯಾವ ಕುಲ ದೇಶವಾದಪ್ಪ ನಿಮ್ಗಳ ಊರಲ್ಲಿ ಅಂತ ಜಿರ್ಗಲ್ ಅಂತ ಮೆಣಸಲ್ ಅಂತ ಮೆಲ್ಲಂತಪ್ಪ ನೀವ್ಯಾರು ಹೇಳಿರಯ್ಯ, ಎಲ್ಲಿಂದ ಬಂದಿರಯ್ಯ? ನೀವ್ಯಾರು ಹೇಳಿರಯ್ಯ, ಎಲ್ಲಿಂದ ಬಂದಿರಯ್ಯ? ಯಾವ ದೇಶವೋ ನಮಗೋ ಯಾವೇನೋ ಉಂಟೋ? ನೀವ್ಯಾರು ಹಾ. ಎಲ್ಲಿಂದ ಬಂದಿರಿ ಹೌದು. ಯಾಕೆ ಬಂದಿರಿ ಹಾ. ನಯದಿಂದ ಬೇತದಪ್ಪ ಹೌದು. ಯಾವ ದೇಶ ಹಾ. ಯಾವ ಕುಲ ನಿಮ್ ಕಡೆ ಮಳೆ ಬೆಳೆಗಳಾದಿಯಾ ಹೌದು. ಅಂತ ಹಾ. ಜೀರಿಗಲ್ಲಂತ ಹೌದು. ಮೆಣಸಲಂತ ಹಾ. ಮನುಷ್ಯನಂತ ಹೌದು. ದೇವರು ಹಾ. ನಿಮ್ ಕುಲ ಯಾವ್ದು ಸ್ವಾಮಿ ಅಂದ್ರು ಹಾ. ನಿಮ್ ಕುಲ ಯಾವುದು ಸ್ವಾಮಿ? ಸ್ವಾಮಿ ನಯದಿಂದ ಮಾತಾಡಿಸಿದ್ರು ಹೌದು. ವಿಕ್ರಮರಾಜ ಯೋಚನೆ ಮಾಡ್ತಾನೆ ಹಾ. ಭಿಕ್ಷೆ ಬೇಡದ ಅಂತ ಬಂದೆ ಹೌದು. ಕೈಗಳು ಹಾ. ಬರ್ಲಿಲ್ಲ ಹೌದು. ಅದನ್ನೇ ಕೇಳ್ತಾನೆ ಈಗ ಶಿವಬಾರಿಕೆ ಅಂತ ಹಾ. ನಾನು ಹೇಳ್ಬೇಡ ಈಗ ವಿಕ್ರಮರಾಜ ಅಂತ ಹೇಳೋದು ಬೇಡ ಹಾ. ಉಜ್ಜಯಿನಿ ನಗರ ಅಂತ ಹೇಳೋದು ಬೇಡ. ಇವೆರಡು ಹೆಸರನ್ನ ಹಾ. ಎದೆಲ್ ಬಚ್ಚಿಟ್ಕೊಂಡು ಹೌದು. ಮಿಕ್ಕ ವಿಷಯ ಆದ್ರೆ ಹಾ. ಅಪ್ಪನ ಕೃಪೆಯಿಂದ ಹೌದು. ನನಗೆ ಅನ್ನದ ಮಾರ್ಗ ಆದ್ರೂ ಆಗ್ಬೋದು. ಆದ್ರೂ ಆಗೋದು ಎಷ್ಟು ನಯದಿಂದ ತನ್ನ ಪಾಸ್ತಿ ಕೇಳ್ಕೊಂಡಿದ್ರು ಅಷ್ಟೇ ವಿನೀತ ವಿಕ್ರಮರಾಜ ಹೇಳ್ತಾನೆ ಅಪ್ಪ ಹಾ. ನಮ್ಮ ದೇಶ ದೂರ ಹೌದು. ನಮ್ಮ ದೇಶ ದೂರ. ದೂರ ಹಾ. ನಾನು ಕೂದಲಿ ಕ್ಷತ್ರಿಯ. ಕ್ಷತ್ರಿಯ ಹಿಂದೆ ದರೆ ಇದೆಯಲ್ಲ ಸ್ವಾಮಿ ದರೆ ಅಂದ್ರೆ ದರೆ ಅಂದ್ರೆ ಭೂಮಿ ಇಲ್ಲದ ರಾಜ ನಾನು ಇದಕ್ಕೆ ರಗದಲ್ಲಿ ಶ್ರೀರಾಜನ ಕೋಪಕ್ಕೆ ಅಂಗಡಿ ಸಿಲುಕಿ ಹಾ. ಇಲ್ಲಿ ಅಂಗಡಿ ಮುಂದೆ ಕೂತ್ಬಿಟ್ಟಿದ್ದೀನಿ ಹೌದು. ನನ್ನಿಂದ ತೊಂದರೆಗಳಾಗಿದ್ರೆ ಹಾ. ನನ್ನ ತಪ್ಪುಗಳಾಗಿದ್ರೆ ಹೌದು. ಕ್ಷಮಿಸಿ ಸ್ವಾಮಿ ಕ್ಷಮಿಸಿ ಇಂದ ಹಾ. ಇವನು ಕೂದಲಿ ಕ್ಷತ್ರಿಯ ಅಂದ ಕ್ಷಣ ಹೌದು. ಸಿಟ್ಟಿಗೆ ಬೇಡ ನೆಟ್ಟೆ ನಿಂತ್ಕೊಂಡ್ಬಿಟ್ಟು ಯಾಕೆ ನಿಂತ್ಕೊಂಡ್ಬಿಟ್ಟು ಅಂದ್ರೆ ಹಾ. ಇವನು ಕೂದಲಿ ಕ್ಷತ್ರಿಯ ಹೌದು. ನಾವು ಕೂದಲಿ ವೈಶ್ಯರು. ನಮಗೂ ಇವಗೂ ಕೊಡುವಂತ ತರುವಂತ ಸಂಬಂಧ ಇವನಿಗೆ ಹಾ. ಇವನಿಗೆ ಆಸೆ ತೋರಿಸಿ ಹಾ. ನಮ್ಮನೆ ಕಿಸ್ಕೊಳ್ಬೇಕು ಏನ್ ಆಸೆ ತೋರ್ಸನ ಹಾ. ಈಗ ನನಗೊಬ್ಬಳು ಮಗಳಿದ್ದಾಳೆ ಹೌದು. ನನ್ನ ಮಗಳಿಗೆ ಪ್ರಾಪ್ತ ವಯಸ್ಸಾಗಿದೆ. ನನ್ನ ಮಗಳ ಹೆಸರು ಲೋಲಿಕಾದೇವಿ ಅಂತ ಹೌದು. ಅಮ್ಮ ಹಿಂಗ್ ಪ್ರಾಪ್ತ ವಯಸ್ಸಾಗಿದೆ ಹಾ. ಮದುವೆ ಮಾಡ್ಕೊಂತ ಎಲ್ಲರೂ ಸೆಟ್ ಮಾಡಿದ್ದು ಹೌದು. ಎಲ್ಲರೂ ಸೆಟ್ ಆಗಿಲ್ಲ ಹಾ. ಈ ನನ್ನ ಅದೃಷ್ಟ ಏನಪ್ಪಾ ಅಂದ್ರೆ ಹೌದು. ನನ್ನ ಮಗಳಾದ ಲೋಲಿಕಾದೇವಿಯನ್ನ ಹೌದು. ನನ್ನ ಮಗಳ ಕೂತನಲ್ಲ ಹಾ. ರಿಬ್ಬನ್ ಹಾಕೊಂಡು ಗಂಟೆಗಳು 5 ನಿಮಿಷಗಳ ಸಲ ಹಾಕೊಂಡು ಕೂತನಲ್ಲ ಹೌದು. ಇದನ್ನ ಕೊಟ್ಟು ಲಗ್ನ ಮಾಡಿದ್ದೆ ಆದ್ರೆ ಅಮ್ಮಯ್ಯ ಹಾ. ಅಮ್ಮನ ಬಿಟ್ಟು ಅಮ್ಮಯ್ಯ ಮನೆ ಬಿಟ್ಟು ಅಮ್ಮನ ಬಿಟ್ಟು ಈತ ಹೋಗಲ್ಲ. ಈತ ಹೋಗಲ್ಲ ಅದೇನಪ್ಪ ನೋಡೋಣ ಸ್ವಾಮಿ. ನೋಡಲ್ಲ ಸಿದ್ಧವಾಗಿ ನಿಂತಿದ್ದ ಕೊಟ್ಟು ಲಗ್ನ ಮಾಡಿದ್ದೆ ಆದ್ರೆ ಅಮ್ಮಯ್ಯ ಮನೆ ಬಿಟ್ಟಾಗಲ್ಲ ಅಮ್ಮನ ಬಿಟ್ಟು ಈತ ಹೋಗಲ್ಲ ಉತ್ತಮವಾದ ಕೆಲಸ ದೇಶಕ ಹಸುಪಾರ್ಕಿ ಅಂತ ಹೇಳ್ತಾ ಇದಿಲ್ಲ ನೀನ್ ನೋಡಿರೋ ಯೋನಿಸ್ತಾಯ್ತು ಅದು ಯೋನಿಸ್ತಾ ಊಟಿಲ್ಲೇ ಕೂತಿರು ಊಟದ ವ್ಯವಸ್ಥೆ ಮಾಡಕ್ಕಂತ ವಿಕ್ರಮರಾಜನನ್ನ ಅಲ್ಲಿ ಮುಂದೆ ಕೂರಿಸಿ ಶೆಟ್ಟಿ ಅಡಿ ಮನೆ ಓಡಿ ಬಂದು ಅಡಿಗೆ ಮಾಡಲ್ಲ ಆಳುಗಳಿಗೆ ಅಯ್ಯ ಮಾಡು. ಮಾಡೋರೋ ಚೆಯ್ಯಪ್ಪ ಮಾಡೋರೋ ಚೆಯ್ಯಪ್ಪ
ಓಡೋಡಿ ಬರ್ತಾ ಇದ್ದಾರೆ ಹೌದು. ಎಲ್ಲಿಗೆ ಹಾ. ಅಡಿಗೆ ಮನೆಗೆ ಹೌದು. ಆನೆಗಳಿನ ಹಾ. ಮನೆಯಲ್ಲಿ ಹೌದು. ಹಾಲು ಮಾಡಿ ಚುರುಳಿ ಮಾಡಿ ಹೋಳಿಗೆ ಮಾಡಿ ಒಬ್ಬಟ್ಟು ಮಾಡಿ ಕಜಿಗೆ ಮಾಡಿ ಪಾಯಸ ಮಾಡಿ ವಡೆ ಮಾಡಿ ದೋಸೆ ಮಾಡಿ ಇಡ್ಲಿ ಮಾಡಿ ಚಟ್ನಿ ಮಾಡಿ ಸಾಂಬಾರು ಮಾಡಿ ಒಂದೇ ಸಮಯ ಆಗನ ಮಾಡ್ತದೆ ಹೌದು. ಏನಂತ ಯಾಳುಗಳಿರ ಇದು ನಮ್ಮನೆ ಹೋಳಿಗೆ ಮಾಡಿ ಪಾಯಸ ಮಾಡಿ ಪೇಡೆ ಮಾಡಿ ಆವಡೆ ಮಾಡಿ ಇಡ್ಲಿ ವಡೆ ಮಾಡಿ ದೋಸೆ ಮಾಡಿ ಪೂರಿ ಮಾಡಿ ತಾಗು ಮಾಡಿ ದೋಸೆ ಮಾಡಿ ಒಂದೇ ಸಮಯ ಆಗನ ಮಾಡ್ತಾ ಇದ್ದಾರೆ. ಆಗನ ಮಾಡ್ತಾ ಇದ್ದಾನೆ ಹಾ. ಹಳೆ ಭಾನುವಾರ ಖಾರ ಮಾಡಿ ಒಂದೇ ಸಮಯ ಆಗನ ಮಾಡ್ತಾ ಇದ್ದಾರೆ. ಆಗ್ರಹ ಮಾಡ್ತಿರ್ಬೇಕಾದ್ರೆ ಹೌದು. ಆಳುಗಳಿಗೆ ಶೆಟ್ಟು ಯೋಚನೆ ಮಾಡ್ತಾರೆ ಹಾ. ಇವು ಆಳುಗಳು ಹೌದು. ಶೆಟ್ಟು ಮುಚ್ಚಿಡ್ ಬಿಡುದು ಹೌದು. ತಿನ್ ಸಾಬೇಕು ಅನ್ಕೊಂಡಿಲ್ಲ ಹೌದು. ಇವತ್ತು ಯಾರು ಅಂಗಡಿ ಮಂದಿಗೆ ಬಂದಿದ್ದ ಹೌದು. ಆ ಪುಣ್ಯಾತ್ಮರು ಕಾಳಿಟ್ಟಗಳಿಗೆ ಎಷ್ಟು ಸಲ ಲಾಭರು ಒಂದೇ ದಿನ ಪಡ್ಕೊಂಬಿಟ್ಟೆ ಹೌದು. ಇಲ್ಲಿ ಕಳಿಸ್ತೀನಿ ಹಾ. ಇಲ್ಲಿಗೆ ಅಡಿಗೆ ಮನೆಗೆ ಮನುಷ್ಯನ ಹೌದು. ಆ ತಿರುಗಂತರ ಕಾಣ್ತಾ ಇದ್ದಾನೆ ಹೌದು. ತಿರುಗ ಅಂತ ಹೇಳಿ ಹೌದು. ಯಾಕೆ ಅಂದ್ರೆ ಮನುಷ್ಯನ ಗುಣವನ್ನು ನೋಡಿ ಎಳೆಬೇಕು ಹೌದು. ಮುಖವನ್ನು ನೋಡಿ ಅಳಿಬಾರ್ದು. ನಿಜವಾಗ್ಲೂ ಅಳಿಬಾರ್ದು ಹಾ. ಇದು ನನಗೆ ಹೆಂಗ್ ಅರ್ಥ ಆಯ್ತು ಹೌದು. ಮುಖ ಅಳಿಬೇಕು ಗುಣ ನೋಡಿ ಯಾಕೆ ಅಳಿಬೇಕು ಅಂತ ಹೆಂಗ್ ಅರ್ಥ ಆಯ್ತು ಅಂದ್ರೆ ಹಾ. ನಾನು ಯಾವ್ದೋ ಮದುವೆಗೆ ಹೋಗಿದ್ದೆ ಹೌದು ಸ್ವಾಮಿ. 12 ಗಂಟೆ ದಾರ ಮಾಡ್ತಾ ಅದು ಹಾ 12ವರೆಗೆ ಅರುಣ ನಕ್ಷತ್ರ ತೋರ್ಸಕ್ಕೆ 8 ಗಂಟೆ ಕರ್ಕೊಂಬತ್ತಾರಲ್ಲ ಹೌದು. 8 ಗಂಟೆ ತೋರಿಸ್ತಿದ್ರು ಹಾ. ಅರುಣ ನಕ್ಷತ್ರ ಅವ್ರಿಗೆ ತೋರಿಸ್ತಾ ಇದ್ರು ಹೌದು. ಜನಗಳೆಲ್ಲ ಪಾಪ ಹೆಣ್ಮಕ್ಳೆಲ್ಲ 8 ಗಂಟೆ ಆಚೆ ಬರ್ತಾರಲ್ಲ ಹೌದು. ಆಚೆ ಬಂದು ಬಿಸಿಲ ನಿಂತಿದ್ರಲ್ಲ ಎಲ್ಲ ಎಳೆಲಿಕ್ತಿತ್ತು ಏನ್ ಸ್ವಾಮಿ? ಮೇಕಪ್ ಓ. ಅವೆಲ್ಲ ಗೊತ್ತಾಗಿದೆ ಮನುಷ್ಯನ ಗುಣವನ್ನು ಅಡಿಬೇಕು ಮುಖವನ್ನು ನೋಡಿ ಎಳೆಬಾರದು ಹೌದು. ಹೌದಾನೆ ಹಾ. ಆ ಬಂದಾಕ್ಷಣ ಹೌದು. ಬಂದಾಕ್ಷಣ ಮಡಿಪೇಟೆ ಕಣ್ಣು ಕೊಟ್ಟು ಹಾ. ಅಭ್ಯಂಜನ ಸ್ನಾನವನ್ನು ಮಾಡಿಸಿ ಅಭ್ಯಂಜನ ಸ್ನಾನ ಅಂದ್ರೆ ಎಂತ ಎಣ್ಣೆ ಯಾವುದು? ಎಲ್ಲಿಗೆ ಹಾಕೋದು ಪಟ್ಟಕ್ಕೆ ಹಾಕೋದು ಅದ್ ಬೇರೆ ಸ್ವಾಮಿ. ಅದು ಬೇರೆನಾ ಹಾ ಹಾ. ಶುಂಠಿ ಎಣ್ಣೆ ಅವ ಕುಂತಿ ಹೌದೌದು ತಲೆಗೆ ಹಾಕೊಂಡ್ರೆ ತಂಪು ಹೌದು. ಪಟ್ಟಕ್ಕೆ ಹಾಕೊಂಡ್ರೆ ಅಷ್ಟೇ ಬೇರೆ ಕೆಲಸ ಅದನ್ನ ತಲೆಗೆ ಹಾಕೋಣಕ್ಕಾಗಲ್ಲ ಅದು ಒಟ್ಟಿಗೊಂದಿಗೆ ಹಾಕೋದು ಪಟ್ಟಕ್ಕೆ ಹಾಕೊಂಡ್ರೆ ತೂರಾಟ ತೂರಾಟ. ಅದಕ್ಕೆ ಹೇಳೋದು ಓಂ ನಮಃ ಹಾಗಾಗಿ ಶಿವಾಯ. ಈ ತಾನ ಓಂ ನಮಃ ಶಿವಾಯ ಹಾ. ದೇವ್ರಿಗೆ ಯಾಕೆ ನೋಡು ಅದು ಓಂ ನಮಃ ಶಿವಾಯ ಅಂತ ಹೌದು ಸ್ವಾಮಿ. ನಮ್ಮ ಪುನಿ ಹೆಂಗೆ ಅಂದ್ರೆ ಹಾ. ಆಗಿನ ಕಾಲದಲ್ಲೂ ತಂದೆ ತಾಯಿ ಸೇವೆ ಪೂಜೆ ಅಂದ್ರೆ ಅದಕ್ಕೊಂದು ಅರ್ಥ ಆಯ್ತು ತಂದೆ ಆಡಾಡ್ತಿದ್ರು ಹೌದು. ತಂದೆ ತಾಯಿ ಮಾಡುವ ಸೇವೆ ಅಂತ ಹೌದು. ಹೌದಾ ನಮ್ಮ ಪುನಿ ಮುಂದೆ ಹಂಗಾಡಂಗಿಲ್ಲ ನಿಮ್ಮಪ್ಪಲ್ಲೂ ಸಹ ನಿಮ್ಮಮ್ಮಲ್ಲೂ ಸಹ ಅಂದ್ರೆ, ಹ್ಞೂ ಸ್ವಾಮಿ ಕರೆಕ್ಟು ಅಂತ ಹಂಗಾಗಿಬಿಡ್ಬೇಕು ಕಾಲ ಹೌದಾನೆ ಹಾಗಾಗಿ ಪುಣ್ಯಾತ್ಮ ಇಲ್ಲಿ ಕಳಿಸ್ತೀನಿ ಬಂದ ಅಕ್ಷರ ಮಟ್ಟಿ ಬಟ್ಟೆ ಹಂಗ ಕಟ್ಟು ವ್ಯಂಜನ ಅಭ್ಯಂಜನ ಆಗ್ನೆ ಶೆಟ್ಟಿ ಆಗ್ನೆ ಅಡಿಗೆ ಸಿದ್ಧವಾಯ್ತು ನೋಡಿ ಅವತ್ತು ಅಡಿಗೆ ಸಿದ್ಧವಾದ ನಂತರ ಅಲ್ಲಿ ಬಂದಾಕ್ಷಣಪ್ಪ ಇವನ ತಿರುಗ ಅಂತ ಹೊಟ್ಟು ಒಳಗಡೆ ಕರ್ಕೊಂಡು ಮಡ್ಡಿ ಬಟ್ಟೆಗಳನ್ನು ಕೊಟ್ಟು ಅಭ್ಯಂಜನ ದುಷ್ಟಾನ ಬೋಧನೆ ಇಟ್ಟಿದ್ದಾರೆ ವಿಕ್ರಮ ರಾಜ 11 ಮಂದಿ ಯೋಚನೆ ಮಾಡ್ತಾ ಇದ್ದಾನೆ 11 ಮಂದಿ ಕೂತ್ಕೊಂಡು ಶನಿ ರಾಜ ಕಾಡೆ ಬಂದಾಗ ನೀರು ಕೊಟ್ಟೆ ನೀರು ಕುಡಿಯಲು ಹೋದಾಗ ಅನ್ನ ಕೊಟ್ಟೆ ಅನ್ನ ತಿನ್ನಲು ಹೋದಾಗ
ಅಲ್ಲಿ ಅನ್ನಮಯ ಬಿಟ್ಟೆ ಕುದುರೆ ತೋರಣ ಮಾಡಿದ್ದೆ ಕಟ್ಟಿದ ಕುದುರೆಯನ್ನು ಕೂಡ ಈಗ ಅನ್ನ ಕೊಟ್ಟಿದ್ದ ಶನಿ ರಾಜ ಅನ್ನವನ್ನಾದ್ರೂ ಅನ್ನವಾಗಿಸುವ ಶನಿ ರಾಜ ಮಹಾರಾಜ ಕಣ್ಣಿಗೊತ್ತಿಕೊಂಡು ಮಹಾರಾಜ ಅನ್ನ ಕಣ್ಣಿಗೊತ್ತಿಗಿಂದ ಅನ್ನ ಅನ್ನವಾಗಿ ಸಿಕ್ಬಿಡ್ತು. ಬಲೆ ಬಲೆ ಇಲ್ಲಿನ ಕಷ್ಟ ಮಹಾರಾಜ ದುಷ್ಟಾನ ಭೋಜನ ಊಟ ಮಾಡಿಕೊಂಡು ಮಡಿ ಬಟ್ಟೆಗಳನ್ನು ಧರಿಸಿಕೊಂಡು ಯಥಾಪನಾಕಾರ ಮಹಾರಾಜ ಅಂಗಡಿ ಮುಂದಕ್ಕೆ ಬರ್ತಾ ಇದ್ದಾನೆ. ಬರ್ತಾ ಈ ತರ ಶೆಟ್ರು ನೋಡ್ತಾರೆ, ತಿರುಗಂತರ ಕಾಣ್ತಾ ಇದ್ದ. ಆಗಲೇ ಈ ಗ್ರೂಪಿನಲ್ಲಿ ಮನ್ಮಥ, ಗುಣದಲ್ಲಿ ಐಶ್ವರ್ಯದಲ್ಲಿ ಇಂಥವನಿಗೆ ನನ್ನ ಮಗಳು ಕೊಟ್ಟು ಲಗ್ನ ಮಾಡದೆ ಇನ್ನಂತ ಅದರಲ್ಲಿ ನನ್ನ ಮಗಳಿಗೆ ಇವರೇ ಸರಿ ಮತ್ತೆ ಕಣ್ಣು ತುಂಬಾ ಆಸೆ ಕೊಂಡು ವಿಕ್ರಮರಾಜ ಶೆಟ್ರು ಕೂತಿರ್ಬೇಕಾದ್ರೆ ವಿಕ್ರಮರಾಜ ಅಂಗಡಿ ಮಧ್ಯಕ್ಕೆ ಬಂದು, ಶೆಟ್ರೆ ನಿಮ್ಮಪ್ಪನೇ ಇಷ್ಟಾನ ಭೋಜನ ಊಟವಾಯ್ತು, ಹಸಿದ ಹೊಟ್ಟೆ ನಿಮ್ ಉಪಕಾರ ಯಾವತ್ತು ಅನ್ನ ಹಾಕಿದ ಮನೆ ಕೆಡಲಾರದು, ಗೊಬ್ಬರಕ್ಕೆ ಹೊಲ ಕೆಡಲಾರದು ಹೇಳಿ ಮಹಾರಾಜ ಅಪ್ಪ ನಿನ್ನ ಅಪ್ಪಣೆ ಕೊಟ್ಟಿದ್ದೆ ಅದ ಪಶ್ಚಿಮ ಸೂರ್ಯ ಮುಳುಗ್ತಾ ಇದ್ದಾನೆ, ನಾವು ಹೊರಟು ಬಿಡ್ತೀನಿ ಈಗ ಅಂದ್ರು. ಯಾರು? ವಿಕ್ರಮರಾಜು. ಶೆಟ್ರು ಯೋಚನೆ ಮಾಡ್ತಾ ಇದ್ರೆ ಇವನ್ ಕತೆ ನೋಡ್ರಿ, ತುಂಬಾ ಅನ್ನ ಹಾಕಿ ಮನೆಗೆ ಇಸ್ಕೊಂಡು ಒಳ್ಳೆ ಬಟ್ಟೆ ಕೊಟ್ಟು ಮನೇಲಿ ಏನ್ ಮಾಡ್ಕೊಂಡು ಕಣ್ ತುಂಬಾ ಹಾಕೊಂಡು ನಾನ್ ನಿಂತಿದ್ದೀನಿ ನೋಡ್ರಿ ಇವ್ ಕತೆ ಹೊಡೆ ತುಂಬ ಉಂಡ್ಬಿಟ್ಟು ಏನಂತಾನೆ ಲೇ ಎಲ್ಲ ಓದ್ಯಾ ಪಶ್ಚಿಮ ಸೂರ್ಯ ಮುಳುಗ್ತಾ ಇದ್ದಾನೆ ಕಾಲ್ ಗತ್ತಲು ಇವತ್ತೊಂದು ರಾತ್ರಿ ನಮ್ಮ ಮನೆ ಮಲಿಕೋ ವಿಶ್ರಾಂತಿ ದಣಿವನ್ನ ಮಹಾರಾಜನಿಗೆ ಮೃಷ್ಟಾನ್ನ ಭೋಜನ ಊಟವಾಗಿತ್ತಲ್ಲ, ಹಸಿದ ಹೊಟ್ಟೆ ಅದು ಊಟ ಆಯ್ತಲ್ಲ, ಆ ನಿದ್ದೆ ಮಹಾರಾಜನಿಗೆ ಕಾಡ್ತಾ ಹಸಿದ ಹೊಟ್ಟೆ ಕಾಡ್ತಾ ಇತ್ತು. ಅಪ್ಪ ನಿದ್ದೆ ಕಾಡ್ತಾ ಇದ್ದೀನಿ, ಇವತ್ತು ರಾತ್ರಿ ಎಲ್ಲಿಗೆ ಹೋಗ್ತೀಯಾ ಹತ್ತಲಾಗ್ಬಿಡ್ತಾ, ಇವತ್ತೊಂದು ರಾತ್ರಿ ಮನೆ ಮೇಲಿಕೋ ವಿಶ್ರಾಂತಿಯನ್ನ ದಣಿವನ್ನ ಅವನಂತರ ಮುಂದೆ ಹೋಗುತ್ತೆ. ಮಹಾರಾಜನಿಗೆ ಮೃಷ್ಟಾನ್ನ ಭೋಜನ ಊಟವಾಗಿತ್ತಲ್ಲ, ನಿದ್ದೆ ಅನ್ನೋದು ಮಹಾರಾಜನಿಗೆ ಬಾಧಿಸ್ತಿತ್ತು ಸ್ವಾಮಿ. ತಾಯಿ ಸ್ವಾಮಿ ಗೋಡೆವರೆಗೆ ಕೂತವ್ರು ಬಾಧಿಸ್ತಾನೆ ಅವ್ರು ಬಿಡ್ತಿಲ್ಲ ಪಾಪ. ಹಾಗಾಗಿ ನೀನ್ ನೋಡಿದ್ರೆ ಅಯ್ಯೋ ಸಾಯ್ತೆ ನೋಡ ನೀನ್ ಮಲಗೋ ಕೂಡ ಬೇಕು, ಆಸಿದ ಬಸ್ ನೋಡ್ತೀನಿ, ನೀನ್ ಚಿಂತೆ ಮಾಡಬೇಡ, ನೀನ್ ಕೂರ್ಸ್ಕೊಳಕಾಗಲ್ಲ ನನ್ನ ಕೈಲಿ, ನೀನ್ ಮಲಗೋ ಕೊನೆ ಬೇಕೇ ಬೇಕು, ಸಿದ್ಧಕ್ಕೆ ಬರ್ಸ್ಕೊಂಡ್ಬಿಡ್ತೀನಿ, ನಾನು ಬರೋದು ಸ್ವಲ್ಪ ಹಿಂದೆ ಕೂತಿರು ಅಂತ ಅಲ್ಲೇ ಕೂರಿಸಿ ಇದು ರೂಪ ಲಾವಣ್ಯವನ್ನ ತನ್ನ ಮಗಳಾದ ರೋಲಿಕಾದ ಚಿತ್ರಶಾಲೆ ಸಂಗೀತ ಅಭ್ಯಾಸ ಮಾಡ್ತಾ ಇದ್ರೆ ತನ್ನ ಮಗಳ ತನ್ನ ಭಾಷೆ ಓಡೋಡಿ ಬಾಲಶಿರೋಮಣಿಯಲ್ಲಿ ರಾಣಿ ರಾಮ ಆರಾಮ ನೋಡ್ಬೇಕಾದ್ರೆ ಯೋಚನೆ ಮಾಡ್ತಾರೆ ಅಪ್ಪಾಜಿ ಗುಚ್ಚಿರ್ ಬಿಡ್ತು, ಇಲ್ಲ ಕಣ ಹುಚ್ಚಿಡಿದಿಲ್ಲ, ಯಾರ ಪರದೇಶದಿಂದ ಬಂದ ಆ ಪುಣ್ಯಾತ್ಮ ಕಾಲೆಟ್ಟಗಳಿಗೆ ಮಾಡ್ಕೊಂಡಿದ್ದೀನಿ, ಅಪ್ಪಾಜಿ ಏನೇ ಮಾಡ್ಬೇಕು ಏನೆಲ್ಲ ಕಣವ ತಿರುಪತಿ ವಾಸ ಅಪ್ಪನ ಮೇಲೆ ಭಾರ ಹಾಕ್ಬೇಕು, ಅವ ಅವ್ನ ಕೊಳಗೊಂದು ಹಾರ ಹಾಕು. ಅಪ್ಪ ಏನ್ ಹೇಳ್ತಾ ಇದ್ರಿ, ಲಗ್ನವಾಗ್ಬಿಡು, ಕಾಲಿಟ್ಟುಗಳಿಗೆ ಲಾಭ ಮಾಡ್ಕೊಂಡು ಲಗ್ನವಾಗ್ಬಿಡು. ಅಲ್ಲಪ್ಪು ತಿರುಕಂತರ ಬಂದಿದ್ದ ಅಂತಿ ಆ ತಿರುಕನ್ನು ನಾನ್ ಲಗ್ನವಾಗದ ಹೇ ಹೋಗಪ್ಪ ನನ್ನ ಮಾತನ್ನು ಕೇಳಿ ತಾಯಿ, ತಂದೆ ಆದವನು ಮಕ್ಕಳಿಗೆ ಯಾವತ್ತು ಕೆಟ್ಟದನ್ನ ಬಯಸಲ್ಲ, ಯಾರೋಪ ತಂದೆ ಅಷ್ಟೇ, ಎಲ್ಲರೂ ತಂದೆ ತಾಯಿ ಮಕ್ಕಳಿಗೆ ಯಾವತ್ತು ಕೆಟ್ಟದ್ದು ಬಯಸಲ್ಲ, ಒಳ್ಳೆದೇ ಯಾವತ್ತು ಬಯಸೋದು, ಉತ್ತಮವಾದ ರೀತಿಯಲ್ಲೇ ಬಯಸೋದು. ನನ್ನ ಮಾತು ಕೇಳಿ ತಾಯಿ, ಆ ಪುಣ್ಯಾತ್ಮ ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ ಅಮ್ಮ ಅವನ ಮುಖದ ರಾಜಗಳೇ ಇದೆ, ಕಷ್ಟದಲ್ಲಿ ಬಂದವನೇ, ಕಷ್ಟ ಹೋದ ನಂತರ ಅವನು ಸುಖ ಬಂದೇ ಬರುತ್ತೆ, ಸುಖ ಬಂದಾಗ ನೀನು ಮದುವೆ ಆದ್ರೆ ಏನಾಗ್ತಿ, ನೀನು ರಾಣಿ ಆಗ್ತೀಯ, ನೀನ್ ರಾಣಿ ಆದ್ರೆ ರಾಣಿ ತಂದೆ ನಾನು ಆಗ್ತೀನಿ, ನಮಗೆ ಗೌರವ ಸಿಗುತ್ತೆ, ಬೆಲೆ ಸಿಗುತ್ತೆ, ಮನುಷ್ಯ ಹಣ ಸಂಪಾದನೆ ಮಾಡಬಹುದು, ಗೌರವ ಬೆಲೆ ಸಂಪಾದನೆ ಮಾಡೋದು ಸ್ವಲ್ಪ ಕಷ್ಟದ ಕೆಲಸ. ನಾನ್ ಮಾತು ಕೇಳ್ತಾಯಿ, ತಂದೆ ಯಾವ್ದನ್ನ ಹೇಳ್ತಾ ನನ್ನ ಅಪ್ಪ ಇಷ್ಟೊಂದು ಹೇಳ್ತೀರಾ ಅಂದ್ರೆ ನಿಮ್ಮ ಅದೇ ಬೆಲೆ ಕೊಡ್ಬೇಕು, ಮಕ್ಕಳ ಕರ್ತವ್ಯ ಇದು, ಮಕ್ಕಳ ಕರ್ತವ್ಯ ಲಗ್ನ ಆಗ್ತೀನಿ ಅಪ್ಪಾಜಿ, ಅದು ನಾನು ಪರೀಕ್ಷೆ ಮಾಡ್ತೀನಿ. ಏನ್ ಪರೀಕ್ಷೆ ಮಾಡ್ತೀಯ? ಹೊರ ಪರೀಕ್ಷೆ, ಸರಸ ಮಾಡ್ತೀನಿ, ಸಲಪ ಮಾಡ್ತೀನಿ, ವಿನುರ್ಸ್ತೀನಿ, ಗಾನ ಮಾಡ್ತೀನಿ, ಒಬ್ಬದ ನಟನೆ ಮಾಡ್ತೀನಿ, ಮಾತನಾಡ್ತೀನಿ, ಒಳ್ಳೆಪೆಟ್ಟ ಅದನ್ನು ಕೊಳಗೊಂದು ಹಾರವನ್ನ ಹಾಕ್ತೀನಿ.
ಮಾಡಿ ಮೇಲೆ ಕಾಣ್ತಾ ಇದೆಯಲ್ಲ ಹೌದು. ಅದೇ ಚಿತ್ರಶಾಲೆ. ಹಾ. ಅಲ್ಲಿ ದೇಶಕ್ಕೂ ಕಳಿಸ್ತೀನಿ, ಹೌದು. ನೀನು ಹೋಗು ಹಾ. ಪರೀಕ್ಷೆ ಮಾಡಕೋ. ಹೌದು. ಬೆಳಗ್ಗೆ ಬರೋ ಒಳಗೊಂದು ಹಾರ ಹಾಕೊಂಡು ಮಾತಾ ಕರ್ಕೊಂಡು ನೋಡಮ್ಮ. ಆಯ್ತಮ್ಮ ನಿಷ್ಠದಂತ ಹೌದು. ಮಗಳ ಒಪ್ಕೊಂಡ್ಬಿಟ್ರು. ಹಾ. ಶೆಟ್ಟಿ ಬಾರಿ ಸಂತೋಷ, ಹಾ. ನನ್ನ ಮಗಳು ಒಪ್ಕೊಂಡ್ಬಿಟ್ರು. ಹೌದು. ದೇಶಕ್ಕನ್ನ ಹಾ ಲಗ್ನವಾಗ್ತೀನಿ ಅಂತ ಹೌದು. ಇನ್ ದೇಶಕ್ಕೆ ಒಪ್ಕೊಂಡು ಹಾ. ಬೇಗ ಲಗ್ನವಾಗಿದ್ದೆ ಆದ್ರೆ ಹೌದು. ತಿರುಪತಿ ವಾಸ ಮದುವೆ ಆತನಿಗೆ ಮಗಳನ್ನ ಅಳಿ ನೇರವಾಗಿ ಕಳ್ಸ್ಬಿಡ್ತೀನಿ. ಹೌದು. ಎಲ್ಲಿಗೆ? ತಿರುಪತಿಗೆ. ಹೌದು. ಸುಮ್ಸುನೆ ಕಳ್ಸಲ್ಲ. ಹಾ. ಮಗಳ ಕೈಗೆ ಹಾ. ಹೆಚ್ಚಾಗಿ ಮುಡುಪು ಹಾಕ್ಸ್ಬಿಡ್ತೀನಿ. ಹೌದು ಸ್ವಾಮಿ. ಒಂದು 3 ಸಲ ಗುಂಡು ನೋಡ್ಸ್ಬಿಡ್ತೀನಿ. ಶೆಟ್ರು ಹೌದು. ಅರಿಕೆ ಮಾಡ್ಕೊಂಡು ಓಡ್ ಬಂದ್ರು. ಹಾ 4ನೇ ತಾರೀಕು ಕಳಿಸ್ಬಿಡ್ತೀನಿ. ಹೌದು. ಯಾವುದೇ ಕಾರಣಕ್ಕೂ ಬಿಡಲ್ಲ. ಹೌದು ಕಳ್ಸ್ಬಿಡ್ತೀನಿ. ಹಾ. ಹಾಗೆ ಬಂದ ತಕ್ಷಣ ಹೌದು. ಗುಂಡು ಹೊಡ್ಸ್ಬಿಡ್ತೀನಿ. ಹಾ. ಅರಿಕೆ ಮಾಡ್ಕೊಂಡು ಶೆಟ್ರು ಅಂಗಡಿ ಬಂದಕ್ಕೆ ಹೌದು. ಓಡ್ ಬಂದ್ರು. ಹಾ ಶೆಟ್ರು ನೋಡ್ತಾರೆ. ಹೌದು. ಆಗ ಓಡ್ ಬಂದ್ರ ಹಾ. ಓಡ್ ಬರ್ತಾ ಇದಾರೆ. ಹೌದು. ಅವ ಓಡ್ ಬಂದಿದ ತಕ್ಷಣ ಹೌದು. ಆ ಶೆಟ್ರು ನೋಡ್ತಾ ಇದಾರೆ. ತಿರ್ಕಂತರ ಕಾಣ್ತಾ ಇದ್ದ. ಹೌದು. ಹೌದು ತಾನೆ? ಹಾ. ಈಗ ನೋಡ ಹಾ. ಮನ್ಮಥನಾಗಿ ಮಲಗಿದಾನೆ. ಹೌದು. ಅಪದೇಶಿಗ ಹಾ. ಯಾಕೆ ತುಂಬಿಸ್ತಾ ಇದೆಯಲ್ಲ ಕಾಂತಲ್ಲ ಅದೇ ಮಾಡಿ ಮೇಲೆ ಕಾಂತ ಮಲಗುವಂತ ಕೋಣೆ. ಹೌದು. ನಿಂಗೆ ಬೇಕಾದಂತ ಹಾ ಹಾಸಿಗೆ, ದಿಂಬು, ಮಂಚ, ಒದಕೆ, ತಾಂಬೂಲ, ಪನ್ನೀರು, ನೀರು, ಸಕ್ಕರೆ, ಸಮನಂ ಓ ಸಿದ್ಧಪಡಿಸಿದ್ದೇನೆ. ಹೌದು. ಆಮೇಲೆ ಹಾಕಿಕೊಂಡು ಹೌದು. ನಿದ್ದೆ ಮಾಡಿಕೊಂಡು ಬೆಳಗ್ಗೆದ್ದಿದ್ದಾರೆ. ಹೌದಾ? ಮಹಾರಾಜನಿಗೆ ಹಾ. ಮೃಷ್ಟಾನ್ನ ಭೋಜನ ಊಟವಾಗಿದ್ದು ನಿದ್ದೆ ಕಾಡ್ತಾ ಇತ್ತು. ಹೌದು. ಶೆಟ್ರೆ, ಹಾ. ಇವತ್ತು ನಿಮ್ಮಿಂದ ನಾನು ರಾಜನಾಥನ ಏನು ಕಲಿತೆ ಅಂದ್ರೆ, ಹೌದು. ಒಬ್ಬ ಸ್ನೇಹ ಮಾಡಿದ್ರೆ ಹಾ ಒಳ್ಳೆದನ್ನ ಕಲಿತಾನೆ, ಹೌದು. ಇಲ್ಲ ಅದನ್ನ ಕೆಟ್ಟದಾನ ಕಲಿತಾನೆ. ಕಲಿತಾನೆ. ಹೌದಾನೆ? ಹೌದು. ನಾನು ಇವತ್ತು ನೀನ್ ಸ್ನೇಹ ಮಾಡಿದ್ ಏನು ಕಲಿತೆ ಅಂದ್ರೆ, ಹಾ. ಅತಿಥಿ ದೇವೋಭವ. ತತ್ವನು ಕಲ್ತಿದ್ದೀನಿ. ಹೌದು. ಅತಿಥಿ ದೇವೋಭವ. ಈ ತತ್ವದೇನಪ್ಪ ಅಂದ್ರೆ, ಹೌದು. ನಮ್ಮ ಮನೆಗೆ ಯಾರನ್ನ ಬಂದ್ರೆ ಹಾ. ನಮ್ಗೆ ಗೊತ್ತಿರೋರು ಪರಿಚಯ ಇರೋರು ನಮ್ಮ ನೆಂಟರು ಹೌದು. ಮನೆಗೆ ಬಂದ ತಕ್ಷಣ ಯಾರನ್ನ ಬಂದ್ರೆ ಹಾ. ಇವ್ರು ಒಳಗಡೆ ಕರೆದು ಕೂರಿಸಿ ಪ್ರೀತಿ ನೆರಳೇಳೆ ಮಾತನಾಡಿಸಿ ಹೌದು. ಪ್ರೀತಿ ನೆರಳೆ ಮಾತನಾಡಿಸಿ ಹಾ. ಕಾಫಿನೋ ಟೀನೋ ಕೊಟ್ಟು ಕಳ್ಸೋದಕ್ಕೆ ಹೌದು. ಅತಿಥಿ ದೇವೋಭವ. ಅಷ್ಟೇ ತಾನೆ? ಹೌದು. ಹೋಗ್ತಾನೆ. ಕೆಲವು ಜನಕ್ಕೆ ವಿರುದ್ಧ, ಹಾ. ಹೆಣ್ಮಕ್ಳು ಅಷ್ಟೇ ಗಂಡು ಮಕ್ಳು ಅಷ್ಟೇ ವಿರುದ್ಧ. ಹೌದು. ನನಗೆ ಯಾನ ಬಂದ್ಬಿಟ್ರೆ ಸಾಕು, ಹಾ. ಓದೋರೆಲ್ಲ ಬಂದಿದ್ರಿ, ಇವರು ಬಂದಿದ್ದೀರಾ? ಯಾಕೆ ಬರಕ್ ಹೋದ್ರಿ? ಓ ಕಾಫಿ ಟೀ ಕುಡಿಯಲ್ವಂತೆ. ಶುಗರ್ ಅಂತೆ. ಹ್ಮ್ ಓ. ಅದಕ್ಕೆ ಕಾಸ್ತಾ ಇಲ್ಲ ನಾನು. ಹೌದು. ಕಾಸ್ತೀನಿ. ಕುಡಿತೀರೋ? ಹಾ ಸಕ್ಕರೆ ಹಾಕ್ಲಾ ಬೇಡ? ಕುಡಿತೀರಾ ನೀವು? ಕುಡಿತ ನಾವು ಇಲ್ಲ ಸ್ವಾಮಿ. 10 ಗಂಟೆ ಬಂದಿದ್ದೀರಾ? ಹಾ ನಾಷ್ಟ ಮಾಡ್ಕೊಂಡ್ ಬಂದಿದ್ದೀರಾ? ನಾಷ್ಟ ಮಾಡ್ಕೊಂಡೆ ಬಂದಿರ್ತೀರಾ. ಪಾಪ ನಮ್ ನಾಷ್ಟದ ಹಂಗೆ ಬರ್ತೀರಾ ನೀವು. ಹೌದು. ಬುದ್ಧಿವಂತರು ನೀವು. ಹಾ. ಚಪಾತಿ ಐತಿ, ಹಾ ಚಟ್ನಿನೂ ಐತಿ, ಬಿಸಿ ಬಿಸಿದು ಹೌದು. ಒಂದೈತೆ ತಂದು ಕೊಡ್ಲಾ? ಹಾ ತಿಂತಿರೋ? ಓ ತಿಂತಾನ ಪಾಪ ಅವನು. ಇಲ್ಲ ಸ್ವಾಮಿ. ಅತಿಥಿ ದೇವೋಭವ. ತತ್ವ ನಡೆದಿದ್ದೀನಯ್ಯ. ಹೌದು. ಯಾವತ್ತೂ ಉಪಕಾರ ಮರೆಯಲಾರೆ. ಹಾ. ಅನ್ನ ಹಾಕಿದ ಮನೆ ಎಂದು ಕೆಡಲಾರದು. ಕೆಡಲಾರದು. ಹೌದು. ಅದಕ್ಕೆ ಮಾಡ್ಕೊಂಡು ಹೇಳಿ ಹಾ. ಯಥಾ ಪ್ರಕಾರ ಮಹಾರಾಜ ಹೌದು. ಚಿತ್ರಶಾಲೆಗೆ ಬಂದು ಹಾ. ಬಾಗಿನ ತೆರೆದು ನೋಡ್ತಾ ಇದ್ದಾನೆ. ಹೌದು. ಹೆಸರಿಗೆ ತಕ್ಕಂತೆ ಚಿತ್ರಶಾಲೆಯಾದ ಚಿತ್ರಶಾಲೆಯಾಗೆ ಇದ್ದಿದೆಯಪ್ಪ. ಗೋಡೆ ಮೇಲೆ ನಾನಾ ಚಿತ್ರಗಳು ಹೌದು. ಹೇಗೆ ಹಾ. ಹಂಸ ಪಕ್ಷಿಗಳು ಮರಕ್ಕೆ ಹಾರುವಂತೆ ಹಾ ಭಾಸವ ಆಗ್ತಾ ಇದ್ವಿ. ವಾಸವಾಗ್ತಾ ಇದೆ. ಹೌದು. ಜನ್ಮ ಸಾರ್ಥಕವಾಯಿತು. ಹಾ. 4 ಕೆಜಿ ಮಂದಿ ಇಡ್ತಾ ಇದ್ದಾನೆ. ಹೌದು. ಒಂಟೆಗಳ ಮರಳಗಾಡಿ ನಡೆದು ಹೋಗುವಂತೆ ಹಾ ಕಾಣ್ತಾ ಇದೆ. ಹೌದು. 34 ಕೆಜಿ ಮಂದಿ ಇಡ್ತಾನೆ. ಹಾ. ಅಲ್ಲದ ಆನೆಗಳು ನೀರಿನಲ್ಲಿ ದಿಂಡಾಗಿ ಆಟ ಆಡುವಂತೆ ಕಾಣಿಸ್ತಾ ಇದೆ. ಜೈಂಕಾರ ಹಾಕುವಂತೆ ಮಹಾರಾಜ ಮತ್ತು 4 ಕೆಜಿ ಮಂದಿ ಇಡ್ತಾನೆ. ಹಾ. ಅತಿ ಆಶ್ಚರ್ಯ ಮಂಚಕರ ಬೇಡ ಹೌದು. ಅತಿ ಆಶ್ಚರ್ಯಕವಾದ ಮಂಚ ಕಾಣಬಿಟ್ಟಿದ್ದಾರೆ. ಆಶ್ಚರ್ಯವಾದ ಮಂಚ. ಹೌದು. ಎಂತ ಮಂಚ ನೋಡ್ತಾ ಇದ್ದಾನೆ. 4 ಮಂದಿ ಆಯ್ತು ನೋಡ್ತಾನೆ. ಹೌದು. ಅಡಿಸಪ್ಪ ಬಾಕ್ಲಿಗೆ ತುಳಿಸುವಂತೆ ಕಾಣ್ತಾ ಇದೆಯಲ್ಲ. ಹೌದು. ಎಷ್ಟು ಆನಂದವಾಗಿದೆ ಹೌದು. ಈ ನೋಟ. ಹಾ. ಮಹಾರಾಜ ಹೌದು. ಮತ್ತು 4 ಕೆಜಿ ಮಂದಿ ಇಡ್ತಾನೆ. ಹಾ. ಅಲ್ಲಾದ್ರೂ ಹಾ. ಅತಿ ಆಶ್ಚರ್ಯದ ಮಂಚ ಕಂಡ್ಬಿಟ್ಟ. ಹೌದು. ಆ ಮಂಚ ನೋಡ್ತಾನೆ. ಮಂಚಕ್ಕೆ 4 ಪಾದಗಳಿಲ್ಲ. ಹಾ. ಮಂಚಿಗೆ ಪಾದಗಳಿಲ್ಲ. ಸರಪಣಿಯಿಂದ ತೂಗಿಯಾಲೆ ಮಂಚ ಎಂತ ಇರಬಹುದು. ಮಂಚ ಇದು ಹಾ ತೂಗಿಯಾಲೆ ಮಂಚ ಇರ್ಬೋದು. ತಲೆ ಎತ್ತಿ ನೋಡ್ತಾನೆ. ಹೌದು. ಮೇಗಡೆ ಸರಪಣಿ ಇಲ್ಲ, ಹಾ. ಕೆಳನಾಕ ಪಾದವೂ ಇಲ್ಲ. ಹೌದು. ಅಂತರಿಕ್ಷದಲ್ಲಿ ತೇಲಾಡ್ತಾ ಇದೆ ಹಂಸ. ತೂಲಿಕಾ ಮಂಚ. ವಿನಯ ಶನಿರಾಜ ಹೌದು. ಇಂದ್ರನ ಆಸ್ಥಾನದಲ್ಲಿ ನೋಡಬೇಕಾಯ್ತು ಈ ಮಂಚವನ್ನ. ಹೌದು. ಆ ಮಂಚ ಇಲ್ಲಿ ಕಂಡಿದ್ದ ಮಹಾರಾಜ ಉಲ್ಲಾಸಭರಿತನಾಗಿ ಹಾ. ಕಳ್ಳೆ ಹೆಜ್ಜೆ ಇಟ್ಟು ಬಂದ. ಆ ಹೌದು. ಮಂಚ ನೋಡಿ ಮಹಾರಾಜ ಸತ್ಯೋಲು ಹಾ. ಗಡ 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 ಬೆರಗಿ ಬೀಳ್ತು ಮಹಾರಾಜ. ಹೌದು. ಯಾಕೆಂದ್ರೆ ಹಾ. ಮಂಚಕ್ಕೆ ಹಾ. ಚಿನ್ನದಿಂದ ಬದುಕಿಯನ್ನು ಮಾಡಿಸಿದ್ರಂತೆ. ಹೌದು. ಅಂದ್ರೆ ಹಾ ವಿನಯ ಶನಿರಾಜ ಕೃಪೆ. ಶೆಟ್ರು ಬಿಸಿಲು ಬಂದ್ರೆ, ಬರಲಾರ, ಮಳೆ ಬಂದ್ರೆ ನೆನೆಲಾರ. ಶೆಟ್ಟಿ ಯಾವಾಗಲೂ ಅಷ್ಟೇ ಅಂಗಡಿಲಿ ಹಾ. ಚಿಂತ ಹಿಡ್ಕೊಂಡು ಕೂತಿರ್ತಾನೆ. ಹೌದು ಸ್ವಾಮಿ. ಚಿಂತ ಅಲ್ಲ ಅಂದ್ರೆ ತಗಡಿ ಹಿಡ್ಕೊಂಡು ಕೂತಿರ್ತಾನೆ. ಹೌದು. ಇಂಥ ಶೆಟ್ಟಿಗೆ ಹಾ. ಎಂತ ಸಿರಿ, ಸಂಪತ್ತು, ನಗು, ಉಲ್ಲಾಸ, ಆನಂದ ಹೌದು. ಶನಿರಾಜ ತಂದಿಟ್ಟಿದ್ದೀವಿ ನಮ್ಮಪ್ಪ. ಹೌದಪ್ಪ. ನಿನ್ನ ಕೃಪೆಯಾದ ವಿಕ್ರಮರಾಜ. ಹಾ. ನೋಡ್ತಾ ಇದ್ದೆ ಮುತ್ತು ವೃತ್ತಂಗದ ಶೃಂಗಾರ ಮಂಚಕ್ಕೆ ಹೌದು. ರನ್ನದ ದಿಮ್ಮಗಳು, ಹಾ. ರನ್ನದ ದಿಮ್ಮಗಳು, ಹೌದು. 4 ಮೂಲೆಯಲ್ಲೂ 4 ದೀಪ ಸ್ತಂಭಗಳು ಇರ್ತಾ ಇದೆ. ಹಾ. ಮಹಾರಾಜ ಶನಿರಾಜ ಹೌದು. ಉಲ್ಲಾಸವಾಯಿತು. ಮಹಾರಾಜ ಮಂಚದ ಬಳಿ ಬಂದು, ಹಾ. ಅಪ್ಪ ಆಗಿಂದ ಕಷ್ಟಕ್ಕೆ ಗುರಿ ಮಾಡಿದ್ಯಾ, ಈ ಬಂಗಾರ ಹೊಟ್ಟೆಗೆ ಮೃಷ್ಟಾನ್ನ ಭಜನೆ ಕೊಟ್ಟಿದ್ಯಾ, ಹಾ. ಮಲಗುದ ಬಂಗಾರ ಮಂಚ ನೀಡಿದ್ಯಾ? ತೋರಿಸ್ತಾ ಇದೆಯಾ? ಹೌದು. ಈ ಬಂಗಾರ ಮಂಚ ಮಲಗ್ತಾ ಇದ್ದೀನಿ ನಾನು. ಹಾ. ಕಣ್ಬಿಟ್ಟು ನೋಡುವಾಗ ಹೌದು. ಏನ್ ಕಾದಿರ್ತೀವಿ ನಿನ್ನ ಲೀಲೆಯಾದ ವಿಕ್ರಮರಾಜರು. ಹೌದು. ಹಂಸ ತುಲಿಕಾ ಮಂಚ ಶಿವ ಶಿವ ಅಂತ ಪೋಲಿಸಿದ್ರು. ಹೌದು. ಪೋಲಿಸಿದ ಕ್ಷಣ ಶನಿರಾಜ ದೃಷ್ಟಿ ಆ ಕಡೆ ಬಿಟ್ಟರು. ಹೌದು. ಬಿಟ್ಟಾಕಿ ವಿಕ್ರಮರಾಜರಿಗೆ ಹಾ. ಹಂಸ ತುಲಿಕಾ ಮಂಚದ ಮೇಲೆ ಗಾಢಾಂತರವಾದ ನಿದ್ದೆ ಆವರಿಸ್ಕೊಂಡ್ಬಿಡು ಸ್ವಾಮಿ. ಐಮರ್ತ ಮೇಲೆ ಇದನ್ನು ವಿಕ್ರಮರಾಜ ಹಂಸ ತುಲಿಕಾ. ಮಂಚದ ಮೇಲೆ ಇತ್ತ ಕಡೆ ಹಾ. ಲೋಲಿಕಾ ದೇವಿಗೆ ಹಾ. ಅವ್ರ ತಂದೆ ಹೋದ ತಕ್ಷಣ ಆತೋ ಶುರುವಾಯ್ತು. ಹೌದು. ಯಾಕಪ್ಪ ಲೋಲಿಕಾ ದೇವಿಗೆ ಆತೋ ಶುರುವಾಯ್ತು ಅಂದ್ರೆ, ಹಾ. ಚಂಚಲ ಮನಸ್ಸಂ ಸ್ವಡರಂ ಹೋಲ್ವೆ ಅಂತ ಹೇಳ್ತಾರೆ. ಹಾ. ಚಂಚಲೆ ಅಂದ್ರೆ
ಹೆಣ್ಣು ಸ್ವಾಮಿ. ಹೆಣ್ಣು ಹೆಣ್ಣಿನ ಮನಸ್ಸನ್ನು ಸೊಡರಂಪು ಅಲ್ವೇ? ಹೌದು. ಸೊಡರಂ ಅಂದ್ರೆ ದೀಪ ಸ್ವಾಮಿ. ಪೋಲ್ವೆ ಅಂದ್ರೆ ದೀಪದ ಕುಡಿ ಸ್ವಾಮಿ. ದೀಪದ ಕುಡಿಗೆ ಹೆಣ್ಣನ್ನ ಮನಸ್ಸನ್ನು ಕವಿಗಳು ಹೋಲಿಸಿದ್ದಾರೆ. ಯಾಕೆ ಹೋಲಿಸಿದ್ದಾರೆ ಅಂದ್ರೆ ನೋಡಿ, ಸುಮಾರು ದೀಪ ಅಲ್ಲಿ ಉರಿತಾವೆ. ಹೌದು. ಯಾವುದೇ ದೀಪ ಆಗಲಿ, ಹೌದು. ಅದು ಗಾಳಿ ಇರ್ಲಿ, ಗಾಳಿ ಇಲ್ಲದೆ ಹೋದ್ರು, ಗಾಳಿ ಇಲ್ಲದೆ ಹೋದ್ರು ದೀಪ ಒಂದೇ ಕಡೆ ಉರಿಯೋದು ನೋಡಿದಿರ ನೀವು? ಇಲ್ಲ ಸ್ವಾಮಿ. ಯಾವಾಗ್ಲೂ ಆ ಕಡೆ ಈ ಕಡೆ ಅಲ್ದಾರ್ ಕಡೆ ದೀಪ ಯಾವಾಗಲೂ ಉರಿಯೋದು. ಹಾಗೆ ಹೆಣ್ಣಿನ ಮನಸ್ಸು ಅಷ್ಟೇ. ಈಗಿನ ಮನಸ್ಸು, ಹೆಣ್ಣಿನ ಮನಸ್ಸು ಈಗಿರಲ್ಲ ಸ್ವಾಮಿ. 5 ನಿಮಿಷ ಬಿಟ್ಟಿರಲ್ಲ. ಹೆಣ್ಣಿನ ಮನಸ್ಸು ಮನೆಯಲ್ಲಿ ಸಂಚಾಲ ಆದಾಗ್ರೆ ಸಾರಿಗೆ ಹೆಚ್ಚಾಗಿ ಉಪ್ಪು ಹಾಕೋದು, ಟೀಗೆ ಸಕ್ಕರೆ ಒಯ್ಯೋದು, ಬಿಸಿಲಿನ ನಮ್ಮ ತಲೆ ಮೇಲೆ ಒಯ್ಯೋದು, ಗಟ್ಟಿ ಹಾಲಲ್ಲ ಅವ್ರು ಕುಡಿಯೋದು, ನೀರ್ ಹಾಲು ನಮಗೆಲ್ಲ ಕೊಡೋದು ಅಲ್ವಾ? ಬೋರ್ಮಿಟ ಮುಗ್ದೇ ಇದ್ಕೊಂಡ್ರಿ ತಮ್ಮತ್ತಿರೋಳಿಗೆ ನಾನು ಒಬ್ಬಳಿಗೆ ಆಗಿದ್ದು ನಾಯಿ ತಮ್ಮಲ್ಲಿ. ಹೌದಾನೆ? ಪಾತ್ರೆ ನೋಡೋಣ ಅಂತ ಕೊಡ್ತಿದ್ರು ಅಡಿಗೆ ಮನೆಗೆ. ಯಾಕೆ ಹಿಂಗ್ ಪಾತ್ರೆ ಕೊಡ್ತಿದ್ಯಾ? ಒಡಕೆ ಅಂತ ನನ್ ಕೊಡಕೆ ಅಂತ ನೀನು ಕೈ ಎತ್ತಿದ್ಯಾ? ದೇಶ ಮೆಟ್ಲು ಹತ್ತಿದ್ಯೋ? ಓಹೋ, ಹಾಸ್ಪಿಟಲ್ ನಮ್ಮ ಅಪ್ಪನ ಕಸ್ಲ ಮೈ ಮೇಲೆ ಒಂದ್ ಏಟ್ ಹಾಕಿ ನೋಡೋಣ, ಹಾಕು ಎದುರಿಸೋದು. ಒಂದ್ 20 ಪಾತ್ರೆ ತಗೊಂಡ್ಬಿಡ್ತಾರೆ, ಹಳೆ ಮಾತ್ರೆಗಳು ಎನ್ಕೊ ಮಡಗಿರ್ತಾರೆ. ಬೈರಿ ರಾತ್ರಿಗೆ ನೀನು ನುಂಗ್ಕೊಂಡ್ಬಿಡ್ತೀನಿ, ನೀನ್ ಮಲಿಕೋ ನುಂಗ್ಕೊಂಡ್ಬಿಡ್ತೀನಿ. ಇವ ಮನ್ಗಿಲ್ಲ, ನುಂಗಂಗಿಲ್ಲ. ಹೌದಾನೆ? ಮತ್ತೆ ಮಲಿಕೋ ನೀನು, ನಾನು ಫೆಣೆ ಹಾಕ್ಕೊಂಡ್ಬಿಡ್ತೀನಿ ಅಂತಾರೆ. ಏನಾಕೆಂತಾರ ಕೆಲವು ಎದುರಿಸ್ತಾರೆ, ನೀನ್ ಮಲಿಕೋ ಸಂಪಿ ಬಿದ್ದೋತೀನಿ ನಾನು ಅಂತಾರೆ. ಅವ್ನ್ ಬೀಗ ಹಾಕ್ಬಿಡಿಕ ಸಂಪಟ ಅವ್ನ್ ಬಿದ್ದೋತಾಳೆ ಅಂತ. ಹೌದಾನೆ? ಇನ್ನು ನಾನಾತಿ ಎದುರಿಸ್ತಾರೆ, ಹೇಳಕ್ಕಾಗಲ್ಲ. ಹೌದಾನೆ? ಕೊನೆಗೊಂದು ಮಾತು ಹೇಳ್ತಾರೆ, ಇದೆಲ್ಲ ಮೀರ್ದೊಂದು ಮಾತು ಕೊನೆಗೆ. ಗಂಡಸೆ ನಾನ್ ಆಯ್ತು ಜೊತೆ ಎಣಗ್ತಿದ್ದೀನಿ, ಇನ್ನೊಬ್ಬಳ ಆಗಿದ್ರೆ ಒಳಗಿರೋಳು ನಾವು ಹೊಡಬೇಕಷ್ಟೇ. ಚಂಚಲವಾದ ಮನಸ್ಸು. ಹಾಗಾಗಿ ಚಂಚಲ ಮನಸ್ಸಂ ಸುಡರಂಪಲ್ವದ್ದು. ಈ ಕೂತ್ಕೊಂಡು ಯೋಚನೆ ಮಾಡಿ ಸುಮಾರು ಜನ ಹೆಣ್ಮಕ್ಳು ಕತೆ ಕೇಳ್ತಾರೆ. ನನ್ನ ಪ್ರಕಾರ 30 ಜನ ಕೂತಿರ್ಬೋದು. ಆ 30 ಜನ ಹೆಣ್ಮಕ್ಳು ಮನಸ್ಸಾಗಿ ಇವತ್ತು ಯೋಚನೆ ಮಾಡ್ತಾರೆ, 500 ಕತೆ ಸೆನ್ ಮಾಡ್ಕೊಂಡವ್ರೆ, ಸಖ್ಯಾದ್ರೂ ಬಿಡ್ತಿಲ್ಲ ಕತೆ ಮಾಡ್ಕೊಂಡವ್ರೆ. ಏನೇ ಆಗ್ಲಿ ಅಲ್ಲಿ ಮಂಗಳಾರತಿ ಸತಿಗೆ 101 ರೂಪಾಯಿ ನೋಟ್ ಹಾಕೋಣ ಅಂತ ಯೋಚನೆ ಮಾಡ್ತಾರೆ. ಎಷ್ಟು ಸ್ವಾಮಿ? 3001 ರೂಪಾಯಿ. 3030 ರೂಪಾಯಿ. 3030 ರೂಪಾಯಿ. ಈಗ ಅವ್ರು ಯೋಚನೆ ಮಾಡ್ತಾರೆ ಲೆಕ್ಕ. ಇನ್ನು 5 ನಿಮಿಷ ಬಿಟ್ಟು ಯೋಚನೆ ಮಾಡ್ತಾರೆ, ಮುಖಾಣಿ ಅವ್ನ ಕಿಸೆತ್ ಬೇರೆ ಹಾಕ್ಬಿಡ, 1 ರೂಪಾಯಿ ಕಾಯಿನ ಹಾಕೋಣ. 3000 ಹೋಯ್ತು, 30 ರೂಪಾಯಿ ಮಾತ್ರ 30 ಬಂತು. ಹಂಗಾಗ್ಬಿಡ್ತದೆ. ಗೊತ್ತಾನೆ? ಹೆಣ್ಮಕ್ಳು ಚಂಚಲ ಆದ್ರೆ ನಮ್ ಗಂಡ್ ಮಕ್ಳೇ ಸರಿ. ಚಂಚಲ ಆಯ್ತು ಗಂಡ್ ಮಕ್ಳು ಯೋಚನೆನೇ ಮಾಡಲ್ಲ. ಖಂಡಿತ ಸ್ವಾಮಿ. ಚೆನ್ನಾಗಿ ಪಡ್ಕೊಂಡ್ಬಿಡ್ತಾರೆ. ದೇವರ ಗತಿ ಚಂಚಲವಾದ ಮನಸ್ಸು. ಚಂಚಲ ಮನಸ್ಸಂ ಸುಡರಂಪಲ್ವಂತೆ. ಯಾಕೆ ನೋಡ್ತೀನಿ ಹಾಗೆ ಹೀಗೆ ಹೋಲಿಕಾದೇವಿ ಅವ್ರ ತಂದೆ ಕ್ಷಣ ಅವ್ರ ತಂದೆ ಕ್ಷಣ ಅದು ಶುರು ಆಗ್ಬಿಡ್ತು. ನಾನು 9:10 ಗಂಟೆ ಒಂದು ಫೋನ್ ಬಂದಿತ್ತು ನನಗೆ. 9:10 ಗಂಟೆ ನೀವು ಮಲಗ್ತೇ ಟೈಮು, ಮಲಗೋ ಟೈಮು ಫೋನ್ ಬಂದು, ಸ್ವಾಮಿ ಏನ್ ಮಾಡ್ತಿದ್ದೀರ? ಮಲಗ್ತಿದ್ದೀನಿ ಕಣಪ್ಪ. ನೀವು ಅಂದೆ, ನಾನು ಮಲಗ್ತಾನೆ ಸ್ವಾಮಿ, ಸಣ್ಣದೊಂದು ಬೀರ್ ಹಾಕ್ಯಂತಿದ್ದೀನಿ. ಆ ವಿಷಯ ನನಗೆ, ಸ್ವಾಮಿ ಸಣ್ಣದೊಂದು ಬೀರ್ ಹಾಕ್ಯಂತಿದ್ದೀನಿ, ಅದು ಸ್ಫೋಟ್ಕ ಮನೆ ಕಣಪ್ಪ ಅಂದೆ. ಹಾಗೋ ಹಂಗೆ ಚಂಚಲವಾದ ಚಂಚಲ ಮನಸ್ಸಂ ಸುಡರಂಬದಕ್ಕೆ ನೋಡ್ತೀನಿ. ಹಾಗೆ ಈ ನೋಲಿಕಾದೇವಿ ಅವ್ರ ತಂದವಾದ ಆತ ಮಹಾತೆಗೆ ಆತು ಶುರು ಆಡ್ತು. ನಮ್ಮ ಪುರುಷ ಮನ್ಮತ ಅಂತ ಹೇಳಿದ್ರೆ ಮಹಾಪುರುಷ ನೋಡೋಣ, ಲಗ್ನ ಆಗೋಣ. ಇನ್ನೊಂದು ನೋಲಿಕಾದೇವಿ ಅವ್ರ ತಂದೆ ನಾನು ಹೊಡೆದಲ್ಲ ಬಿಟ್ಟಾರೆ ತೆಗೆದು ಅಂಗಕ್ಕೆ ಬೇಕಾದ ಕಣ ಮಹಾತಾಯಿ ಶೃಂಗಾರ ಬದಲಾಗ್ತಾ ಇದ್ದಾಳೆ.
ಆಗ್ತಾರೆ ಹೌದು. ಹೇಗೆ ಹಾ. ಪೈಠಾನಿ ಸೀರೆ ಇಟ್ಟುಕೊಂಡು ಹೌದು. ಪೈಠಾನಿ ಸೀರೆ ದನಪ ಶೆಟ್ರು ಹಾ. ಪ್ರೀತಿ ಚೆನ್ನದ ಎಳೆನ ಮಗಲಿ ಸೇನೆಯನ್ನ ನಿಶ್ಚಿದ್ರ ಆಸರೆ ಇಟ್ಟುಕೊಂಡು ಹಾ. ಜರದಾರಿ ಕೊಪ್ಪಸ ಹೌದು. ಬೆಳ್ಳಿ ಎಳೆನ ಮಗ ಕೊಪ್ಪಸವನ್ನ ಹಾ ಅನಿಸಿರಂತೆ ಹೌದು. ಅದನ್ನ ಇಟ್ಟುಕೊಂಡು ಹಾ. ನವರತ್ನ ಮಾಲೆ ಹೌದು. ನವರತ್ನ ಅಂದ್ರೆ 9 ರತ್ನಗಳಿಂದ ಕೂಡಿರೋ ಮುತ್ತಿನಾರ ಮುತ್ತಿನಾರ. ನೂಲಿಗಾದೇವಿ ಮುತ್ತಿನಾರ ಕಂಡ ಬಹಳ ಪ್ರೀತಿ ಹಾ. ಯಾಕೆಂದ್ರೆ ಅದಕ್ಕೆಲ್ಲ ಕೋಟಂದ್ರೆ ಬಾಯ್ ಬೆಳೆ ಬಾಳುವಂತ ಸ್ವಾಮಿ ಮುತ್ತಿನ ಸೆಗಂಡು ಹೌದು. ತೋಳ ಬಂದಿ ಹಾ. ಅನಿಲಿ ತಿಲಕ ಹಾ. ತಿಲಕ ಅಂದ್ರೆ ಬಂಗಾರದ ಎಳೆಯಿಂದ ಶೆಟ್ಟ ಮಗಳ ತಿಲಕವನ್ನ ನಿಶ್ಚಿದ್ರ ಸ್ವಾಮಿ ಮಾಡಿಸಿದ್ರು ಮಾಡ್ತಿದ್ದಂತೆ, ಹೌದು. ಅದು ನೈಸಿದಲ್ಲ ಹಾ. ಅದು ಮಾಡಿಸಿರೋದು ಹೌದು. ಆಗಿನ ಕಾಲ ಹೆಣ್ಮಕ್ಳು ಅಣೆಯ ತುಂಬ ತಿಲಕಗಳು ಇದ್ ಕಾಣ್ತಾ ಇದೆ ಸ್ವಾಮಿ ಈಗಿನ ಕಾಲದಲ್ಲಿ ಕಾಣ್ತಾ ಇದಾವೆ ಹೌದು ಸ್ವಾಮಿ. ತಿಲಕಗಳು ಒಂದು ಕಾಣ್ತಾ ಇಲ್ಲ ಹೌದು ಸ್ವಾಮಿ ತಿಕ್ಕಳಿಗಳು ಅಷ್ಟೇ ಕಾಣ್ತಾವೆ ಸ್ವಾಮಿ ತಿಕ್ಲಿ ಅಲ್ಲ ಸ್ವಾಮಿ ಸ್ಟಿಕ್ಕರ್ಗಳು ಸ್ಟಿಕ್ಕರ್ಗಳು ನಿಕ್ಕರ್ಗಳು ಹೌದು ಸ್ವಾಮಿ ಎಲ್ಲಿ ಬೇಕೋ ಅಂಟಿಸ್ಬಿಡ್ತಾರ ಅವನು ಹೌದು ಸ್ವಾಮಿ ಯಾಕೆ ನಾವು ತಿಕ್ಲಿಂದ ಸೇರ್ಬೇಕಾಯ್ತಾವ ನಾವು ಸ್ಟಿಕ್ಕರ್ ಅಂತ ಸಿಗ್ತೇವೆ ಹೌದು. ತಿಕ್ಕಗಳು ಯಾಕಪ್ಪ ಅಂದ್ರೆ ಹಾ. ಬಚ್ಚ ಮನೆಗೆ ಹೋದ್ರೆ ಟೈಸ್ ತುಂಬಾ ಬೇಕು. ಅದೇ ಇರವು ಎಲ್ಲಿ ಟೈಲ್ಸ್ ಸ್ವಾಮಿ ಬಸ್ ಮನೆಯಲ್ಲಿ ಬಚ್ಚ ಮನೆ ಸ್ನಾನ ಮಾಡಿ ಬಚ್ಚ ಮನೆ ಆಚೆ ಬಂದ ಗಂಟೆ ತಗೋತೆ ಗಂಟೆ ಸುತ್ತಲೂ ಹಾ ಅದೇ ಇರ್ತದೆ ಸ್ವಾಮಿ ಹಾಸಿಗೆ ಮೇಲೆ ಹಾ ಬೆಡ್ಶೀಟ್ ಮೇಲೆ ಹೌದು ಮುದ್ದೆ ಮಾಡುವಾಗ ಆ ಮುದ್ದೆ ಮಡಕೆ ಮೇಲೆ ತಪ್ಪಲೆ ಮೇಲೆ ಮಡಕೆಲ್ಲವ ಈಗ ಇಲ್ಲ ತಪ್ಪಲೆಗಳು ಹೌದಾನೆ ಮುದ್ದೆ ತಪ್ಪಲೆ ಮೇಲೆ ಹೌದಾನೆ ಆ ಸೆಕಿ ಬಿದ್ದೋತದ ಒಳಿಕೆ ಅಂತ ಹಾ ಮುದ್ದೆ ಒಳಿಕೆ ಅಂತ ಹೌದು ಗಂಡ್ ಸಿಕ್ಕಿರ್ ಬೈತಾನೆ ಅಂತ ಹೌದು. ಸಿಕ್ಕಿರ್ ಅಷ್ಟೇ ಬೈಯೋದು ಅವನು ಹೌದು ಸ್ವಾಮಿ ಸಿಕ್ಲಿಲ್ಲ ಅಂದ್ರೆ ಹಂಗೇನು ಉಣ್ಕಂತಾನೆ ಎಷ್ಟು ಉಂಕ್ಕೊಂಬಿಟ್ರೆ ಇವನ್ನೆಲ್ಲ ಹೌದು ಸ್ವಾಮಿ ಬಂಗಾರದ ಎಳೆಯಿಂದ ತಿಲಕವನ್ನ ಮಾಡ್ತಿದ್ದಾರೆ ಮಾಡಿಸದಂತೆ ಹೌದು. ಹಾಗಾಗಿ ಹಾ. ಬಂಗಾರದ ಎಲೆ ಆ ತಿಲ ಧರಿಸಿಕೊಂಡು ಹೌದು. ತೋಳ ಬಂದಿ ಹಾ. ಹಳೆ ತಿಲಕ ಹೌದು. ಹಣ್ಣಿನ ಮಡ್ಯಾನ ಹಾ. ಕಾಲೊಂದಿಗೆ ಹೌದು. ಕಾಲಲ್ಲಿ ಪಿಳ್ಳೆ ಹಾ. ಇದ ನಾನಾರ್ತಿಯ ಹೌದು ಹೊಡೆದ ಮಹಾತಾಯಿ ಹಾ. ಚಿತ್ರಶಾಲೆಗೆ ಬಂದು ಹಾ. ಬಾಗಿನ ತೆರೆದು ನೋಡ್ತಾ ಇದ್ರೆ ಹೌದು. ಉತ್ತಮರಾಜ ಹಂಸ ತುಲಿಕ ವೆಂಚನವೇ ಗಾಢಾಂತರ ವಿದ್ಯೆಯನ್ನ ಮಾಡ್ತಾ ಇದ್ದಾರೆ ನಮ್ಮಪ್ಪನ ಕೋಪಕ್ಕೆ ಸಿಲುಕಿ ಹೌದು ಒಂದು ಕಡೆ ಮನುಷ್ಯ ರಚನೆ ಮಾಡ್ತಾ ಇದ್ದಾರೆ ಹಾ. ಇದು ಬಂದಿರೋದೇನಕ್ಕೆ ಹಾ ಹೆಣ್ಣೊಳಕ್ಕೆ ಮಾಡ್ತಾ ಇರೋದು ಕಣ್ಣಿದ್ದೆ ಸರಿಯಾ ಇಲ್ಲ ಈ ಗಲಿಗಾಲದಲ್ಲಿ ಹೌದು. ಯಾರಾದ್ರೂ ಹೆಣ್ಣು ಹೋದ್ರು ನಿದ್ದೆ ಮಾಡ್ತಾರೆ ಸ್ವಾಮಿ ಖಂಡಿತವಾಗ್ಲೂ ಇಲ್ಲ ಸ್ವಾಮಿ ಯಾಕೋ ಹೆಣ್ಣೋಡ್ಬೇಕಲ್ಲ ನಿಂಗೆ ಗೊತ್ತು ನಿದ್ದೆ ಮಾಡೋದು ಸ್ವಾಮಿ ಹೌದು ನಿದ್ದೆ ಮಾಡೋದು ಯಾಕೆ ಹಾ. ಹೆಣ್ಣೋಡ್ಬೇಕಲ್ಲ ನಿಜ ಒಂದ್ ಮಾತು ನಿಜ ಹೆಣ್ಣೋಡ್ಬೇಕಲ್ಲ ಹೌದು ಅಂದ್ರೆ ಹಂಗ ಮಲಿಕೊಳ್ಳೋ ಅಂತ ಬಿಟ್ರು ಮಲಿಕಂದನ ಇಲ್ಲ ಸ್ವಾಮಿ ಹುಡುಗಿ ಜ್ಯೂಸ್ ತಂದ್ಕೊಟ್ಟು ಹೋಯ್ತು ಅಗಳ ಕೈ ತಾಂಡೆ ಜ್ಯೂಸ್ ನ ಹಾ. ತಿರುಗಿ ಬಿಡ್ತು ಅಯ್ಯೋ ಜುಟ್ ಕಾಣಿಸ್ತು ಜುಡ್ಗ ಅಂತೂ ಹೌದು ಕಣ್ ಕಾಣಿಸ್ತಿಲ್ಲ ಅವ್ರಿಗೆ ಯಾಕೆ ಹಂಗ ಅನುಮಾನ ಬಂದ್ಲು ಅಂದ್ರೆ ಹಾ. ಅವನು ಜುಡ್ಡು ಬಿಟ್ಕೊಂಡವನೆ ಗಡ್ಡ ಬಿಟ್ಕೊಂಡವನೆ ಅದಕ್ಕೆ ಹುಡುಗಿಗೆ ಅನುಮಾನ ಹೌದಾನೆ ಜುಡ್ಡುಗ ಅಂತ ಮಕ್ಕ ಕಾಯ್ಲಿಲ್ಲ ತಿರುಗಿ ಬಿಟ್ಲ ಹುಡುಗಿ ಅಂತ ಹೆಣ್ಣು ಹೋದಾಗ ಹಾರಾಟ ತೂರಾಟ ಎರಡು ಇರ್ತವೆ ಹೌದು ಸ್ವಾಮಿ ಸತ್ಯವಾಗ್ಲೂ ಅಷ್ಟೇ ಗಂಡಸಿಗೆ ಹಾ ಹೆಣ್ಣೋಡಕ್ ಹೋದಾಗ ಬೇಕಾದ್ರೆ ಎಲ್ಲ ಯೋಚನೆ ಕೂತು ಯೋಚನೆ ಮಾಡಿ ಹೆಣ್ಣೋಡಕ್ ಹೋದಾಗ ಅವ್ನಿಗೆ ಹಾರಾಟ ತುರಾಟ ಎರಡು ಎರಡು ಇರ್ತದೆ ಸ್ವಾಮಿ ಕೂತನಲ್ಲ ಅವನು ಹೌದು ಸ್ವಾಮಿ ಅವಾಗ ಹೆಣ್ಣೊಳಕ್ ಹೋದಾಗ ಹೌದು ತಾಳಿ ಕಟ್ಬಿಟ್ಟು ಅವ ಮುಗಿದ ಅವನ ಹಾರಾಟ ಹೌದು ಸ್ವಾಮಿ ಆಮೇಲೆ ಬರೀ ತೂರಾಟ ತುರಾಟ ಅವನಿಗೆ ಹಾ. ಬಡವಾದ ನಿದ್ದೆ ಮಾಡ್ತಾನಲ್ಲ ಹೌದು ಮತ್ತೆ ಹಂಗೆ ಹೆಸರು ಹೊಸದು ಹಾ ನೋಡಿ ಇವತ್ತು ಹೌದು ವರ್ಷ ಆರಾಮ ಕೂತ್ಕೊಂಡ್ ಕತೆ ಕೇಳ್ತಾನೆ ಹೌದು ಸ್ವಾಮಿ ಯಾವಾಗ ಇವತ್ತು ಈ ವರ್ಷ ಮುಂದಿನ ವರ್ಷ ಅವ್ನಿಗೆ ಕೂತ್ಕೊಳ್ಳಿ ಹಾ ನೋಡೋಣ ಹಾರಾಟದ ತುರಾಟ ಅವಾಗ ಹೌದಾನೆ ಹಾ. ಆಗ ಗಾಢ ನಿರ್ದೇನೆ ಮಾಡ್ತಾನಲ್ಲ ಹೌದು. ಮತ್ತೆ ನಿಮಗೆ ಹೆಸರು ಹೂವಾ ಕೆಚ್ಚವಸನ ಹೂವಾ ಕೆಚ್ಚಗಳು ಗೊತ್ತಾಯ್ತು ನಿದ್ದೆ ಭಂಗ ಮಹಾಪಾಪ ನಿದ್ದೆ ಭಂಗ ಮಹಾಪಾಪ ಸಾನು ಅಷ್ಟೇ ಹಿಂಗೆ ಯಾವತ್ತೂ ಕೂತು ಪೂಜೆ ಮಾಡ್ತಿರಲ್ಲ ಸ್ನಾನ ಹೌದು ಹಾಸಿಗೆ ಓಡಾಡ್ತಿರೋನು ಹಾ. ನೋಡಿ ಇವತ್ತು ಸುಮ್ಮ ಕೂತವ್ನು ಹೌದು ಸ್ವಾಮಿ ಮುಗಿದರ ಆಗಿಬಿಡ್ತಲ್ಲ ಹಾ. ಹಂಗೆ ಅದಕ್ಕೆ ಹಾರಾಟ ತುರಾಟ ಮಧ್ಯ ಮೇಲೆ ಅವ್ರ ದಾರಿಗೆ ಅವ್ರು ಬಂದ್ಬಿಡ್ತಾರೆ ಹಾ. ಹಾಗಾಗಿ ಹೌದು. ಗಾಢ ನಿರ್ದೇನೆ ಮಾಡ್ತಾರಲ್ಲ ಮತ್ತೆ ನನಗೆ ಹೆಸರೋದು ಹೂವಾ ಕೆಚ್ಚಗಳು ಸನ ಹೌದು. ಹೂವಾ ಕೆಚ್ಚಗಳು ಗೊತ್ತಾಯ್ತು ನಿದ್ದೆ ಭಂಗ ಮಹಾಪಾಪ ಮಹಾಪಾಪ ಹೌದು. ಈ ಹೆಸರುಗಳಾರ ಹಾ. ನಿದ್ದೆ ಭಂಗ ಮಹಾಪಾಪ ಹೌದು. ನಿದ್ದೆ ಮಣ್ಣ ನಿಬ್ಬಿಸ್ಬಾರ್ದಂತೆ ಹಾ ಇದು ಮಹಾಪಾಪ ಅಂತೆ ಹೌದು. ನಾನು ಅದಕ್ಕೆ ಯಾರು ತೋರಿಸ್ತು ನಾನು ಯಾರು ನಿಬ್ಬಿಸ್ತಾನೆ ಹೌದು ಸ್ವಾಮಿ ತೋರಿಸ್ತು ನಾನು ನಿಬ್ಬಿಸ್ತಿದ್ದೇನೆ ಒಂದ್ಸಲ ಇಲ್ಲ ನಾನು ಸ್ವಾಮಿ ನನಗೆ ಯಾಕೆ ಬೇಕಪ್ಪ ಹೌದು ನಿದ್ದೆ ಭಂಗ ಮಹಾಪಾಪ ಮಹಾಪಾಪ ಹೌದು. ಇನ್ನೊಂದು ಗಂಟೆ ಟೈಮು ಹಾ ಕಡ್ಲೆ ಉಸ್ಲಿ ಅಲ್ಲ ವಾಸನೆಗೆ ಸ್ವಾಮಿ ಅಳ್ತೇನ್ ಚರ್ಪು ಹಸಿನ ಜರುಪು ಹ್ಮ್ ಎಷ್ಟು ಬೇಗ ಮೂಗು ಕಂಡಿದ್ದೇನೆ ಹೌದು ಹಾ ಹಸಿನ ಜರುಪು ಅಂದ್ರೆ ಕಂಡಿಡ್ಕೊಂಡ್ಬಿಟ್ಟು ನಾನು ಹೌದು. ಹಾಗಾಗಿ ಹಾ ಆ ವಾಸನೆಗೆ ಎಲ್ಲ ಅವ್ರಿಗೆ ಬರೀ ಎದ್ದು ಬಿಡ್ತಾರೆ ಹೌದು ನಮ್ಗೆ ಯಾಕೆ ಬೇಕು ಹಾ ಹೌದಾನೆ ಹೌದು ಎಲ್ಲ ಭಾಗ ಆಗ್ತಿದೆ ಹಲಸಿನಕಾಯಿ ಕುಯ್ತಿದ್ದಂಗೆ ವಾಸನೆಗೆ ಎಲ್ಲ ಎದ್ದು ಬಿಡ್ತಾರೆ ಹೌದು ಸ್ವಾಮಿ ಹಾಗಾಗಿ ನಿದ್ದೆ ಭಂಗ ಮಹಾಪಾಪ ಗೀತೆ ಎಚ್ಚರಗೊಳಿಸ್ರೆ ಹಾ ಇಸ್ಕೊಲಾರ ಬೇಡ ಬಿಡು ಪನ್ನೀರ್ ಕೆಲಸ ಪನ್ನೀರ್ ಕೆಲಸ ಬದಾಯ್ತು ಇದು ಕನಸಿಗೆ ಭಂಗ ಹಾ. ಯಾಕಪ್ಪ ಕನಸಿಗೆ ಭಂಗ ಅಂದ್ರೆ ಹೌದು. ಮನುಷ್ಯ ಮಲಿಯವನ ಕನಸು ಕಾಣ್ತಾ ಇರ್ತಾನೆ ಹೌದು ಸ್ವಾಮಿ. ಕನಸು ಕಾಣುವಾಗ ಹಾ. ಪುನಃ ಬಿಟ್ಬಿಟ್ರೆ ಪುನಃ ಕನಸು ಬೀಳ್ತಾ ಇಲ್ಲ ಸ್ವಾಮಿ ಕನಸಿಗೆ ಭಂಗ ಭಂಗ ಹೌದು. ನಿದ್ದೆ ಭಂಗ ಮಹಾಪಾಪ ಕನಸಿಗಾದ್ರೂ ಭಂಗ ಒಳ್ಳೆಯಷ್ಟು ಕನಸು ಹೌದು. ಕತೆ ಕೇಳಬೇಕು ಸಾಯಂಕಾಲ ಎಷ್ಟೋ ಜನ ಕೂತಿದ್ರು ಹಾ ಅಷ್ಟೇ ಜನ ಈಗಲೂ ಕೂತಿದ್ರ ಹೌದು. ಯಾರು ಇದ್ದೋಗಿಲ್ಲ ಹಾ. ಎಷ್ಟು ಸಂಜೆ ಎಷ್ಟು ಜನ ಕೂತಿದ್ರು ಹೌದು. ಅಷ್ಟೇ ಜನ ಕೂತು ಅಪ್ಪನ ಚೇತನ ನಿಜವಾಲು ಕೇಳ್ತಾ ಇದೀರಾ ನಿಜವಾಗ್ಲೂ ಭಾರಿ ಸಂತೋಷ ಹೌದು. ಶನೇಶ್ವರ ಸ್ವಾಮಿ ಹಾ. ನಿಮ್ಮೆಲ್ಲರಿಗೆ ಹೌದು. ದಾನ ಹಾ. ಬಂದೇ ಬಿಡ್ತಾರೆ ಸಿಂತಾರೆ ಹೌದು. ದಾನ ಹಾ. ಕನಕ ಹೌದು. ಪದ ಹಾ. ಅವರಿಗೆ ಕೊಟ್ಟು ಹೌದು. ಶನಿರಾಜ್ಯವನ್ನು ಕೊಟ್ಟು ನಿಮ್ಮನ್ನೆಲ್ಲವನ್ನು ಕೊಟ್ಟು ಪರಮಾತ್ಮ ನಿಮ್ ಕಾಪಾಡಿ ಅರಸಲಿ ಅರಸಲಿ ಅಂತ ಹೌದು. ಹೌದಾನೆ ಹಾ. ಕೆಲವಾದ ನಿದ್ದೆ ತಡಿಲಾರ್ದಲೆ ಹೌದು ಸ್ವಾಮಿ ಅಲ್ಲೆಲ್ಲ ಹುಡ್ಕೊಂಡ್ಬಿಟ್ಟವ್ರೆ ಹೌದು ಸ್ವಾಮಿ ಬೇಕಾದ್ರೆ ಈಗ ಅಡಿಗೆ ಮನೆಗೆ ಹೋಗಿ ಹೌದು ಆಚೆ ಹೋಗಿ ಹಾ ಗಾಡಿಗಳಿಗೆ ಕಾರ್ಗಳಿಗೆಲ್ಲ ಹೋಗಿ ನಿಂತು ನೋಡಿ ಹೌದು. ಅವ್ರಿಗೆಲ್ಲ ಜೋಡಿಸುವುದಿಲ್ವನು ಹೌದು ಸ್ವಾಮಿ ಅವ್ರಿಗೆಲ್ಲ ಕನ್ಸು ಹೌದು ಕತೆ ಮುಗಿದೋಯ್ತು ಹೌದು 500 ದೇವ್ರ ತಗೊಂಡು ಅಡ್ಬಿಟ್ಟವ್ರೆ ಹಾ ಇಡ್ಲಿ ತಿರ್ಗಾ ನಾಷ್ಟ ಮಾಡ್ತಾರೆ ಹೌದು. ಇಡ್ಲಿ ವಡೆ ಹೌದು ಒಂದು ಕೈ ಇಡ್ಲಿ ಇನ್ನೊಂದೆರಡು ವಡೆ ತಿಂದಾನೆ ಬಸ್
ಬಿಸಿ ಇಡ್ಲಿನೂ ಇಲ್ಲ, ಹ್ಮ್. ಒಡನೂ ಒಡನೆ ಇಲ್ಲ. ಟೈಮ್ 4 ಗಂಟೆ ಆಯ್ತು ಬಿಡ್ಕೊಂತಲೇ ಅವರಲ್ಲಿ ಮಗಳ ಎಷ್ಟು ಬಡ್ಕಂತಾರೆ, ಹಾ ಕಾಸು ಎಷ್ಟು ಕೊಡ್ತಾರೆ ಇವ್ರು, ಹಿಂಗ್ ಬಡ್ಕಂತಾರೆ ಇವ್ರು. ಹಾ ಈಗೊಂದು ಅರ್ಧ ಗಂಟೆ ಹೌದು ಅನಿಸಿಗೆ ಬಂಗ ಭಂಗ, ಹೌದು ಸಿದ್ಧ ಭಂಗ ಮಹಾಪಾಪ ಹೌದು ಕನಸಿಗಾದ್ರು ಬಂಗ ಭಂಗ, ಕನಸಿಗ ಅಂತ ಹೇಳ್ತೀವಿ. ಹೌದು ಸಿದ್ಧ ಭಂಗ ಮಹಾಪಾಪ ಕನಸಿಗಾದ್ರು ಬಂಗ ಭಂಗ. ಹೌದು. ನನ್ನ ಮಗ ಹಾ. ಯಾವಾಗಲೂ ಸುಸು ಮಾಡ್ಕೊಂಡು ರಾತ್ರಿ ಹೊತ್ತು ಹೌದು ಚಿಕ್ಕ ವಯಸ್ಸಿಗೆ ನಾನು ಮಾಡ್ಕೊಂತೀವಿ ನಾನು. ಹೌದು ಏನೋ ನನ್ನ ಮಗನ ಹಿಂಗೆಲ್ಲ ಮಾಡ್ತಿಲ್ಲ, ಯಾಕೆ ಅಂದ್ರೆ ಅಪ್ಪ ಎಲ್ಲೋ ನಿಂತು ಹೋಗ್ತಿದ್ದೆ ಕಣಪ್ಪ, ಇಲ್ಲಿ ಹೋಗ್ಕೊಂಡ್ಬಿಟ್ಟಿದ್ದೀನಿ ಹೌದು ಹಂಗೆ. ನಿದ್ದೆ ಭಂಗ ಮಹಾಪಾಪ ಕನಸಿಗಾದ್ರು ಬಂಗ ಭಂಗ, ಹೌದು. ನಿದ್ದೆ ಭಂಗ ಮಹಾಪಾಪ ಇದು ಕನ್ಸುಗಳು ರಾತು ನಾವು ಅಂತಾನೆ ಹೇಳ್ತೀವಿ. ಹಾ. ಹೌದಾನೆ? ನಾನೊಂದ್ಸಲ ಕನ್ಸ್ಕೊಂಡಿದ್ದೆ, ಹೌದು ನಮ್ ತಾತ ಹಾ ಇದ್ರು ನಾವು ಇನ್ನು. ಹೌದು ನಾನೇ ಮಾಡಿದೆ, ಹಾ ಕತ್ಕೋತಿದ್ದೆ, ಚಿಕ್ಕ ವಯಸ್ಸಿಗೆ ಕತೆ ಕಲ್ತಿದ್ದೆ ಸ್ವಲ್ಪ, ಹೌದು. ಕತ್ಕೋತಿದ್ದೆ. ಹಾ ನಮ್ ತಾತ ಪಾಪ ನಿದ್ಗೆಟ್ಟು ಬಂದು ಮಲ್ಕೊಂಡ್ಬಿಟ್ಟಿದ್ದೆ ಕತೆ ಮಾಡ್ಕೊಂಡ್ಬಂದು. ಹೌದು ನಮ್ ತಾತ ಏನ್ ಮಾಡಿದ್ರು, ಹಾ. ದನ ಎಲ್ಲ ಮೇಯಿಸ್ತಿದ್ದವು, ಈಗ ದನಕರುಗಳೆಲ್ಲ ಬಿಟ್ಬಿಟ್ಟು ಹೌದು ಅವೆಲ್ಲ ಮೇಯಿಸ್ತಿದ್ವು. ಹಾ ನಮ್ ತಾತ ಏನ್ ಮಾಡಿದ್ರು ಪಾಪ ಮಗನ ನಿದ್ಗೆಟ್ಟು ನಮ್ಮ ಅಮ್ಮಗ ಅಂದ್ಬಿಟ್ಟು ಹಾ ಸಾಯಂಕಾಲ 6 ಗಂಟೆಗೆ ಹಾ ದನಗಳೆಲ್ಲ ಒಲಿ ಕಟ್ಟಾಕಿದ್ರು. ಹೌದು ಒಲಿ ಕಟ್ಟಾಕ್ಬಿಟ್ಟು ಹಾಲು ಕರ್ಕೊಂಡು ಹಾಲು ಹಾಕಕ್ಕೆ ಅಂತ ಹೋಗಿದ್ರು ಹೌದು ನಮ್ ತಾತ. ಹಾ ನನಗೆ 6:15 ಎಚ್ಚರ ಆಯ್ತು ಹೌದು ಸಾಯಂಕಾಲ. ಹಾ ಅದು ಬೆಳಕು ಗೊತ್ತಾಗಿಲ್ಲ, ಕತ್ತಲು ಗೊತ್ತಾಗಿಲ್ಲ ನನಗೆ. ಹಾ ನಾನೇ ಬೆಳಕರಿತ ಅಂದ್ಬಿಟ್ಟು ಹೋಗ್ಬಿಟ್ಟೆ, ಹೌದು. ಸಿದ್ಧ ಎದ್ದು ಬಿಟ್ಟು ಎಲ್ಲ ಆಚೆ ಕಟ್ಟಾಗ್ತದೆ ಅನ್ಕೊಂಡಿಲ್ಲ, ಹಾ ಆಚೆ ಕಟ್ಟಾಗಿದೆ. ಹೌದು. ಒಂದು ಸಗಣಿಕೆ ಇಲ್ಲ, ಹಾ ಇದೇನು ಒಂದು ಸಗಣಿಕೆ ಇವಲ್ಲ, ನಮ್ಮ ತಾತ ಹುಲ್ಲು ಹಾಕಿಲ್ಲ, ಅದಕ್ಕೆ ಸಗಣಿಕೆ ಇಲ್ಲ ಹೌದು ಅಂತ ನೋಡಿ ಅಲ್ಲಿ ಕಚ್ಚಾಕ್ಬಿಟ್ಟು ಹಾಲು ಕರೆಕೆ ಅಂತ ಓದ್ತೀನಿ. ಹಾ. ಜಾಸ್ತಿ ಒದ್ದಿದ್ದು ದೋಸ ಹಾಲು ಕೊಡ್ತಿಲ್ಲ. ನಮ್ಮ ತಾತ ಹಾಕಿ ಕರ್ಕೊಂಡು ಹೋಗಿ ಹಾಕಿ ಡೈರಿಗೆ ಅಂತ ಹೌದು. ಕೊಡ್ತದ ಅದು ಇಲ್ಲ ಜಾಸ್ತಿ ಒದ್ದಿತ್ತು. ಅಷ್ಟು ನಮ್ಮ ತಾತ ಬಂದ್ರು, ಯಾಕೋ ಎಲ್ಲ ಆಚೆ ಕಟ್ಟಾಕಿದ್ದೀನಿ. ಹಾ ಇದೇ ಅಂತ ತಾತ ಒಂದು ಸಗಣಿಕೆ ಇಲ್ಲ, ಹಾಲು ಕರೆಯಕ್ಕೆ ಹಾಲು ಕೊಟ್ಟು ಜಾಸ್ತಿ ಒದ್ದಿದ್ದಲ್ಲಿ. ಹಾ ಈಗ 6:15 ಕೊಡಿ, ಈಗ ಒಳಗೆ ಕಟ್ಟಾಕಿದ್ದು ಹಾ ನಾನು ಡೈರಿಗೆ ಹೋಗಿದ್ದು, ನೀನ್ ಯಾಕಲ್ಲ ಆಚೆ ಕಟ್ಟಾಕಿದ್ದಿ ಹಾ ತದ ಬೆಳಗಿನ ಸಂಜೆ ಈಗ ಸಂಜೆ ಕೊಡು ಬೆಳಕದ ಮಲಿಗೆ ಹೋಗುದು. ಹಾ ಹಂಗೆ ನಿದ್ದೆ ಭಂಗ ಮಹಾಪಾಪ ಕನಸಿಗಾದ್ರು ಕನಸಿಗಾದ್ರ ಬಂಗ. ಭಂಗ, ಇದು ಕನಸುಗಳು ಕಾಂತ ಹೇಳ್ತೀವಿ. ಹೌದು. ನಿದ್ದೆ ಭಂಗ ಮಹಾಪಾಪ ಕನಸಿಗಾದ್ರ ಭಂಗ. ಇದು ಎಚ್ಚರ ಬೆಳೆದಾರ. ಹಾ. ನಂಗೆ ಸಂಗೀತ, ಹಾಡೋದು ಗೊತ್ತು, ವೀಣೆ, ನುಡ್ಸೋದು ಗೊತ್ತು. ಪಕ್ಕ ವಾದ್ಯ, ಹಾ ಇಲ್ಲೇ ಇದೆ. ಇದು ಗಾನ ಆಗ್ಬಿಟ್ರೆ ಹಾ. ಗಾನಕ್ಕೆ ಎಂತ ಮೂಡನಿಗೂ ಎಚ್ಚರವಾಗುತ್ತೆ ಹೌದು ಎಂಬುದ ದೇವಿ. ಹಾ. ದಿಕ್ಕ ಅಡುಷಪ್ಪನ ಸಲ ಕನಸ್ಕೊಂಡಿದ್ದು ಕಮಲಾಪುರದಾಗೆ. ಹೌದು ಕಮಲಾಪುರದಾಗೆ ಹಾ ಫೋನ್ ಕುಡಿಸ್ಬಿಟ್ಟರು ಹೊಸ್ದಾಗಿ ಫೋನ್ ಅವ್ರಿಗೆ. ಹಾ ಫೋನ್ ಜೊತೆ ಇಟ್ಕೊಂಡಿದ್ರು. ಹೌದು ನಾನು ಮಾಡಿ ಕತ್ಕೋದೆ ಕಮಲಾಪುರದ ತಿಮ್ಮಯ್ಯರ ಮನೆ ಕತ್ಕೋಯ್ತು. ಹಾ ಒಂದು 8 ಗಂಟೆ ಅಲ್ಲಿ 8:08 ಮಧ್ಯಾಹ್ನ ಸಂಜೆ ರಾತ್ರಿ ಹೌದು ಒಂದು ಫೋನ್ ಬಂತು. ಹಾ. ಯಾವ್ದೋ ಫೋನ್ ಮಾಡ್ಬಿಟ್ಟಾರೆ ಇವ್ರು, ಯಾರಿಗೆ ಸುವರ್ಣ ಮನೆಗೆ ಅಂತ ಫೋನ್ ಮಾಡವ್ರೆ. ಆ ಸುವರ್ಣ ಮನೆ ಬಂದಿಲ್ಲ, ಯಾರಿಗೂ ಹೊರಟಾಗಿದೆ, ಏನೇ ಮಾಡ್ತಿದ್ದಿ ಅಂದ್ರು. ಅದಕ್ಕಂದ್ರೆ ಯಾರ ಏನೇನಲ್ಲ ಅಮ್ಮ ಟಕ್ಕಂತ ಹೇಳ್ಬಿಟ್ರು ಸರ್. ಹಂಗೆ ನಿದ್ದೆ ಭಂಗ ಪಾಪ ಕನಸಿಗಾದ್ರು ಭಂಗ. ಇಂದ ಕನಸು ಕಾಂತಾನೆ ಹೇಳ್ತೀವಿ. ನಿದ್ದೆ ಭಂಗ ಮಾವ ಕನಸಿಗಾದ್ರು ಭಂಗ. ಇತ್ತೀಚಿನ ಚಮಗಾರ ನಂಗೆ ಸಂಗೀತ ಹಾಡ್ದು ಗೊತ್ತು, ವೀಣೆ ನುಡ್ಸೋದು ಗೊತ್ತು. ಪಕ್ಕ ವಾದ್ಯ, ಇಲ್ಲೇ ಇದೆ. ಇದು ಗಾನ ಆಗ್ಬಿಟ್ರೆ ಹಾ. ಗಾನಕ್ಕೆ ಅಂತ ಮೂಡನಿಗೂ ಎಚ್ಚರವಾಗುತ್ತೆ. ಮೊದಲು ಗಾದೇವಿ ಹೌದು. ವಿಕ್ರಮರಾಜನ ಚಲಿಸಲು 3 ಲೋಕ ಜಯಕಾರವಂತ ಸಂಗೀತವನ್ನ ಆಡ್ಬಿಟ್ರು. ಹೌದು. ಏನೇ ಸಂಗೀತ